ಸೊ ಇವತ್ತಿನ ದಿನ ನಾವೇನ್ ನೋಡ್ತಾ ಇದೀವಿ ಅಂತ ಅಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ನನಗೇನು ಗೊತ್ತಿಲ್ಲ. ಯಸ್ಟರ್ಡೇ ನಾನೇನ್ ಅಪ್ಲೋಡ್ ಮಾಡಿದ್ದೆ ಬಿಸ್ನೆಸ್ ಎಕನಾಮಿಕ್ಸ್ ಸೆಕೆಂಡ್ ಸೆಮಿಸ್ಟರ್‌ಗೆ 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಅಪ್ಲೋಡ್ ಮಾಡಿದ್ದೆ. ಸೊ ಏನ್ ಮಾಡಿದ್ರು ತುಂಬಾ ಜನ ಸ್ಟೂಡೆಂಟ್ಸ್ ನಾನು ನೋಡ್ತಾ ಇದ್ದೀನಿ. ಸರ್ 5 ಮಾರ್ಕ್ಸ್ ಮತ್ತೆ 15 ಮಾರ್ಕ್ಸ್ ಮಾಡಿ, 5 ಮಾರ್ಕ್ಸ್ ಮತ್ತೆ 15 ಮಾರ್ಕ್ಸ್ ಮಾಡಿ. ಸೊ ತುಂಬಾ ರಿಕ್ವೆಸ್ಟ್ ಬರ್ತಾ ಇತ್ತು. ಬಿಸ್ನೆಸ್ ಎಕನಾಮಿಕ್ಸ್ 5 ಮಾರ್ಕ್ಸ್ ಪರ್ಸನಲ್ ಆಗಿರ್ಬೋದು, ಕಮೆಂಟ್ ಸೆಕ್ಷನ್ ಅಲ್ಲಿ ಆಗಿರ್ಬೋದು. ಸೊ ಈ ರೀತಿ ತುಂಬಾ ಮೆಸೇಜಸ್‌ಗಳು ಬರ್ತಾ ಇರೋ ಕಾರಣಕ್ಕೆ ನಾನೇನ್ ಮಾಡಿದೆ, ಓಕೆ ಸೊ 5 ಮಾರ್ಕ್ಸ್ ಮೇಲೆ ನಾವೇ ಮಾಡ್ಬಿಡೋಣ. ಸೊ ಸ್ಟೂಡೆಂಟ್ಸ್‌ಗೆ ತುಂಬಾ ನೀಡ್ ಇದೆ ಅನ್ನೋಂಥ ವಿಡಿಯೋಗಳನ್ನ ನಾವು ಮಾಡೋಕ್ಕೋಸ್ಕರ ಇರೋದು. ಆ ಒಂದು ರೀಸನ್‌ಗೋಸ್ಕರ ನಾ ಏನ್ ಮಾಡ್ತಾ ಇದೀವಿ. ಸೊ ಇವತ್ತಿನ ದಿನ 5 ಮಾರ್ಕ್ಸ್ ಮತ್ತೆ 15 ಮಾರ್ಕ್ಸ್ ನೋಡ್ತೀವಿ. ಸೊ ಬರೀ 5 ಮಾರ್ಕ್ಸ್‌ನೇ ಮಾಡಿದ್ರುನು ಕೂಡ ಏನಾಗುತ್ತೆ ಅಂತಂದ್ರೆ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ ಅನ್ನೋದು. ಓಕೆನಾ? ಬರೀ 5 ಹಾಗಿದ್ದಾಗ ನಾನು 5+15 ಮಾರ್ಕ್ಸ್ ಎರಡೂ ಕೂಡ ಮಿಕ್ಸ್ ಮಾಡಿ ಮಾಡಿದೆ ಅಂತ ಅಂದ್ರೆ, ಸೊ 1 ಹವರ್ ಮೇಲೆ ವಿಡಿಯೋ ಹೋದ್ರೂ ಕೂಡ ಅದು ಆಶ್ಚರ್ಯ ಪಡುವಂತ ಇದೇನೇ ಅಲ್ಲ. ಹಾಗಾಗಿ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ 5 ಮಾರ್ಕ್ಸ್‌ಗೆ ಬೇರೆ ಪ್ಲಸ್ 15 ಮಾರ್ಕ್ಸ್‌ಗೆ ಬೇರೆ ಸಪರೇಟ್ ವಿಡಿಯೋ 2 ವಿಡಿಯೋಸ್‌ನ ಇವತ್ತು ಟೋಟಲ್ ಆಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ಮೊದಲನೇದಾಗಿ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ ಬಿಸ್ನೆಸ್ ಎಕನಾಮಿಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವೆಶ್ಚನ್ ವಿತ್ ಆನ್ಸರ್ಸ್. ಓಕೆನಾ? ಸೊ ಇಲ್ಲಿ ಒಂದು ಐ ಥಿಂಕ್ ಒಂದು 10 ಟು 12 ಕ್ವೆಶ್ಚನ್ಸ್ ತಗೊಂಡ್ಬಂದಿರ್ಬೋದು ನಾನು. ಇಷ್ಟರಲ್ಲೇ ನಿಮಗೆ 5 ಮಾರ್ಕ್ಸ್ ಅಲ್ಲಿ ಕ್ವೆಶ್ಚನ್ಸ್‌ಗಳೆಲ್ಲ ಬರ್ತವೆ. ಸೊ ಇನ್ನೂ ಒಂದೇನಪ್ಪಾ ಅಂತಂದ್ರೆ ನಾನು ಪ್ರತಿ ಕ್ವೆಶ್ಚನ್‌ಗೂ ಕೂಡ ಸ್ವಲ್ಪ ಎಕ್ಸ್‌ಪ್ಲನೇಷನ್ ಕೊಡ್ತೀನಿ. ಯಾವ ರೀತಿ ಕೊಡ್ತೀನಿ ಅಂತಂದ್ರೆ ಸ್ಟೋರಿ ಫಾರ್ಮಲ್ ಕೊಡ್ತೀನಿ. ಪ್ರತಿಯೊಂದಕ್ಕೂ ಕೂಡ ಸ್ಟೋರಿ ಫಾರ್ಮಲ್ ಕೊಡ್ತೀನಿ. ಸೊ ನೀವು ಆ ಸ್ಟೋರಿ ಅಷ್ಟೇ ಅನ್ಕೊಂಡು ಹೋದ್ರಿ ಅಂದ್ರೆ ಸಾಕು, ಈಸಿಯಾಗಿ ಆನ್ಸರ್‌ನ ಎಕ್ಸಾಮಲ್ಲಿ ಬರ್ಬೋದು. ಓಕೆನಾ ಫ್ರೆಂಡ್ಸ್? ಸೊ ಮೊದಲನೇ ಕ್ವೆಶ್ಚನ್ ಇಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ 16 ಏನಕ್ಕಪ್ಪ ಇದೆ? ಸೊ 16th ನಂಬರ್ ಅಂತ ಇದೆಯಲ್ಲ ಅಂತಂದ್ರೆ, ಸೊ ಅದು ಕಾಪಿಡ್ ಮಾಡಿರೋದ್ರೆ ಕ್ವೆಶ್ಚನ್ ಪೇಪರ್ಸ್‌ಗಳಿಂದ ಕಾಪಿ ಆಗಿರ್ಬೋದು ಅಥವಾ ಬೇರೆ ಬೇರೆ PDF ಸೊ ಹಾಗಾಗಿ ನಂಬರ್ಸ್‌ಗಳೆಲ್ಲ ಚೇಂಜ್ ಇರುತ್ತೆ. ನಂಬರ್ಸ್‌ಗಳ ಬಗ್ಗೆ ಎಲ್ಲ ಚಿಂತೆನೆ ಮಾಡಬೇಡಿ. ಅಲ್ಲೇನ್ ಬರ್ದಿದೆ ಚಿಂತೆ ಮಾಡಬೇಡಿ. ನಾನೇನ್ ಹೇಳ್ತಾ ಇದ್ದೀನಿ ಅನ್ನೋದನ್ನ ಮಾತ್ರ ನೀಟಾಗಿ ತಿಳ್ಕೊಳ್ಳಿ. ಸೊ ನಿಮ್ ಬಿಸ್ನೆಸ್ ಎಕನಾಮಿಕ್ಸ್ ಅನ್ನೋಂಥದ್ದು ಎಷ್ಟು ಈಸಿ ಆಗುತ್ತೆ ಅಂದ್ರೆ ಅಷ್ಟು ಈಸಿ ಆಗುತ್ತೆ. ಅಟ್ ದ ಎಂಡ್ ಆಫ್ ದ ವಿಡಿಯೋ ಮುಗಿದ್ಮೇಲೆ ನೀವೇ ಕಮೆಂಟ್ ಹಾಕ್ತೀರಾ, ಸರ್ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿವರೆಗೂ ತುಂಬಾ ವಿಡಿಯೋಸ್‌ಗಳಲ್ಲಿ ನೀವು ಅದೇ ರೀತಿ ಮಾಡಿದ್ದೀರಾ. ಓಕೆನಾ? ಸೊ ಮೊದಲನೇದಾಗಿ ನೋಡೋಣ. ಪರಿಪೂರ್ಣ ಸ್ಪರ್ಧೆಯ ಲಕ್ಷಣಗಳನ್ನು ವಿವರಿಸಿ. ಎಕ್ಸ್‌ಪ್ಲೇನ್ ದ ಫೀಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟಿಷನ್. ಹೌದಾ? ಲಕ್ಷಣಗಳು, ಗುಣಲಕ್ಷಣಗಳು. ಹೌದಾ? ನೇಚರ್, ಫೀಚರ್ಸ್. ಸೊ ಎವ್ರಿಥಿಂಗ್ ಇಸ್ ಸೇಮ್. ಯಾರು ಯಾವ ತರ ಬೇಕಾದ್ರೂ ಕ್ವೆಶ್ಚನ್ಸ್ ಬರ್ಬೋದು. ಸೊ ಈ ಪೂರ್ತಿ ಕ್ವೆಶ್ಚನ್ ನಾನಿಲ್ಲಿ ಏನ್ ಮಾಡಿದೀನಿ, ಮೊದಲನೇದಾಗಿ ಕನ್ನಡ ಮೀಡಿಯಂ ಅಲ್ಲಿ ಹಾಕಿದೀನಿ. ಪ್ಲಸ್ ಇಂಗ್ಲಿಷ್ ಅಲ್ಲಿ ಕೂಡ ಆನ್ಸರ್‌ನ ಹಾಕಿದೀನಿ. ಹೌದಾ? ಈ ಆನ್ಸರ್ ಪೂರ್ತಿ ಅರ್ಥ ಆಗ್ಬೇಕು ಅಂದ್ರೆ ನಿಮಗೆ ಒಂದು ಸ್ಟೋರಿ ಗೊತ್ತಾಗ್ಬೇಕು. ಏನಪ್ಪಾ ಸ್ಟೋರಿ? ಫಾರ್ ಎಕ್ಸಾಂಪಲ್ ಒಂದು ವೆಜಿಟೇಬಲ್ ಮಾರ್ಕೆಟ್. ಹೌದಾ? ಸೊ ಇವತ್ತು ಸೋಮವಾರ, ಇವತ್ತು ನಮ್ಮೂರ್ ಸಂತೆ ವೆಜಿಟೇಬಲ್ ಮಾರ್ಕೆಟ್‌ಗೆ ಸೊ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ಒಂದು ವೆಜಿಟೇಬಲ್ ಮಾರ್ಕೆಟ್ ಅಲ್ಲಿ ನೀವೇನ್ ನೋಡ್ತೀರಾ ಅಂದ್ರೆ, ಸೊ 100 ಸೆಲ್ಲರ್ಸ್ ಇರ್ತಾರೆ. 100 ಟೊಮ್ಯಾಟೊ ಸೆಲ್ಲರ್ಸ್ ಅಂತ ತಗೊಳ್ಳಿ. ಹೌದಾ? ಟೊಮ್ಯಾಟೊ ಸೆಲ್ಲರ್ಸ್. ಹಾಗಿದ್ದಾಗ ಸೊ ನೆಕ್ಸ್ಟ್ ಬೈಯರ್ಸ್ ಎಷ್ಟು ಜನ ಇರ್ತಾರೆ? 1000 ಬೈಯರ್ಸ್ ಇರ್ತಾರೆ. 1000 ಬೈಯರ್ಸ್. ಅವ್ರು ಟೊಮ್ಯಾಟೋನ ತಗೊಳಕ್ ಬಂದಿರ್ತಾರೆ. ಸೊ ಇಟ್ ಡಸಂಟ್ ಮ್ಯಾಟರ್. ಓಕೆನಾ? ಸೊ ಮೇನ್ ಬೇಕಾಗಿರೋದು ಏನು ಅಂತಂದ್ರೆ ಇದು ಏನದು ಟೊಮ್ಯಾಟೊ ಸೆಲ್ಲರ್ಸ್ ಎಷ್ಟು ಜನ ಇದ್ದಾರೆ? 100 ಮೆಂಬರ್ಸ್ ಇದ್ದಾರೆ. ಸೊ ಒಂದು ವೆಜಿಟೇಬಲ್ ಮಾರ್ಕೆಟ್ ಅಲ್ಲಿ ಓಕೆ. ಈ 100 ಸೆಲ್ಲರ್ಸ್ ಅಲ್ಲಿ ಏನ್ ಮಾಡ್ತಾನೆ, ಒಬ್ಬ ಸೆಲ್ಲರ್ ಮಾರ್ನಿಂಗ್ ಟೈಮಲ್ಲಿ ಅನೌನ್ಸ್ ಮಾಡ್ತಾನೆ, ನಾನಿವತ್ತು 1 ಕೆಜಿ ಟೊಮ್ಯಾಟೋಗೆ 60 ರುಪೀಸಿಗೆ ಮಾರ್ತೀನಿ ಅಂತ ಹೇಳ್ತಾನೆ. ಹೌದಾ? ಬಟ್ ಇನ್ನು ಉಳಿದಿರೋಂಥ 99 ಸೆಲ್ಲರ್ಸ್ ಏನ್ ಮಾಡ್ತಾರೆ, ಇಲ್ಲ ನಾವು 50 ರುಪೀಸ್‌ಗೆ ಆಸ್ ಯೂಶುವಲ್ 50 ರುಪೀಸ್ ಪರ್ ಕೆಜಿ ಮಾರ್ತೀವಿ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಯಾರಾದ್ರೂ ಒಬ್ರು ಹೋಗ್ತಾರಾ 60 ರುಪೀಸ್ ಕಡೆಗೆ? ಒಬ್ಬ ಕಸ್ಟಮರ್, ಇಲ್ಲಿ 1000 ಕಸ್ಟಮರ್ಸ್ ಇದ್ದಾರೆ ಅಂತ ನಾನು ಹೇಳಿದೀನಿ. ಬೈಯರ್ಸ್ ಇದ್ದಾರೆ. ಹೌದಾ? 1000 ಕಸ್ಟಮರ್ಸ್ ಮೀನ್ಸ್ 1000 ಬೈಯರ್ಸ್. ಈ 1000 ಅಲ್ಲಿ ಒಬ್ರಾದ್ರೂ 60 ರುಪೀಸಿಗೆ ಹೋಗ್ತಾರಾ? ಇಲ್ಲ. ಏನಕ್ಕಪ್ಪ ಅಂದ್ರೆ ಅವ್ರಿಗೆ ಗೊತ್ತು ಮಾರ್ಕೆಟ್ ಅಲ್ಲಿ ಇನ್ನು 99 ಜನ 50 ರೂಪಾಯಿದಂಗ್ ಮಾರ್ತಾ ಇದ್ದಾರೆ. ನಾವ್ ಅಲ್ಲಿಗೆ ಹೋದ್ರೆ ನಮಗೆ ಉಳಿತಾಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಹೌದಾ ಫ್ರೆಂಡ್ಸ್? ಈ ರೀತಿ ಸಿಚುಯೇಷನ್ ಏನಪ್ಪಾ ಅಂದ್ರೆ ಇಲ್ಲೇನ ಅರ್ಥ ಆಯ್ತು. ಸೊ ಯಾವುದೇ ಒಬ್ಬ ಸೆಲ್ಲರ್ ಆಗಿರ್ಬೋದು ಅಥವಾ ಇಬ್ರು ಸೆಲ್ಲರ್ಸ್ ಆಗಿರ್ಬೋದು, ಯಾರು ಕೂಡ ಆ ಒಂದು ಮಾರ್ಕೆಟ್‌ನಲ್ಲಿ ಪ್ರೈಸ್ ಅನ್ನ ಡಿಸೈಡ್ ಮಾಡೋಕ್ ಆಗಲ್ಲ. ಪ್ರೈಸ್ ಅನ್ನ ಫಿಕ್ಸ್ ಮಾಡೋಕ್ ಆಗೋದಿಲ್ಲ. ಹೌದಾ? ಫಿಕ್ಸ್ ಮಾಡೋದು ಯಾರಪ್ಪ ಪ್ರೈಸ್‌ನ ಅಂದ್ರೆ ಮಾರ್ಕೆಟ್ ಮಾಡುತ್ತೆ. ಹೌದಾ? ಮಾರುಕಟ್ಟೆ ಏನ್ ಮಾಡುತ್ತೆ? ಬೆಲೆನ ನಿಗದಿಪಡಿಸುತ್ತೆ. ಅದನ್ನ ಯಾರು ಫಾಲೋ ಮಾಡ್ಬೇಕು? ಉಳಿದಿರುವಂತ ಎಲ್ಲಾ ಸೆಲ್ಲರ್ಸ್‌ಗಳು ಕೂಡ ಫಾಲೋ ಮಾಡ್ಬೇಕು. ಹೌದಾ? ಈ ರೀತಿಯಾದಂತ ಒಂದು ಸಿಚುಯೇಷನ್. ಈ ಒಂದು ಮಾರ್ಕೆಟ್‌ಗೆ ಅಂದ್ರೆ ಮಾರ್ಕೆಟ್ ಎಲ್ಲಿ ಅಂದ್ರೆ ನೋಡಿ, ಸೋ ಮೆನಿ ಸೆಲ್ಲರ್ಸ್ ಆರ್ ದೇರ್. ಸೋ ಮೆನಿ ಕಸ್ಟಮರ್ಸ್ ಆರ್ ದೇರ್. ಹೌದಾ? ಸೊ ಒಂದೇ ಪ್ರಾಡಕ್ಟ್ ಇರ್ಬೋದು. ಹೌದಾ? ಒಂದೇ ಪ್ರಾಡಕ್ಟ್ ಇದೆ ಟೊಮೊಟೊ. ಹಾಗಿದ್ದಾಗ ಬಟ್ ಮಾರ್ಕೆಟ್ ಏನ್ ಮಾಡುತ್ತೆ? ಪ್ರೈಸ್ ಫಿಕ್ಸ್ ಮಾಡುತ್ತೆ. ಉಳಿದವರೆಲ್ಲ ಏನ್ ಮಾಡ್ತಾರೆ? ಅದನ್ನ ಫಾಲೋ ಮಾಡ್ತಾರೆ. ಈ ಒಂದು ಮಾರ್ಕೆಟ್, ಈ ಟೋಟಲ್ ಒಂದು ಮಾರ್ಕೆಟಿಂಗ್ ನಾವೇನಂತ ಕರಿತೀವಿ? ಸೊ ಪರ್ಫೆಕ್ಟ್ ಕಾಂಪಿಟಿಷನ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹೌದಾ? ಪರ್ಫೆಕ್ಟ್ ಕಾಂಪಿಟಿಷನ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಷ್ಟು ನಿಮಗೆ ಗೊತ್ತಾಯ್ತು ಈಗ ಒಂದು ಕಾನ್ಸೆಪ್ಟ್. ಪರ್ಫೆಕ್ಟ್ ಕಾಂಪಿಟಿಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಅನೇಕ ಜನ ಮಾರಾಟಗಾರರು ಇರ್ತಾರೆ, 100 ಜನ ಮಾರಾಟಗಾರರು ಇರ್ತಾರೆ, 1000 ಜನ ಖರೀದಿದಾರರು ಇರ್ತಾರೆ. ಹೌದಾ? ಇಲ್ಲಿ ಯಾರೂ ಕೂಡ ಬೆಲೆಯನ್ನ ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ. ಸೊ ಈ ಒಬ್ಬ ಸೆಲ್ಲರ್ 60 ರೂಪಾಯಿಗೆ ಮಾರ್ತೀನಿ ಅಂತ ಬಂದ್ರೆ ಅವತ್ತಿನ ದಿನ ಫುಲ್ ಡೇ ಲಾಸ್ ಅವನಿಗೆ. ಹೌದಾ?
ಯಾರು ಕೂಡ ಬೆಲೆಯನ್ನು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಹೌದಾ? ಹಾಗಿದ್ದಾಗ ಇಲ್ಲಿ ಮಾರ್ಕೆಟ್ ಅನ್ನುವಂಥದ್ದು ಏನ್ ಮಾಡುತ್ತೆ, ಮಾರುಕಟ್ಟೆ ನಿಗದಿಪಡಿಸುತ್ತೆ ಬೆಲೆನ. ಅದನ್ನ ಅನುಸರಿಸ್ತಾರೆ ಯಾರು? ಉಳಿದಿರೋಂಥ ಎಲ್ಲಾ ಸೆಲ್ಲರ್ಸ್‌ಗಳು ಕೂಡ. ಈ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆದ್ರೆ, ಸೊ ಈ ಪರ್ಫೆಕ್ಟ್ ಕಾಂಪಿಟಿಷನ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಐ ಥಿಂಕ್ ಎಲ್ಲ ಅರ್ಥ ಆಯ್ತು ಅನ್ಕೊಂಡು ಎರೇಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಈಗ ಒಂದೊಂದಾಗಿ ಆನ್ಸರ್ ವಿತ್ ಪಾಯಿಂಟ್ಸ್‌ನ ನೋಡೋಣ. ನಾನು ಪ್ರತಿಯೊಂದು ಪಾಯಿಂಟ್ಸ್‌ಗೂ ಕೂಡ ನೀಟಾಗಿ ಎಕ್ಸ್‌ಪ್ಲನೇಷನ್ ಕೊಟ್ಟು ಎಕ್ಸ್‌ಪ್ಲೇನ್ ಮಾಡ್ತೀನಿ. ಸೊ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಫಸ್ಟ್ ನಿಮ್ಮ ಒಂದು ಸ್ಟಡಿ ಹ್ಯಾಬಿಟ್ ಏನಿರುತ್ತೆ ನೀಟಾಗಿ ಓದಿ ಮುಗಿಸಿ. ಒನ್ ಟೈಮ್ ಒಂದು ಬಿಸಿನೆಸ್ ಎಕನಾಮಿಕ್ಸ್ ಅನ್ನೋಂಥದ್ದು ಏನಿದೆ ಅದನ್ನ ಓದಿ ಮುಗಿಸಿ. ಸೊ ನೆಕ್ಸ್ಟ್ ಒನ್ ಟೈಮ್ ಬಂದು ನನ್ನ ವಿಡಿಯೋ ನೋಡೋಗಿ. ಏನಕ್ಕಪ್ಪ ಅಂದ್ರೆ, ಸೊ ಜಸ್ಟ್ ಕ್ಲಾರಿಫಿಕೇಶನ್ ಸಿಗುತ್ತಲ್ವಾ? ಹಾಗಾಗಿ. ಹೌದಾ? ಸೊ ಮೊದಲನೇದಾಗಿ ಪರಿಪೂರ್ಣ ಸ್ಪರ್ಧೆಯ ಲಕ್ಷಣಗಳು. ಹೌದಾ? ಏನ್ ನೋಡಪ್ಪ, ಪರಿಪೂರ್ಣ ಸ್ಪರ್ಧೆಯು ಅನೇಕ ಮಾರಾಟಗಾರರನ್ನು ಮತ್ತು ಅನೇಕ ಖರೀದಿದಾರರು ಇರುವ ಮಾರುಕಟ್ಟೆ ರಚನೆಯಾಗಿದೆ. ನಾ ಹೇಳಿದ್ನಲ್ವಾ? 100 ಮಾರಾಟಗಾರರಿದ್ರು, 1000 ಬೈಯರ್ಸ್ ಇದ್ರು. ಹೌದಾ? ಈ ರೀತಿ. ನೆಕ್ಸ್ಟ್ ಇಲ್ಲಿ ಯಾವುದೇ ಸಂಸ್ಥೆಗೆ ಬೆಲೆಯ ಮೇಲೆ ನಿಯಂತ್ರಣ ಇರುವುದಿಲ್ಲ. ಹೌದಾ? ಇಲ್ಲಿ ಯಾರು ಕೂಡ ಪ್ರೈಸ್‌ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಲ್ಲಾ ಸಂಸ್ಥೆಗಳು ಮಾರುಕಟ್ಟೆ ನಿಗದಿಪಡಿಸಿದ ಬೆಲೆಯನ್ನು ಅನುಸರಿಸುತ್ತವೆ. ಹೌದಾ? ನಾನು ಹೇಳ್ದಂತಾನೆ ಯಾರು ಕೂಡ ಈಗ ಒಬ್ಬನು ₹60 ಮಾರ್ತೀನಿ ಅಂದ್ರೆ ಮಾರೋಕ್ಕಾಗೋದಿಲ್ಲ. ಸೊ ನೆಕ್ಸ್ಟ್ ಮೊದಲನೇ ಪಾಯಿಂಟ್ ನೋಡೋಣ ಲಕ್ಷಣಗಳಲ್ಲಿ. ಸೊ ಕನ್ನಡ ಮೀಡಿಯಂನಲ್ಲಿ ಈಸಿ ಇದೆ ಓದಿದ್ರೆ. ಸೊ ಬಟ್ ಇಂಗ್ಲಿಷ್ ಮೀಡಿಯಂನವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಇಂಗ್ಲಿಷಲ್ಲಿ ಕೂಡ ಇಟ್ಟಿದ್ದೀನಿ ನಾನು. ಸೊ ಎರಡನ್ನೂ ಕೂಡ ಓದ್ಕೊಂತ ಹೋದ್ರೆ ಸ್ವಲ್ಪ ಲೆಂದಿ ಆಗುತ್ತೆ ವಿಡಿಯೋ. ಯು ಕ್ಯಾನ್ ಜಸ್ಟ್ ನೋಡಿ ಯಾವ ರೀತಿ ಬರುತ್ತೆ ಅಂತ. ಸೊ ಲಕ್ಷಣಗಳು. ಹೆಚ್ಚಿನ ಸಂಖ್ಯೆಯ ಮಾರಾಟಗಾರರು ಮತ್ತು ಖರೀದಿದಾರರು ಇರ್ತಾರೆ. ಏನಪ್ಪಾ ಅಂದ್ರೆ, ಮಾರುಕಟ್ಟೆಯಲ್ಲಿ ಅನೇಕ ಮಾರಾಟಗಾರರು ಮತ್ತು ಖರೀದಿದಾರರು ಇರ್ತಾರೆ. ಆದ್ದರಿಂದ ಒಬ್ಬ ವ್ಯಕ್ತಿಯು ಮಾರುಕಟ್ಟೆಯ ಮೇಲೆ ಪ್ರಭಾವ ಬೀರುವುದಿಲ್ಲ. ಯಾಕೆ ಬೀರಲ್ಲ? ನಾ ಹೇಳ್ತೀನಿ. ಸೊ ಇಂಗ್ಲಿಷಲ್ಲಿ ಒಂದ್ಸರಿ ಇದನ್ನ ನೋಡ್ಕೊಂಡ್ ಬರೋಣ. ಹೌದಾ? ಸೊ ಫೀಚರ್ಸ್ ಏನಪ್ಪಾ, ಲಾರ್ಜ್ ನಂಬರ್ ಆಫ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್. ದೇರ್ ಆರ್ ಮೆನಿ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಇನ್ ದ ಮಾರ್ಕೆಟ್. ಹೌದಾ? ತುಂಬಾ ಜನ ಬೈಯರ್ಸ್ ಇರ್ತಾರೆ, ತುಂಬಾ ಜನ ಸೆಲ್ಲರ್ಸ್ ಇರ್ತಾರೆ ಮಾರ್ಕೆಟ್ ಅಲ್ಲಿ. ನೋ ಇಂಡಿವಿಜುವಲ್ ಕ್ಯಾನ್ ಇನ್ಫ್ಲೂಯೆನ್ಸ್ ದ ಮಾರ್ಕೆಟ್ ಪ್ರೈಸ್ ಆಗಿರ್ಬೋದು, ಮಾರ್ಕೆಟ್ನಾಗಿರ್ಬೋದು. ಯಾವ ಒಬ್ಬರ ಕೈಯಲ್ಲಿ ಕೂಡ ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತ ಹೇಳ್ತೀನಿ ಬನ್ನಿ. ಸಪೋಸ್ ಅಲ್ಲಿ 100 ಜನ ಟೊಮ್ಯಾಟೊ ಸೆಲ್ಲರ್ಸ್ ಇದ್ದಾರೆ ಅಂತ ನಾ ಹೇಳಿದೆ. ಹೌದಾ? ಯಾರೋ ಒಬ್ಬ ಏನ್ ಮಾಡ್ತಾನೆ, ನಾನು ಇವತ್ತು ನನ್ನ ಅಂಗಡಿ ತೆಗಿಯೋದಿಲ್ಲ, ನಾನು ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡ್ದೆ. ಹಾಗಿದ್ರೆ ಇಡೀ ಮಾರ್ಕೆಟೇ ಕ್ಲೋಸ್ ಆಗುತ್ತಾ? ಇಲ್ಲ. ಏನಕ್ಕಪ್ಪ ಅಂದ್ರೆ, ಇನ್ನು 99 ಮೆಂಬರ್ಸ್ ಇದಾರೆ ತಮ್ಮ ಶಾಪ್‌ಗಳನ್ನ ಓಪನ್ ಮಾಡ್ಕೊಂಡು ಕಸ್ಟಮರ್ಸ್ ಬರ್ತಾರೆ, ಅವ್ರಿಗೆ ಸೇಲ್ ಮಾಡೋಣ ಅಂತ ಹೇಳ್ಬಿಟ್ಟು. ಆ ರೀತಿ. ಸೊ ಸಿಮಿಲರ್ಲಿ ಕಸ್ಟಮರ್ಸ್ ಅಲ್ಲಿ ನಾನು ಎಷ್ಟು ಜನ ಹೇಳಿದ್ದೆ? 1,000 ಜನ ಕಸ್ಟಮರ್ಸ್ ಇದ್ದಾರೆ ಅಂತ ಹೇಳಿದ್ದೆ. ಅದ್ರಲ್ಲಿ ಏನ್ ಮಾಡ್ತಾನೆ, ಒಂದಿಷ್ಟು ಜನ ಕಸ್ಟಮರ್ಸ್ ಏನ್ ಮಾಡ್ತಾರೆ, ನಮಗೆ ಇವತ್ತು ಮಾರ್ಕೆಟ್‌ಗೆ ಹೋಗೋ ಇಷ್ಟ ಇಲ್ಲ, ನಾನು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು 100 ಜನ ಬಿಟ್ರು ಕೂಡ ಮಾರ್ಕೆಟ್ ಅಲ್ಲಿ ನಿಲ್ಲುತ್ತಾ? ಇಲ್ಲ. ಇನ್ನು 900 ಜನ ಇರ್ತಾರೆ ಆ ಮಾರ್ಕೆಟ್ ನಡೆಸೋದಕ್ಕೆ. ಹೌದಾ? ಈ ರೀತಿ ಹೆಚ್ಚು ಸಂಖ್ಯೆಯ ಮಾರಾಟಗಾರರು ಮತ್ತು ಹೆಚ್ಚು ಸಂಖ್ಯೆಯ ಖರೀದಿದಾರರು ಅಂತ ಅಂದ್ರೆ, ಸೊ ಅಲ್ಲಿ ಅನೇಕ ಮಾರಾಟಗಾರರು ಮತ್ತು ಅನೇಕ ಖರೀದಿದಾರರು ಇರೋ ಕಾರಣ ಯಾರೂ ಕೂಡ ಮಾರುಕಟ್ಟೆಯ ಮೇಲೆ ಪ್ರಭಾವ ಬೀರೋದಿಲ್ಲ. ಯಾರೊಬ್ರು ಮಾಡುವಂತಹ ಒಂದು ಕೆಲಸ ಅನ್ನುವಂಥದ್ದು ಮಾರುಕಟ್ಟೆಯ ಮೇಲೆ ಯಾವುದೇ ರೀತಿಯಾದ ಪ್ರಭಾವ ಬೀರುವುದಿಲ್ಲ. ಹೌದಾ? ಸೊ ನೆಕ್ಸ್ಟ್ ಏಕರೂಪ ಉತ್ಪನ್ನ ಅಂದ್ರೆ, ಎಲ್ಲಾ ಸಂಸ್ಥೆಗಳು ಒಂದೇ ರೀತಿಯ ಉತ್ಪನ್ನವನ್ನು ಉತ್ಪಾದಿಸುತ್ತವೆ. ಉತ್ಪನ್ನಗಳ ನಡುವೆ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಹೌದಾ? ಹೋಮೋಜೀನಿಯಸ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ ಇಂಗ್ಲಿಷ್ ಮೀಡಿಯಂನಲ್ಲಿ. ಸೊ ಇಲ್ಲಿ ನೋಡಿ, ಹೋಮೋಜೀನಿಯಸ್ ಪ್ರಾಡಕ್ಟ್ ಅಂದ್ರೆ ಆಲ್ ಫರ್ಮ್ಸ್ ಪ್ರೊಡ್ಯೂಸ್ ಐಡೆಂಟಿಕಲ್ ಪ್ರಾಡಕ್ಟ್ಸ್. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಪ್ರಾಡಕ್ಟ್. ಅಂದ್ರೆ ಯಾವುದೇ ಪ್ರಾಡಕ್ಟಿಗೆ ಮತ್ತೆ ಪ್ರಾಡಕ್ಟಿನ ಮಧ್ಯೆ ಡಿಫರೆನ್ಸ್ ಅನ್ನುವಂಥದ್ದು ಇರಲ್ಲ. ಸೊ ಏನಪ್ಪ ಇರಲ್ಲ? ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ನೋಡಿ. ಸಪೋಸ್ ಆಲ್ ಸೆಲ್ಲರ್ ಆಲ್ ಸೆಲ್ಲಿಂಗ್ ದ ಸೇಮ್ ಟೊಮೆಟೊ. ಎಲ್ಲರೂ ಕೂಡ ನಾನು ಹೇಳಿದ್ದೀನಿ ಅದೊಂದು ಟೊಮೆಟೊ ಮಾರ್ಕೆಟ್ ಅಂತ ಹೇಳ್ಬಿಟ್ಟು. ಎಲ್ಲರೂ ಕೂಡ ಟೊಮೆಟೊ ಮಾರುವಾಗ ಯಾರಾದ್ರೂ ಸೇಮ್ ಕ್ವಾಲಿಟಿ, ಸೇಮ್ ಸೈಜ್, ಸೇಮ್ ಟೇಸ್ಟ್ ಮಾಡಿದಾಗ ವಿಲ್ ಕಸ್ಟಮರ್ ಕೇರ್ ವಿಚ್ ಸೆಲ್ಲರ್ ದೇ ಬೈ ಫ್ರಮ್ ಅಂದ್ರೆ, ಈ ಟೈಮ್ ನೋಡಿ ಎಲ್ಲಾ ಸಂಸ್ಥೆಗಳು ಒಂದೇ ರೀತಿ ಉತ್ಪನ್ನ ಉತ್ಪಾದಿಸ್ತಾ ಆದ್ರೆ ಅಲ್ಲೊಂದು 10 ಶಾಪ್ಸ್ ಇದಾವೆ ಅಂತ ತಗೊಳ್ಳಿ. ಅಲ್ಲ 100 ಸೆಲ್ಲರ್ಸ್ ಇದಾರೆ ಅಂತ ಹೇಳಿದ್ನಲ್ಲ. ಸೊ 100 ಸೆಲ್ಲರ್ಸ್‌ನ ಇಟ್ಕೊಳ್ಳಿ. ಆ 100 ಸೆಲ್ಲರ್ಸ್ ಕೂಡ ಸೇಮ್ ಟೊಮೆಟೊನೇ ಮಾರ್ತಿದ್ದಾರೆ. ಕಲರ್ ಅಲ್ಲೂ ಸೇಮು, ಸೈಜ್ ಅಲ್ಲೂ ಸೇಮ್ ಇದೆ, ಪ್ರೈಸ್ ಅಲ್ಲಿ ಕೂಡ ಸೇಮ್ ಇದೆ ಅಂತಂದಾಗ ಕಸ್ಟಮರ್ಸ್ ಏನಾದ್ರು ಥಿಂಕ್ ಮಾಡ್ತಾರ, ನಾನು ಅವನ ಹತ್ರ ತಗೊಂಡೆ, ನಾನು ಇವನ ಹತ್ರ ತಗೊಂಡೆ ಅಂತ ಹೇಳ್ಬಿಟ್ಟು? ಇಲ್ಲ. ಏನಕ್ಕಪ್ಪ ಅಂದ್ರೆ ಎಲ್ಲರೂ ಕೂಡ ಒಂದೇ ಟೊಮೆಟೊನೇ ಮಾರ್ತಾ ಇರೋದು. ಒಂದೇ ಕಲರ್ ಇದೆ, ಒಂದೇ ಸೈಜ್ ಇದೆ, ಒಂದೇ ಪ್ರೈಸ್ ಅಲ್ಲಿ ಇದೆ. ಹೌದಾ? ಹಾಗಿದ್ದಾಗ ಏನಾಗುತ್ತೆ ಅಂತಂದ್ರೆ, ಕಸ್ಟಮರ್ಸ್ ಯಾವ ರೀತಿ ಕೂಡ ಯೋಚನೆ ಮಾಡಲ್ಲ. ಬಿಕಾಸ್ ಆಲ್ ಟೊಮೆಟೋಸ್ ಆರ್ ಐಡೆಂಟಿಕಲ್. ಒಂದೇ ಟೊಮೆಟೊ, ಒಂದೇ ರೀತಿಯ ಟೊಮೆಟೊಗಳು ಅಲ್ಲಿರೋದು. ಹಾಗಾಗಿ ಈ ಒಂದು ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಲ್ಲಿ ಏನಿರುತ್ತೆ, ಒಂದೇ ರೀತಿಯ ಉತ್ಪನ್ನ ಇರುತ್ತೆ. ಸೊ ಮುಕ್ತ ಪ್ರವೇಶ ಮತ್ತು ಮುಕ್ತ ನಿರ್ಗಮನ. ಹೊಸ ಸಂಸ್ಥೆಗಳು ಉದ್ಯಮಕ್ಕೆ ಸುಲಭವಾಗಿ ಪ್ರವೇಶಿಸಬಹುದು ಮತ್ತು ನಷ್ಟವಾದರೆ ಹೊರಬರಬಹುದು. ಓಕೆನಾ? ಸೊ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ನೋಡೋಣ. ಫ್ರೀ ಎಂಟ್ರಿ ಅಂಡ್ ಎಕ್ಸಿಟ್. ಸೊ ನ್ಯೂ ಫರ್ಮ್ಸ್ ಕ್ಯಾನ್ ಎಂಟರ್ ದ ಇಂಡಸ್ಟ್ರಿ ಈಸಿಲಿ ಅಂಡ್ ಎಕ್ಸಿಸ್ಟಿಂಗ್ ದ ಫರ್ಮ್ಸ್ ಕ್ಯಾನ್ ಲೀವ್ ವೆನ್ ದೇ ಇನ್ಕರ್ ಲಾಸಸ್ ಅಂತ ಇತ್ತು. ಹೌದಾ? ಸೊ ಏನಪ್ಪಾ, ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ನನ್ನ ಫ್ರೆಂಡ್ ಒಬ್ಬ ಟೊಮೆಟೊ ಶಾಪ್ ಹಾಕೊಂಡಿದ್ದಾನೆ. ಆ 100 ಟೊಮೆಟೊದಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ. ಅವನಿಗೆ ಏನಾಯ್ತು, ಒನ್ ಡೇದಲ್ಲಿ ಸೊ ಒಂದು 5,000 ರುಪೀಸ್ ಪ್ರಾಫಿಟ್ ಆಯ್ತು. ಹಂಗೆ ಸೊ ಎಕ್ಸಾಂಪಲ್ ತಗೊಳ್ಳಿ, 5,000 ರುಪೀಸ್ ಪ್ರಾಫಿಟ್ ಆಯ್ತು. ನನಗೇನು ಅನ್ನಿಸ್ತು, ಸೊ ಟೊಮೆಟೊದಲ್ಲಿ ಈ ಸರಿ ಒಳ್ಳೆ ಪ್ರಾಫಿಟ್ ಇದೆ.
ಹೌದಾ? ನಾನು ಟೊಮೆಟೊ ಆರಾಮಾಗಿ ಬಿಸ್ನೆಸ್ ಮಾಡಕ್ ಹೋಗ್ಬೋದು ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ತೀನಿ, ಸೊ ಟೊಮೆಟೊ ಸೆಲ್ಲಿಂಗಿಗೆ ಹೋಗ್ತೀನಿ. ಹೌದಾ? ನನಗೆ ಒನ್ ಡೇ ಪ್ರಾಫಿಟ್ ಆಯ್ತು, 2000 ಪ್ರಾಫಿಟ್ ಆಯ್ತು. ಸೊ ನಾನು ಇರ್ತೀನಿ. ಹೌದಾ? ನನ್ನ ಯಾರಾದ್ರೂ ಕೇಳಿದ್ರ ನೀನ್ ಯಾಕೆ ಬಂದಿದೀಯ ಅಂತ ಹೇಳ್ಬಿಟ್ಟು, ಇಲ್ಲ. ನಾನು ಆರಾಮಾಗಿ ಎಂಟ್ರಿ ಆದೆ. ಸೊ ಮಾರ್ಕೆಟ್‌ಗೆ ನನ್ನ ಹತ್ರ ಟೊಮೆಟೋಸ್ ಇದಾವ ಮಾರೋಕೆ, ನಾ ಮಾರ್ತೀನಿ ಅಂತ ಹೇಳ್ಬಿಟ್ಟು ಮಾರ್ಕೆಟ್‌ಗೆ ಎಂಟ್ರಿ ಆದೆ. ಹೌದಾ? ಹಾಗೆ ನನ್ ಮಾರನೇ ದಿನ ಏನಾಯ್ತು, ನನಗೆ ಒಂದು ₹1000 ನಷ್ಟು ಲಾಸ್ ಆಗ್ಬಿಡ್ತು. ಆ ಒಂದು ಟೊಮ್ಯಾಟೊ ಮಾರಿದಾಗ ನನಗೆ ಒಂದು ₹1000 ಲಾಸ್ ಆಯ್ತು. ಇಲ್ಲ ನಾನು ಸರಿ, ಇನ್ನು ಟೊಮೆಟೋಸ್ ಇದ್ವು ನನ್ನ ಕಡೆ. ನಾನೇನ್ ಮಾಡ್ತೀನಿ, ಇಲ್ಲ ಯಾಕೋ ಪ್ರಾಫಿಟ್ ಆಗ್ತಾ ಇಲ್ಲ. ನನ್ನ ಶಾಪ್‌ನ ನಾನು ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು, ನೀನು ಅಲ್ಲಿಂದ ಎಕ್ಸಿಟ್ ಆಗ್ತೀಯ ಮಾರ್ಕೆಟ್ ಹತ್ರ. ಯಾರಾದ್ರೂ ಕೇಳಿದ್ರಾ? ಯಾರಾದ್ರೂ ಫೋರ್ಸ್ ಮಾಡಿದ್ರಾ ನಿಮಗೆ? ನೀವು ಮಾರಲೇಬೇಕು ಅಂತ ಹೇಳ್ಬಿಟ್ಟು? ಇಲ್ಲ. ಸೊ ಆ ಒಂದು ಪರ್ಫೆಕ್ಟ್ ಕಾಂಪಿಟಿಷನ್ ಮಾರ್ಕೆಟಲ್ಲಿ 100 ಜನ ಸೆಲ್ಲರ್ಸ್ ಇರ್ತಾರೆ. ನೀವು ಒಬ್ರು ಎಕ್ಸ್ಟ್ರಾ ಹೋದ್ರಿ ಅಂದ್ರೆ ನಿಮ್ಮನ್ನ ಯಾರು ಕೇಳಲ್ಲ, ಏನಕ್ಕೆ ಬಂದೆ ಅಂತ. ಅದೇ ರೀತಿ 100 ಜನ ಸೆಲ್ಲರ್ಸ್ ಇದ್ದಾಗ ನೀವು ವಾಪಸ್ ನನ್ನ ಬಾರಲ್ಲ, ನನಗೆ ಲಾಸ್ ಆಗ್ತಾ ಇದೆ ಅಂತ ಬಂದ್ರೆ ಯಾರು ಕೂಡ ಹೇಳಲ್ಲ ನಿಮಗೆ ಮಾರಿ, ನೀವು ಮಾರಲೇಬೇಕು ಅಂತ ಹೇಳ್ಬಿಟ್ಟು. ಹೌದಾ? ಈ ರೀತಿ ಮುಕ್ತ ಪ್ರವೇಶ ಮತ್ತು ಮುಕ್ತ ನಿರ್ಗಮನ ಕೂಡ ಒಂದು ಲಕ್ಷಣ ಆಗಿರುತ್ತೆ. ಸೊ ನೆಕ್ಸ್ಟ್ ಸಂಪೂರ್ಣ ಮಾಹಿತಿ. ಖರೀದಿದಾರರು ಮತ್ತು ಮಾರಾಟಗಾರರಿಗೆ ಬೆಲೆ ಹಾಗೂ ಮಾರುಕಟ್ಟೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತದೆ ಅಂತ ಹೇಳ್ತಾರೆ. ಹೌದಾ? ಸೊ ಏನಪ್ಪಾ ಇನ್ಫಾರ್ಮೇಶನ್, ಪರ್ಫೆಕ್ಟ್ ನಾಲೆಡ್ಜ್ ಅಂತ ಹೇಳ್ಬಿಟ್ಟು, ಸಂಪೂರ್ಣ ಮಾಹಿತಿ ಅಂದ್ರೆ ಪರ್ಫೆಕ್ಟ್ ನಾಲೆಡ್ಜ್ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಪರ್ಫೆಕ್ಟ್ ನಾಲೆಡ್ಜ್ ಅಂದ್ರೆ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಹ್ಯಾವ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ದ ಮಾರ್ಕೆಟ್ ಅಂತ ಹೇಳ್ತಾರೆ. ಅಂದ್ರೆ ಬೈಯರ್ಸ್‌ಗಾಗಿರ್ಬೋದು ಅಥವಾ ಸೆಲ್ಲರ್ಸ್‌ಗಾಗಿರ್ಬೋದು ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ ಮಾರ್ಕೆಟ್ ಬಗ್ಗೆ. ಹೌದಾ? ಸೊ ಏನ್ ಮಾಡಿ, ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಒಬ್ಬ ಸೆಲ್ಲರ್ ಎ ಅಂತ ಒಬ್ಬರು ತಗೊಳ್ಳಿ, ಸೆಲ್ಲರ್ ಬಿ ಅಂತ ಒಬ್ಬರು ತಗೊಳ್ಳಿ. ಇವನು 1 ಕೆಜಿ ಟೊಮ್ಯಾಟೋಗೆ ₹60 ಮಾರ್ತಾ ಇದ್ದಾನೆ. ಇವನು 1 ಕೆಜಿ ಟೊಮ್ಯಾಟೋ ₹50 ಮಾರ್ತಾ ಇದ್ದಾನೆ. ನೀವೇನ್ ಮಾಡ್ತೀರಾ, ಮೊದಲನೇದಾಗಿ ಸೆಲ್ಲರ್ ಎ ಹತ್ರ ಬರ್ತೀರಾ. ಸೊ 1 ಕೆಜಿ ಟೊಮ್ಯಾಟೋಗೆ ಎಷ್ಟು ಅಂತ ಕೇಳ್ತೀರಾ. ಅವ್ನು ಹೇಳ್ತಾನೆ ₹60 ಅಂತ ಹೇಳ್ಬಿಟ್ಟು ನೀವು ಅವನ ಹತ್ರ ತಗೊಳ್ತೀರಾ? ತಗೊಳ್ಳೋದಿಲ್ಲ. ಏನಕ್ಕಪ್ಪ ಅಂದ್ರೆ ನಿಮಗ್ ಗೊತ್ತಿದೆ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇನ್ನೂ ಒಬ್ಬ ಸೆಲ್ಲರ್, ಇನ್ನೂ 99 ಸೆಲ್ಲರ್ಸ್ ಇದಾರೆ, ಅವರು ₹50 ಮಾರ್ತಾ ಇದಾರೆ ಅಂತ ಹೇಳ್ಬಿಟ್ಟು ನೀವು ಅವ್ರ ಹತ್ರ ಹೋಗ್ತೀರಾ. ಇದೇ ರೀತಿ ನಿಮ್ಗೆ ಗೊತ್ತಿರುತ್ತೆ ಇಡೀ ಮಾರ್ಕೆಟ್ ಅಲ್ಲಿ ಯಾವ ಒಂದು ಪ್ರೈಸ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಪರ್ಫೆಕ್ಟ್ ನಾಲೆಡ್ಜ್ ಹೊಂದಿರ್ತಾರೆ ನೀವು ಮಾರ್ಕೆಟ್ ಬಗ್ಗೆ. ಆ ಟೈಮಲ್ಲಿ ಯಾರು ಕೂಡ ನಿಮಗೆ ಮೋಸ ಮಾಡೋಕ್ ಆಗೋದಿಲ್ಲ ಅಂತ ಹೇಳೋದು. ಓಕೆನಾ? ಸೊ ನೆಕ್ಸ್ಟ್, ನೋ ಕಂಟ್ರೋಲ್ ಓವರ್ ಪ್ರೈಸ್ ಅಂತ ಹೇಳ್ತಾರೆ. ಸೊ ಇದು ಒಂದು ಕೂಡ ಲಕ್ಷಣ. ನೋ ಕಂಟ್ರೋಲ್ ಓವರ್ ಪ್ರೈಸ್ ಫೀಚರ್ ಏನಪ್ಪಾ, ಫರ್ಮ್ಸ್ ಆರ್ ಪ್ರೈಸ್ ಟೇಕರ್ಸ್ ಅಂಡ್ ನಾಟ್ ಪ್ರೈಸ್ ಮೇಕರ್ಸ್. ಹೌದಾ? ಅಂದ್ರೆ ಆ ಒಂದು ಇಲ್ಲಿ ನೋಡಿ, ಬೆಲೆಯ ಮೇಲೆ ನಿಯಂತ್ರಣ ಇರುವುದಿಲ್ಲ ಅಂತ ಹೇಳ್ತಾರೆ. ಸಂಸ್ಥೆಗಳು ಬೆಲೆಯನ್ನ ನಿಗದಿಪಡಿಸುವುದಿಲ್ಲ, ಅಂದ್ರೆ ಅವರು ಬೆಲೆಯನ್ನ ಕ್ರಿಯೇಟ್ ಮಾಡಕ್ ಆಗೋದಿಲ್ಲ. ನಾ ಆಗ್ಲೇ ಹೇಳ್ದೆ. ಸೊ 100 ಸೆಲ್ಲರ್ಸ್ ಇದ್ದಾಗ ಒಬ್ಬ ಸೆಲ್ಲರ್ ಬಂದು, ಇಲ್ಲ ನಾನು ಇವತ್ತು ₹60 ಮಾರ್ತೀನಿ ಅಂದ್ರೆ ಯಾರಾದ್ರೂ ತಗೊಂತಾರ ಹತ್ರ? ಇಲ್ಲ. ಹಾಗಾಗಿ ಸೊ ಸಂಸ್ಥೆಗಳು ಬೆಲೆಯನ್ನ ನಿಗದಿಪಡಿಸೋಕಾಗೋದಿಲ್ಲ. ಅವು ಏನ್ ಮಾಡ್ಬೇಕು, ಬೆಲೆಗಳನ್ನ ಸ್ವೀಕರಿಸ್ಬೇಕಷ್ಟೇ. ಹೌದಾ? ಅವು ಬೆಲೆಗಳನ್ನ ಸ್ವೀಕರಿಸಿ ಏನ್ ಮಾಡ್ತಾರೆ ಅಂತಂದ್ರೆ, ಅವು ಬೆಲೆಗಳನ್ನ ಸ್ವೀಕರಿಸುವವರಾಗುತ್ತಾರೆ ಮತ್ತು ಅವ್ರೇನು ಆ ಬೆಲೆಯ ಮುಖಾಂತರನೇ ಮಾರ್ಬೇಕು ಕಸ್ಟಮರ್ಸ್‌ಗೆ. ಯಾವುದೇ ರೀತಿಯಾದಂತ ಬೆಲೆಯನ್ನ ಅವರಿಗೆ ನಿಗದಿಪಡಿಸುವುದಕ್ಕಾಗೋದಿಲ್ಲ ಅಂತ ಹೇಳ್ಬೋದು. ಹೌದಾ? ಸೊ ನೆಕ್ಸ್ಟ್, ನೋ ಕಂಟ್ರೋಲ್ ಓವರ್ ಪ್ರೈಸ್ ಆಯ್ತು. ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ, ನೋ ಟ್ರಾನ್ಸ್‌ಪೋರ್ಟ್ ಕಾಸ್ಟ್, ಸಾರಿಗೆ ವೆಚ್ಚದ ಅಭಾವ. ಹೌದಾ? ಸಾರಿಗೆ ವೆಚ್ಚ ಕಡಿಮೆ ಅಥವಾ ಒಂದೇ ರೀತಿಯಾಗಿರುವುದರಿಂದ ಬೆಲೆಗಳಲ್ಲಿ ವ್ಯತ್ಯಾಸ ಇರುವುದಿಲ್ಲ. ಹೌದಾ? ಸೊ ಒಬ್ಬೊಬ್ಬರಿಗೆ ಸಾರಿಗೆ ವೆಚ್ಚ ಮನೆ ಪಕ್ಕದಲ್ಲೇ ಮಾರ್ಕೆಟ್ ಇರ್ಬೋದು. ಸೊ ಅವ್ರ ಹಂಗೆ ಬೆಳಗ್ಗೆ ಎದ್ದ ತಕ್ಷಣ ತಗೊಂಬಂದ್ ಹಾಕೋಬಹುದು. ಒಬ್ಬೊಬ್ರು ಎಷ್ಟೋ ಕಿಲೋಮೀಟರ್ಸ್ ಗಳಿಂದ ಬರ್ಬೋದು. ಹೌದಾ? ಸೊ ಹೆಚ್ಚಾಗಿರ್ಬೋದು, ಕಡಿಮೆ ಆಗಿರ್ಬೋದು ಅಥವಾ ಒಂದೇ ರೀತಿಯಾಗಿರ್ಬೋದು. ಅದನ್ನ ನಾವು ನಮ್ಮ ಬೆಲೆಯಲ್ಲೇ ಆಡ್ ಮಾಡೋ ಹಾಗಿಲ್ಲ. ಹೌದಾ? ಸೊ ಸಪೋಸ್ ಟ್ರಾನ್ಸ್‌ಪೋರ್ಟೇಷನ್ ಕಾಸ್ಟ್ ಒಬ್ರಿಗೆ ₹5 ಆಯ್ತು. ಹೌದಾ? ಇನ್ನೂ ಒಬ್ರಿಗೆ ₹2 ಆಯ್ತು. ಹಂಗಿದ್ದಾಗ ಏನಾಗ್ಬಿಡ್ತೈತಿ, ಪ್ರೈಸ್ ಅನ್ನುವಂಥದ್ದು ಡಿಫರೆಂಟ್ ಆಗ್ಬಿಡ್ತೈತಿ. ಹಾಗಾಗಿ ಇದು ಪರ್ಫೆಕ್ಟ್ ಕಾಂಪಿಟಿಷನ್ ಆಗೋದಿಲ್ಲ ಆ ಟೈಮಲ್ಲಿ. ಹಾಗಾಗಿ ಸಾರಿಗೆ ವೆಚ್ಚವನ್ನ ನಾವು ಪರ್ಫೆಕ್ಟ್ ಕಾಂಪಿಟಿಷನ್ ಅಲ್ಲಿ ನೀನದು ಕನ್ಸಿಡರ್ ಮಾಡೋ ಹಾಗೆ ಇಲ್ಲ. ಸೊ ನೆಕ್ಸ್ಟ್, ಮಾರಾಟ ವೆಚ್ಚದ ಅಗತ್ಯವಿಲ್ಲ ಅಂತ ಹೇಳ್ತಾರೆ. ಮಾರಾಟ ವೆಚ್ಚದ ಅಗತ್ಯವಿಲ್ಲ ಅಂದ್ರೆ, ಸೊ ಜಾಹೀರಾತು ಮತ್ತು ಮಾರಾಟ ಪ್ರಚಾರದ ಅವಶ್ಯಕತೆ ಕಡಿಮೆ ಇರ್ತದೆ. ಏನಕ್ಕೆ ಇರೋದಿಲ್ಲ? ಹೌದಾ? ಸೊ ನೋ ಸೆಲ್ಲಿಂಗ್ ಕಾಸ್ಟ್ ಅಂದ್ರೆ ಮಾರಾಟ ವೆಚ್ಚಕ್ಕೆ ನಾವು ಯಾವುದೇ ರೀತಿಯಾದಂತ ಜಾಹೀರಾತಿಗಾಗಿರ್ಬೋದು ಇದಕ್ಕೆಲ್ಲ ಮಾಡೋಂಗಿಲ್ಲ. ಏನಕ್ಕಪ್ಪ, ಫಾರ್ ಎಕ್ಸಾಂಪಲ್, ಟೊಮೆಟೊ ಸೆಲ್ಲರ್ಸ್ ಯಾರಾದ್ರೂ ನೀವ್ಯಾರಾದ್ರೂ ನೋಡಿದೀರಾ? ಸೊ ಟೊಮೆಟೊ ಮಾರುವಂತವ್ರು ಯಾವತ್ತಾದ್ರೂ ಬಂದು ಸೊ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದು, ನಮ್ ಟೊಮೆಟೊ ತಗೊಳ್ರಿ, ನಂದು ತುಂಬಾ ಕೆಂಪಗಿದೆ, ನಮ್ದು ಚೆನ್ನಾಗಿದೆ ಟೊಮೆಟೊ ಅಂತ ಹೇಳ್ಬಿಟ್ಟು. ಇಲ್ಲ. ಏನಕ್ಕಪ್ಪ ಅಂದ್ರೆ, ನೋ ಬೈ ಅವರ್ ಟೊಮ್ಯಾಟೋಸ್ ಬಿಕಾಸ್ ಆಲ್ ಪ್ರೊಡಕ್ಟ್ಸ್ ಆರ್ ಐಡೆಂಟಿಕಲ್. ಆ ಒಂದು ಮಾರ್ಕೆಟ್ ಅಲ್ಲಿ ಟೊಮೆಟೊ ಮಾರ್ತಾ ಇದಾರೆ ಅಂದ್ರೆ ಪ್ರತಿಯೊಂದು ಕೂಡ ಎಲ್ಲ ಟೊಮೆಟೊಗಳು ಆಗಿರ್ತವೆ. ಹೌದಾ? ಕಸ್ಟಮರ್ ಆಲ್ರೆಡಿ ನೋ ದ ಮಾರ್ಕೆಟ್, ಅವ್ರಿಗೆ ಗೊತ್ತಿರುತ್ತೆ ಪ್ರೈಸ್ ಎಷ್ಟಿದೆ, ಯಾರು ಎಷ್ಟಕ್ಕೆ ಮಾರ್ತಾ ಇದಾರೆ, ಹೇಗೋ ರೀತಿ ಇದೆ ಅಂತಂದು. ಸೊ ಅಡ್ವರ್ಟೈಸಿಂಗ್ ಅನ್ನುವಂಥದ್ದು ಇಲ್ಲಿ ನೆಸೆಸರಿ ಇರೋದಿಲ್ಲ. ಹಾಗಾಗಿ ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ಅನ್ನುವಂಥದ್ದು ನಮಗೆ ಬರೋದಿಲ್ಲ. ನೋ ಸೆಲ್ಲಿಂಗ್ ಕಾಸ್ಟ್ ಅಂತ ಹೇಳ್ಬೇಕು. ಸೊ ರಿವಿಷನ್ ಕೀವರ್ಡ್ಸ್ ಅಂತ ಅಂದ್ರೆ, ಈ ಇಷ್ಟನ್ನು ಕೂಡ ಏನಪ್ಪಾ, ಈ ಒಂದು ಪರ್ಫೆಕ್ಟ್ ಕಾಂಪಿಟಿಷನ್ ಒಂದಿಷ್ಟು ವರ್ಡ್ಸ್ ಎಲ್ಲ ಹೇಳ್ಬೇಕಂದ್ರೆ, ತುಂಬಾ ಜನ ಮೆನಿ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಇರ್ತಾರೆ. ಹೋಮೋಜಿನಿಯಸ್ ಪ್ರಾಡಕ್ಟ್, ಫ್ರೀ ಎಂಟ್ರಿ, ಪರ್ಫೆಕ್ಟ್ ನಾಲೆಡ್ಜ್ ಅಂಡ್ ಪ್ರೈಸ್ ಟೇಕರ್ ನಾಟ್ ಪ್ರೈಸ್ ಮೇಕರ್, ನೋ ಸೆಲ್ಲಿಂಗ್ ಕಾಸ್ಟ್. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಂಡು ಹೋದ್ರಿ ಅಂತಂದ್ರೆ, ಸೊ ಈ ಒಂದು 5 ಮಾರ್ಕ್ಸ್ ನ ಆನ್ಸರ್ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ಪರ್ಫೆಕ್ಟ್ ಆಗಿ ಬರೆದು ಬರ್ತೀರಾ.
ಸೊ ನಾನು ಐ ಥಿಂಕ್ ಇದು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊಂತೀನಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಸೊ ಇದೇ ರೀತಿ ಕ್ವಶನ್ಸ್ಗಳು ಹೋಗ್ತವೆ. ಸೊ ತುಂಬಾ ಟೈಮ್ ತಗೊಳತ್ತೆ ಅಂತ ನನಗೂ ಗೊತ್ತಿದೆ. ಬಟ್ ನಿಮಗೆ ಕಂಟೆಂಟ್ ಬೇಕು. ಸೊ ಟುಮಾರೋ ಎಕ್ಸಾಮ್ಸ್ ಬಹಳ ಜನಕ್ಕೆ ನಾಳೆ ಎಕ್ಸಾಮ್ ಇರ್ಬೋದು, ನಾಡಿದ್ದು ಎಕ್ಸಾಮ್ ಇರ್ಬೋದು. ಓಕೆನಾ? ಬಟ್ ನಿಮಗೆ ಕಂಟೆಂಟ್ ಅರ್ಥ ಆಗ್ಬೇಕು. ನಿಮಗೆ ನಿಮ್ಮ ಎಕ್ಸಾಮ್ ಅಲ್ಲಿ ಸೊ ಈ ಒಂದು ಕ್ವಶನ್ ಬಂತು ಅಂತಂದ್ರೆ ನಿಮಗೆ ಯೂಸ್ ಆಗ್ಬೇಕು ಅನ್ನುವಂಥದ್ದಿತ್ತು ಅಂತಂದ್ರೆ ಈ ಒಂದು ವಿಡಿಯೋನ ಸೊ ಎಂಡ್ ತನಕ ನೋಡಿ. ನೀವು ಬಿಸ್ನೆಸ್ ಎಕನಾಮಿಕ್ಸ್ ಮೇಲೆ ಇರುವಂತಹ ಹೆದರಿಕೆ ಆಗಿರ್ಬೋದು, ಕನ್ಫ್ಯೂಷನ್ಸ್ ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಕ್ಲಿಯರ್ ಮಾಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್, ಏಕಸ್ವಾಮ್ಯದ ಲಕ್ಷಣಗಳನ್ನು ವಿವರಿಸಿ ಅಂದ್ರೆ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೊನೊಪೊಲಿ. ಕನ್ನಡದಲ್ಲಿ ಓದಿ ಏಕ. ಏಕ ಅಂತಂದ್ರೆ ಏನು? ಹಿಂದಿಯಲ್ಲಿ ಒಂದು, ಒಬ್ಬ. ಮೋನೋ ಅಂದ್ರೆ ಸಿಂಗಲ್, ಒಂದು, ಒಬ್ಬ. ಇಲ್ಲೇ ಗೊತ್ತಾಯ್ತು ನಿಮ್ಗೆ ಏನಪ್ಪಾ ಅಂತಂದ್ರೆ ಏಕಸ್ವಾಮ್ಯ. ಸೊ ಫಾರ್ ಎಕ್ಸಾಂಪಲ್ ಇದಕ್ಕೆ ನೀವು ತಗೊಳ್ಳಿ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ಕೇಳಿ. ಒಂದು ವಾಟರ್ ಸಪ್ಲೈ. ಹೌದಾ? ನಿಮ್ಗೆ ಯಾರಾದ್ರೂ ಹಳ್ಳಿಯರ್ ಕಡೆಗಿದ್ರೆ ಗೊತ್ತಾಗತ್ತೆ, ಅಥವಾ ಸಿಟಿಲಿ ಇರೋರ್ಗೂ ಕೂಡ ಗೊತ್ತಿರುತ್ತೆ. ವಾಟರ್ ಸಪ್ಲೈಯರ್ಸ್ ಅಂತ ಹೇಳ್ಬಿಟ್ಟು. ವಾಟರ್ ಸಪ್ಲೈಯರ್ಸ್ ಅಂತಂದ್ರೆ ಒಂದು ಊರಿಗೆ ಒಬ್ನೇ ಇರ್ತಾನೆ. ಆ ನೀರೆಲ್ಲ ಸೊ ವಾಲ್ ಎಲ್ಲ ಹಾಕುವಂತನು. ಸೊ ಆ ನೀರ್ ಯಾವ ಕಡೆ ಬಿಡ್ಬೇಕು, ಯಾವ ಕಡೆ ಬಿಡಬಾರ್ದು, ಯಾರಿಗೆ ನೀರ್ ಕೊಡ್ಬೇಕು, ಯಾರಿಗೆ ನೀರ್ ಕೊಡಬಾರ್ದು ಅಂತ ಡಿಸೈಡ್ ಮಾಡುವಂತ ವಾಟರ್ ಸಪ್ಲೈಯರ್ ಒಬ್ನೇ ಇರ್ತಾನೆ. ಹೌದಾ? ಸೊ ದೇರ್ ಆರ್ ನೋ ಅದರ್ ವಾಟರ್ ಸಪ್ಲೈಸ್. ನಿಮ್ ಊರಲ್ಲಿ ಒಂದೇ ವಾಟರ್ ಸಪ್ಲೈ ಇದೆ, ಬೇರೆ ಯಾವುದೇ ರೀತಿಯಾದಂತ ವಾಟರ್ ಸಪ್ಲೈಸ್ ಇಲ್ಲ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇಫ್ ಯು ವಾಂಟ್ ವಾಟರ್ ಯು ಹ್ಯಾವ್ ಟು ಓನ್ಲಿ ಬೈ ಫ್ರಮ್ ಹಿಮ್. ಯಾರೊಬ್ಬ ಆ ಒಂದು ವಾಟರ್ ಸಪ್ಲೈನ ನಡೆಸ್ತಾ ಇರ್ತಾನಲ್ವ, ನೀವು ಅವನ ಕಡೆ ಮಾತ್ರ ತಗೋಬೇಕಾಗತ್ತೆ ನಿಮಗೆ ಏನಾದ್ರು ವಾಟರ್ ಬೇಕು ಅಂತ ಅಂದ್ರೆ. ಅದಾಗಿದ್ದಾಗ ಯು ಹ್ಯಾವ್ ನೋ ಆಲ್ಟರ್ನೇಟಿವ್. ನಿಮ್ಗೆ ಯಾವುದೇ ರೀತಿ ಆಲ್ಟರ್ನೇಟಿವ್ ಇಲ್ಲ. ನಿಮಗೆ ನೀರ್ ಬೇಕು, ಬೆಳಗ್ಗೆ ಎದ್ದು ನಾವು ನೀರು ಬೇಕು ನಮಗೆ ಅಂತಂದ್ರೆ ನೀವು ಅವನ ಹತ್ರ ಹೋಗ್ಬೇಕು. ಹೌದಾ? ಬೇರೆ ಯಾರ ಕಡೆ ಹೋದ್ರು ಕೂಡ ನಿಮಗೆ ನೀರ್ ಸಿಗ್ತಾ ಇರಲ್ಲ, ನೀರ್ ಯಾರು ಕೂಡ ಕೊಡೋದಿಲ್ಲ. ಅಂತ ಸಿಚುವೇಶನ್ ಅಲ್ಲಿ ಈ ಒಂದು ಮಾರ್ಕೆಟಿಗೆ ನಾವೇನಂತ ಕರಿತೀವಿ, ಈ ಸಿಂಗಲ್ ಆಗಿ ಒಬ್ಬರೇ ನಡೆಸ್ತಿರ್ತಾರಲ್ಲ ಈ ಒಂದು ಮಾರ್ಕೆಟಿಗೆ ಮೊನೊಪೊಲಿ ಅಂತ ಹೇಳ್ಬಿಟ್ಟು ಕರಿತೀವಿ. ಹೌದಾ? ಸೊ ಈಗ ಫಾರ್ ಎಕ್ಸಾಂಪಲ್ ಒಂದೊಂದೇ ಲಕ್ಷಣ ನೋಡ್ಕೊಂತ ಹೋಗೋಣ. ಸೊ ಎಕ್ಸ್ಪ್ಲೇನ್ ದ ಲಕ್ಷಣಗಳನ್ನು ಕೇಳಿದರೆ ಪರಿಚಯ. ಏಕಸ್ವಾಮ್ಯವು ಒಬ್ಬನೇ ಮಾರಾಟಗಾರನಿರುವ ಮಾರುಕಟ್ಟೆ ರಚನೆಯಾಗಿದೆ. ಉತ್ಪನ್ನಕ್ಕೆ ಸಮೀಪದ ಪರ್ಯಾಯಗಳು ಇರುವುದಿಲ್ಲ. ಒಬ್ರೇ ಇರ್ತಾರೆ. ಅದಕ್ಕೆ ಮತ್ತೆ ನೋಡಿ ಇಲ್ಲಿಗ ನೀರಿದೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಒಬ್ರು ಇಲ್ಲ ನಾನು ಜ್ಯೂಸ್ ಕುಡ್ತೀನಿ, ನಾನು ಇವನಿಗೆ ನಾನು ಇವನಿಗೆ ಸಬ್ಸ್ಟಿಟ್ಯೂಟ್ ಹಾಕೊಡ್ತೀನಿ. ಇಲ್ಲ, ನೀರು ನೀರೇ, ಜ್ಯೂಸ್ ಜ್ಯೂಸೇ. ಯಾವುದೇ ರೀತಿಯಾದಂತ ಪರ್ಯಾಯ ವಸ್ತುಗಳು ಇರೋದಿಲ್ಲ ಅದಕ್ಕೆ. ಹಾಗಾಗಿ ಸೊ ಒಬ್ಬನೇ ಸೆಲ್ಲರ್ ಇರ್ತಾನೆ ಮೊನೊಪೊಲಿಯಲ್ಲಿ. ಅದಕ್ಕೆ ಅವನು ಮಾರುವಂತಹ ಒಂದು ಉತ್ಪನ್ನಕ್ಕೆ ಪರ್ಯಾಯವಾಗಿ ಏನು ಇರೋದಿಲ್ಲ. ಮಾರಾಟಗಾರನು ಬೆಲೆಯ ಮೇಲಿನ ಹೆಚ್ಚಿನ ನಿಯಂತ್ರಣ ಹೊಂದಿರುತ್ತಾನೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ನಿಮಗೆ ಒಂದು ಪಾಯಿಂಟ್ ಬಂತು, ನೋ ಕಂಟ್ರೋಲ್ ಓವರ್ ಪ್ರೈಸ್ ಅಂತ ಹೇಳ್ಬಿಟ್ಟು. ಅಂದ್ರೆ ಸೊ ಅಲ್ಲಿರುವಂತ ಯಾವ ಒಬ್ಬ ಸೆಲ್ಲರ್ಗೂ ಕೂಡ ಯಾವ ಒಂದು ಫರ್ಮ್ ಕೂಡ ಅಲ್ಲಿ ಪ್ರೈಸ್ ಅನ್ನ ಡಿಸೈಡ್ ಮಾಡೋಕ್ ಆಗೋಲ್ಲ. ಹೌದಾ? ಇದು ಗೊತ್ತಾಯ್ತು. ಬಟ್ ಮೊನೊಪಾಲಿಯಲ್ಲಿ ಹಂಗಿಲ್ಲ. ಸೊ ಅಲ್ಲಿ ಒಬ್ನೇ ಇರ್ತಾನೆ, ಅವ್ನು ಏನ್ ಮಾಡ್ತಾನೆ ಅದೇ ಪ್ರೈಸ್, ಅವನೇನ್ ಡಿಸೈಡ್ ಮಾಡ್ತಾನೆ ಅದೇ ರೇಟ್. ಓಕೆನಾ? ಸೊ ಮಾರಾಟಗಾರನು ಬೆಲೆಯ ಮೇಲಿನ ಹೆಚ್ಚು ನಿಯಂತ್ರಣವನ್ನು ಹೊಂದಿರುತ್ತಾನೆ. ಸೊ ನೆಕ್ಸ್ಟ್ ಲಕ್ಷಣಗಳು. ಒಬ್ಬನೇ ಮಾರಾಟಗಾರ ಇರ್ತಾನೆ. ಏನಪ್ಪಾ? ಒಬ್ಬನೇ ಮಾರಾಟಗಾರ ಇರ್ತಾನೆ. ನೆಕ್ಸ್ಟ್, ಸಮೀಪದ ಪರ್ಯಾಯಗಳ ಅಭಾವ ಅಂತಂದ್ರೆ ನೋ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್ ಅಂತ ಹೇಳ್ತಾರೆ. ಯಾವುದೇ ರೀತಿಯಾದಂತ ಸಬ್ಸ್ಟಿಟ್ಯೂಟ್ಸ್ ಗಳು ಇರೋದಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರವೇಶಕ್ಕೆ ಅಡೆತಡೆ ಅಂತಂದ್ರೆ ಸೊ ಎಂಟ್ರಿಗೆ ರೆಸ್ಟ್ರಿಕ್ಷನ್ ಆನ್ ಎಂಟ್ರಿ ಅಂತ ಹೇಳ್ತಾರೆ. ನ್ಯೂ ಫರ್ಮ್ಸ್ ಕೆನಾಟ್ ಈಸಿಲಿ ಎಂಟರ್ ದ ಮಾರ್ಕೆಟ್ ಅಂದ್ರೆ ಸೊ ಬೆಲೆಯ ಮೇಲೆ ನಿಯಂತ್ರಣ ಅಂದ್ರೆ ಹೊಸ ಸಂಸ್ಥೆಗಳು ಉದ್ಯಮಕ್ಕೆ ಪ್ರವೇಶಿಸುವುದು ಕಷ್ಟಕರವಾಗಿರುತ್ತದೆ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಹೌದಾ? ಏನಪ್ಪಾ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮೂರಲ್ಲಿ ಒಂದೇ ವಾಟರ್ ಸಪ್ಲೈ ಇದೆ ಅಂತಂದ್ರೆ ಅವನು ಅದಕ್ಕೆ ಒಂದು ಡ್ಯೂ ಟು ಗೌರ್ಮೆಂಟ್ ಎಲ್ಲಾ ರೀತಿಯಾದಂತ ಫೆಸಿಲಿಟಿ ಅವನ ಒಬ್ಬನಿಗೆ ಕೊಟ್ಟಿರ್ಬೋದು. ಹೌದಾ? ಸೊ ನೀನೇ ಒಬ್ಬನ್ ವಾಟರ್ ಸಪ್ಲೈಯರ್ ಆಗಿರೋ, ನೀನೇ ಒಬ್ಬನ್ ನಡೆಸ್ಕೊ ಅಂತ ಹೇಳ್ಬಿಟ್ಟು ಕೊಟ್ಟಿರ್ಬೋದು. ಹೌದಾ? ಇಲ್ಲ. ಸೊ ಅದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗಿರ್ಬೋದು. ಹಾಗಾಗಿ ಹೊಸ ಸಂಸ್ಥೆಗಳಿಗೆ ಬರೋಕೆ ಇರ್ಬೋದು. ಹೌದಾ? ಆಲ್ರೆಡಿ ತುಂಬಾ ಜನರಿಗೆ ಇವನು ವಾಟರ್ ಸಪ್ಲೈ ಮಾಡ್ತಾ ಇರೋದ್ರಿಂದ ತುಂಬಾ ಕನೆಕ್ಟ್ ಆಗಿರ್ಬೋದು. ಸೊ ಹೊಸೊಬ್ರು ಬಂದ್ರು ಕೂಡ ಅವ್ರ ಜೊತೆ ಹೊಂದ್ಕೊಳ್ತಾರೋ ಇಲ್ಲೋ ಎಲ್ಲರೂ ಕೂಡ. ಆ ರೀತಿ ಇರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಹೊಸ ಸಂಸ್ಥೆಗಳು ಉದ್ಯಮಕ್ಕೆ ಪ್ರವೇಶಿಸುವುದು ಕಷ್ಟಕರವಾಗಿರುತ್ತದೆ ಈ ಒಂದು ಮೊನೊಪೊಲಿಯಲ್ಲಿ. ಬೆಲೆಯ ಮೇಲೆ ನಿಯಂತ್ರಣ ಅಂತ ಹೇಳ್ತಾರೆ. ಬೆಲೆಯ ಮೇಲೆ ನಿಯಂತ್ರಣ ಅಂದ್ರೆ ಏಕಸ್ವಾಮ್ಯಯು ಏಕಸ್ವಾಮಿಯು ಬೆಲೆ ಮತ್ತು ಉತ್ಪಾದನೆಯನ್ನು ಪ್ರಭಾವಿಸಬಹುದು. ಹೌದಾ? ಏನಪ್ಪ ಬೆಲೆಯ ಮೇಲೆ ಹೆಂಗ್ ನಿಯಂತ್ರಣ ಅಂತಾನೆ ಇವನು ಅಂತಂದ್ರೆ ಇವನಿಗೆ ಏನಾದ್ರು ಐ ಥಿಂಕ್ ಈಗ ನಾನು ಜಾಸ್ತಿ ಪ್ರೈಸ್ ಇಟ್ಟಿದ್ದೀನಿ, ಯಾರು ತಗೊಳ್ತಾ ಇಲ್ಲ, ನನಗೆ ಏನಾದ್ರು ಲಾಸ್ ಆಗ್ತಿದೆ, ಸೊ ಕಡಿಮೆ ಮಾಡ್ತಾರೆ. ಹೌದಾ? ಸೊ ನೆಕ್ಸ್ಟ್ ಏನಾದ್ರೂ ಇಲ್ಲ ಇವನು ಕಡಿಮೆ, ತುಂಬಾ ಲಾಸ್ ಆಗ್ತಾ ಇದೆ, ನನಗೆ ತುಂಬಾ ಸೇಲ್ಸ್ ಆಗ್ತಾ ಇದೆ ಬಟ್ ಪ್ರಾಫಿಟ್ ಬರ್ತಾ ಇಲ್ಲ. ಹೌದಾ? ಪ್ರೈಸ್ ಗ್ರಾಜುಯಲ್ ಆಗಿ ಇನ್ಕ್ರೀಸ್ ಮಾಡ್ತಾನೆ. ಅವನಿಗೆ ನಾರ್ಮಲ್ ಆಗಿ ಬರುತ್ತೆ. ಏನಕ್ಕಪ್ಪ ಅಂದ್ರೆ ಅಲ್ಲಿರೋದು ಯಾರು? ಒಬ್ಬನೇ ಒಬ್ಬ ಇರ್ತಾನೆ. ಈ ಒಂದು ಏಕಸ್ವಾಮ್ಯ ಅಂತ ಬಂತು ಅಂದ ತಕ್ಷಣ ಒಂದು ಅಂತ ಅನ್ನೋದನ್ನ ನೆನಪಿಟ್ಕೊಂಡ್ಬಿಡಿ, ನಿಮಗೆ ಪ್ರತಿಯೊಂದು ಆನ್ಸರ್ ಕೂಡ ಬರುತ್ತೆ. ಹೌದಾ? ಸಂಸ್ಥೆಯ ಉದ್ಯಮ ಅಂದ್ರೆ ಸಂಸ್ಥೆ ಮತ್ತು ಉದ್ಯಮದ ನಡುವೆ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಹೌದಾ? ಈ ಒಂದು ಪಾಯಿಂಟ್ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಬಟ್ ಇದನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಬಂದ್ರು ಕೂಡ ನಿಮ್ಗೆ ಎಷ್ಟೋ ಪಾಯಿಂಟ್ಸ್ ಇದಾವೆ. ಬೆಲೆ ತಾರತಮ್ಯಕ್ಕೆ ಅವಕಾಶ ಇರುತ್ತೆ. ಹೌದಾ? ಬೆಲೆ ತಾರತಮ್ಯ ಅಂದ್ರೆ ಗೊತ್ತು. ವಿಭಿನ್ನ ಗ್ರಾಹಕರಿಗೆ ವಿಭಿನ್ನ ಬೆಲೆ ವಿಧಿಸುವ ಸಾಧ್ಯತೆ ಇರುತ್ತದೆ. ಏನಪ್ಪ ವಿಭಿನ್ನ ಗ್ರಾಹಕರಿಗೆ ವಿಭಿನ್ನ ಬೆಲೆ ಅಂತ ಅಂದ್ರೆ ಸೊ ವಿಭಿನ್ನ ಗ್ರಾಹಕರಿಗೆ
ಫಾರ್ ಎಕ್ಸಾಂಪಲ್ ಈಗ ವಾಟರ್ ಸಪ್ಲೈಯರ್ ಒಬ್ನೇ ಇರ್ತಾನೆ, ಹೌದಾ? ಸೊ ಅವನು ಹೇಳಕ್ಕಾಗಲ್ಲ, ಯಾವ ರೀತಿ ಬೇಕಾದ್ರೂ ಬೆಲೆ ತಾರತಮ್ಯ ಮಾಡ್ಬೋದು. ಸೊ ದೊಡ್ಡ ಮನೆ ತುಂಬಾ ಕ್ಯಾನ್ಸ್ಗಳನ್ನ ಹಾಕ್ತಾರೆ, ಒಂದ್ ಮನೇಲಿ ಒಂದ್ ದಿನಕ್ಕೆ ಡೈಲಿ 20 ಕ್ಯಾನ್ ನೀರ್ ತಗೊಂತಾರೆ ಅಂತಂದು ಅವರಿಗೆ ನಾರ್ಮಲ್ ಆಗಿ ₹3 ಒಂದ್ ಕ್ಯಾನ್ ಅಂತ ಕೊಡೋದು. ಬಟ್ ಯಾರ್ದೋ ಒಬ್ರ ಮನೇಲಿ ಇವ್ರು ದಿನಕ್ಕೆ ಬರೀ 2 ಕ್ಯಾನ್ ತಗೊಂತಾರೆ, ಇವ್ರಿಗೆ ₹5 ಹಾಕುದ್ ನಾನು. ಬೆಲೆ ತಾರತಮ್ಯ ಅಲ್ವಾ? ಸೊ ಒಬ್ಬ ಭಿನ್ನ ವಿಭಿನ್ನ ಗ್ರಾಹಕರಿಗೆ ವಿಭಿನ್ನ ವಿಭಿನ್ನ ರೀತಿಯ ಬೆಲೆಯಲ್ಲಿ ವಿಧಿಸುವ ಸಾಧ್ಯತೆ ಇರುತ್ತದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಸಾಮಾನ್ಯ ಲಾಭ ಅಂತ ಹೇಳ್ತಾರೆ. ಅಸಾಮಾನ್ಯ ಲಾಭ ಅಂದ್ರೆ ದೀರ್ಘಾವಧಿಯಲ್ಲೂ ಹೆಚ್ಚುವರಿ ಲಾಭ ಗಳಿಸುವ ಅವಕಾಶ ಇರುತ್ತದೆ. ಅಂದ್ರೆ ದೀರ್ಘಾವಧಿ ಎಷ್ಟು ಲಾಂಗ್ ಟರ್ಮ್ ಆಗಿ ಇವ್ನು ಕೆಲಸ ಮಾಡ್ತಾನಲ್ವೋ ಅಷ್ಟು ಇವನಿಗೆ ಲಾಭ ಗಳಿಸುವಂತ ಒಂದು ಅವಕಾಶ ಇರ್ತೈತಿ. ಇವನಿಗೆ ಅಷ್ಟೇ ಸೂಪರ್ ಪ್ರಾಫಿಟ್ ಅನ್ನೋಂಥದ್ದು ಬರುತ್ತೆ. ಸೊ ಇಂಗ್ಲಿಷ್ ಅಲ್ಲಿ ಕೂಡ ಸೇಮ್ ಇರುತ್ತೆ. ನಾನು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದಾಗ ಇಂಗ್ಲಿಷ್ ಮೀಡಿಯಂನವ್ರಿಗೂ ಕೂಡ ಅರ್ಥ ಆಗಿರುತ್ತೆ. ಬಟ್ ನಾನು ಸೊ ಹಾಗಾಗಿ ಏನ್ ಮಾಡ್ತೀನಿ, ಇಂಗ್ಲಿಷ್ ಅಲ್ಲಿ ಜಸ್ಟ್ ಹಂಗೆ ರೀಡ್ ಮಾಡ್ತಾ 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 ನೆಕ್ಸ್ಟ್ ಹೋಗ್ತಾ ಇರ್ತೀನಿ. ನೀವು PDF ಕೂಡ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಲ್ವಾ, ಅಲ್ಲಿಂದ ನೀವು ಪಾಯಿಂಟ್ಸ್ ಗಳನ್ನ ತಗೋಬಹುದು. ಸೊ ನಾಳೆ ಎಕ್ಸಾಮ್ ಇರೋರು ಏನ್ ಮಾಡ್ಬೇಕಪ್ಪ ಅಂದ್ರೆ ಜಸ್ಟ್ ಒನ್ ಟೈಮ್ ನೀಟಾಗಿ ಕಾನ್ಸಂಟ್ರೇಷನ್ ಮಾಡಿ ನಾನು ಹೇಳುವಂತ ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ಒಂದ್ ಕಡೆ ಬರ್ಕೊಳ್ಳಿ. ಒಂದು ಕಾನ್ಸೆಪ್ಟ್ ಗೆ ನಾನು ಏನ್ ಎಕ್ಸಾಂಪಲ್ ಕೊಡ್ತೀನಿ ಅದನ್ನೇ ಬರ್ಕೊಳ್ಳಿ. ಆ ಒಂದು ಸ್ಟೋರಿಯನ್ನ ನೀವು ನೆನಪಿಟ್ಕೊಳ್ಳಿ. ಆ ಎಕ್ಸಾಮ್ ಹಾಲ್ ಅಲ್ಲಿ ನಿಮಗೆ ಖಂಡಿತವಾಗ್ಲೂ ಆನ್ಸರ್ ನೆನಪು ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇದೇ ಟೈಮಲ್ಲಿ ಚಾಟ್ ಕಾಲ್ ಆಯ್ತು. ಓಕೆ, ಸೊ ಇರ್ಲಿ. ಮೊದಲನೇದಾಗಿ ಇಂಟ್ರೊಡಕ್ಷನ್ ಬಂದ್ಬಿಟ್ಟು ಮೊನೊಪೊಲಿ ಇಸ್ ಅ ಮಾರ್ಕೆಟ್ ಸ್ಟ್ರಕ್ಚರ್ ಇನ್ ವಿಚ್ ದೇರ್ ವಾಸ್ ಓನ್ಲಿ ಒನ್ ಸೆಲ್ಲರ್ ಇರ್ತಾನೆ. ನೋ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್ ಫಾರ್ ದ ಪ್ರಾಡಕ್ಟ್. ದ ಮೊನೊಪೊಲಿಸ್ಟ್ ಹ್ಯಾಸ್ ಕಂಟ್ರೋಲ್ ಓವರ್ ಪ್ರೈಸ್ ಅಂಡ್ ಔಟ್ಪುಟ್. ಎರಡು ಮೇಲೂ ಕೂಡ ಕಂಟ್ರೋಲ್ ಅಲ್ಲಿ ಇರ್ತಾನೆ. ಕ್ಯಾರೆಕ್ಟರಿಸ್ಟಿಕ್ ಬಂದ್ಬಿಟ್ಟು ಸಿಂಗಲ್ ಸೆಲ್ಲರ್ ಅಂದ್ರೆ ಒಬ್ಬನೇ ಇರ್ತಾನೆ. ನೋ ಕ್ಲೋಸ್ ಸಬ್ಸ್ಟಿಟ್ಯೂಟ್ಸ್ ಅಂತ ಅಂದ್ರೆ ಯಾವುದೇ ರೀತಿ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಗಳು ಇರೋದಿಲ್ಲ, ಹೌದಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೆಸ್ಟ್ರಿಕ್ಷನ್ ಆನ್ ಎಂಟ್ರಿಯ ಮೇಲೆ ಯಾರು ಕೂಡ ಎಂಟ್ರಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅಂದ್ರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗಿರೋಂಥದ್ದಾಗಿರ್ಬೋದು, ಗೌರ್ಮೆಂಟ್ ಅವನಿಗೊಬ್ಬನಿಗೆ ಆ ಫೆಸಿಲಿಟಿ ಕೊಟ್ಟಿರ್ಬೋದು, ಹೇಳಕ್ಕಾಗಲ್ಲ. ಕಂಟ್ರೋಲ್ ಓವರ್ ಪ್ರೈಸ್, ಆ ಒಂದು ಪ್ರೈಸ್ ಮೇಲೆ ಅವನಿಗೆ ಕಂಟ್ರೋಲ್ ಇರುತ್ತೆ. ಫಾರ್ಮ್ ಅಂಡ್ ಇಂಡಸ್ಟ್ರಿಯಲ್ ಸೇಮ್, ಎರಡು ಕೂಡ ಸೇಮ್ ಇರುತ್ತೆ. ನೆಕ್ಸ್ಟ್ ಪ್ರೈಸ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ಬೋದು. ಸೊ ಬೆಲೆಯಲ್ಲಿ ತಾರತಮ್ಯಗಳಾಗ್ಬೋದು. ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂದ್ರೆ ಅಲ್ಲಿ ಒಬ್ಬನೇ ಇರ್ತಾನೆ, ಹೌದಾ? ಹಾಗಾಗಿ ಅವ್ನು ಎಷ್ಟು ಲಾಂಗ್ ಆಗಿ ಬಿಸ್ನೆಸ್ ಮಾಡ್ತಾನೆ ಅಷ್ಟು ಲಾಂಗ್ ಆಗಿ ಅಷ್ಟು ಸೂಪರ್ ಆಗಿ ಅವನಿಗೆ ಪ್ರಾಫಿಟ್ ಅನ್ನೋಂಥದ್ದು ಸಿಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಮತ್ತೆ ಬೆಲೆ ತಾರತಮ್ಯದ ಹಂತಗಳನ್ನು ವಿವರಿಸಿ. ನಾ ಮೇಲ್ಗಡೆ ಹೇಳಿದೆ ಬೆಲೆ ತಾರತಮ್ಯ ಅಂದ್ರೆ ಏನು, ಒಬ್ರಿಗೆ ಒಂದ್ ಪ್ರೈಸ್ ಕೊಡುದು, ಇನ್ನೊಬ್ರಿಗೆ ಒಂದ್ ಪ್ರೈಸ್ ಕೊಡುದು. ಅದನ್ನೇ ಇಲ್ಲಿ ದೊಡ್ಡ ಕ್ವಶನ್ ಕೊಟ್ಟಿದ್ದಾರೆ. ಏನಪ್ಪಾ, ಒಂದೇ ವಸ್ತುವನ್ನು, ಹೌದಾ, ಇರೋದೊಂದೇ ಪ್ರಾಡಕ್ಟ್ ವಿವಿಧ ವಿವಿಧ ಗ್ರಾಹಕರಿಗೆ, ಒಂದು ಪ್ರಾಡಕ್ಟ್ ನ ವಿವಿಧ ವಿವಿಧ ಗ್ರಾಹಕರಿಗೆ ವಿವಿಧ ವಿವಿಧ ಮಾರುಕಟ್ಟೆಗಳಲ್ಲಿ ವಿಭಿನ್ನ ಬೆಲೆಗೆ ಮಾರುವಂತದ್ದು, ಹೌದಾ? ಇಲ್ಲಿ ಇವನಿಗೆ ಒಂದು ಪ್ರಾಡಕ್ಟಿಗೆ ₹100 ಚಾರ್ಜ್ ಮಾಡೋದು, ಹೌದಾ? ಇಲ್ಲಿ ಯಾರೋ ನಮ್ಮ ಸಂಬಂಧಿಕರು ಬಂದಿರ್ತಾರೆ ₹80 ಕೊಡೋದು. ಇವ್ನು ಯಾರು ತೀರಾ ಗೊತ್ತಿಲ್ಲದ ಹೊಸಬ ಬಂದ ನೀವು ಮೋಸ ಮಾಡ್ಬೋದು, ₹110 ಮಾರೋದು. ಏನಾಯ್ತು, ವಿಭಿನ್ನ ವಿಭಿನ್ನ ಗ್ರಾಹಕರಿಗೆ ಒಂದೇ ವಸ್ತುವಿಗೆ ಭಿನ್ನ ವಿಭಿನ್ನ ಬೆಲೆಗಳಲ್ಲಿ ಮಾರಾಟ ಮಾಡೋದನ್ನ ಬೆಲೆ ತಾರತಮ್ಯ ಎಂದು ಕರೀತಾರೆ. ಇದ್ರಲ್ಲಿ ಹಂತಗಳು ಬರ್ತಾವ. ಮೊದಲ ಹಂತದ ಬೆಲೆ ತಾರತಮ್ಯ ಅಂತಂದ್ರೆ ಪ್ರತಿ ಗ್ರಾಹಕರಿಂದ ಅವರು ಪಾವತಿಸಲು ಸಿದ್ಧವಾಗಿರುವ ಗರಿಷ್ಠ ಬೆಲೆಯನ್ನು ವಿಧಿಸಲಾಗುತ್ತದೆ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದ್ರೆ ಸೊ ವೇಟ್ ಮಾಡಿ ನೋಡಿ ಹೇಳ್ತೀನಿ. ಸೊ ನೋಡ್ತಾ ಇದ್ದೀನಿ. ಸೊ ಏನಪ್ಪಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಓಕೆ, ಸೊ ಬೆಲೆ ತಾರತಮ್ಯ, ಹೌದಾ? ಪ್ರತಿ ಗ್ರಾಹಕರಿಂದ ಅವರು ಪಾವತಿಸಲು ಸಿದ್ಧವಾಗಿರುವ ಗರಿಷ್ಠ ಬೆಲೆಯನ್ನು ವಿಧಿಸಲಾಗುತ್ತದೆ. ಅಂದ್ರೆ ಏನ್ ಮಾಡ್ತಾರೆ, ಡಿಗ್ರೀಸ್. ಫಸ್ಟ್ ಡಿಗ್ರಿ ಪ್ರೈಸ್ ಡಿಸ್ಕ್ರಿಮಿನೇಷನ್. ಈಚ್ ಕನ್ಸ್ಯೂಮರ್ ಈಸ್ ಚಾರ್ಜ್ಡ್ ದ ಮ್ಯಾಕ್ಸಿಮಮ್ ಪ್ರೈಸ್ ಈ ಈಸ್ ವಿಲ್ಲಿಂಗ್ ಟು ಪೇ. ಹೌದಾ? ಇವನ್ ಏನ್ ಮಾಡಿರ್ತಾನೆ ಅಂತಂದ್ರೆ ಇವನು ಡಿಸೈಡ್ ಮಾಡ್ತಾನೆ, ಸೊ ನಾನು ಇಷ್ಟಕ್ಕಂತೂ ಮಾರಲೇಬೇಕು ಈ ಪ್ರಾಡಕ್ಟ್, ಇಲ್ಲ ಅಂದ್ರೆ ನನಗೆ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂದ್ರೆ ಫಾರ್ ಎಕ್ಸಾಂಪಲ್ ₹20 ತಗೊಂಡಿರ್ತಾನೆ, ₹30 ಅವನು ಹೇಳ್ದಿರ್ತಾನೆ. ಸೊ ಬೆಲೆ ತಾರತಮ್ಯದಲ್ಲಿ ಇವನಿಗೆ ಏನ್ ಮಾಡ್ತಾನೆ, ಸೊ ಇವನು ಮೊದಲ ಹಂತದ ತಾರತಮ್ಯ, ಇವನು ₹25 ಇಟ್ಕೊಂಡಿರ್ತಾನೆ. ಸೊ ಇಷ್ಟಕ್ಕಂತೂ ನಾನು ಮಾರಲೇಬೇಕು, ಏನಕ್ಕಪ್ಪ 20ಕ್ಕೆ ಮಾರಿದ್ರೆ ನನ್ಗೆ ಯಾವುದೇ ರೀತಿಯಾದಂತ ಲಾಭ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಆ ರೀತಿ ಮೊದಲ ಹಂತದ ಬೆಲೆ ತಾರತಮ್ಯ. ಸೊ ಗ್ರಾಹಕರ ಹೆಚ್ಚುವರಿ ಲಾಭದ ಸ್ವಾಧೀನ ಅಂತಂದ್ರೆ ಮೊದಲ ಹಂತದಲ್ಲಿ ಮಾರಾಟಗಾರನು ಸಂಪೂರ್ಣ ಗ್ರಾಹಕರ ಹೆಚ್ಚುವರಿ ಲಾಭವನ್ನು ಪಡೆಯುತ್ತಾರೆ. ಮೊದಲ ಹಂತದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಎಷ್ಟಾಗುತ್ತೋ ಅಷ್ಟು ಒಪ್ಕೊಳ್ದೇನೆ ಅದರಿಂದ ಲಾಭ ತಗೊಂಡಿರ್ತಾನಲ್ವ. ಸೊ ಎರಡನೇದರಲ್ಲಿ ಏನ್ ಮಾಡ್ತಾನೆ, ಸೊ ನೆಕ್ಸ್ಟ್ ನಿಧಾನಕ್ಕೆ ಬಿಟ್ಕೊಡ್ತಾರೆ. ಎರಡನೇ ಹಂತದ ಬೆಲೆ ತಾರತಮ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ ಖರೀದಿಸಿದ ಪ್ರಮಾಣದ ಆಧಾರದ ಮೇಲೆ ಬದಲಾಗುತ್ತದೆ, ಹೌದಾ? ಹೆಂಗಪ್ಪ, ನಾನಾಗ್ಲೇನೆ ಹೇಳಿದೆ, ಹೌದಾ? ಸೊ ಈ ಒಂದ್ ಮನೇಲಿ 20 ಕ್ಯಾನ್ ತಗೊಂತಾರೆ ಅಂತ ಹೇಳ್ಬಿಟ್ಟು ಏನ್ ಮಾಡೋದು, ಒಂದ್ ಕ್ಯಾನಿಗೆ ₹5 ಇತ್ತು ಅಂದ್ರೆ ₹3 ಮಾಡಿ ಕೊಟ್ಬಿಡೋದು, ಇಲ್ಲ ₹4 ಮಾಡ್ಕೊಡೋದು, ಹೌದಾ? ಈ ರೀತಿ. ಸೊ ಎಷ್ಟು ಹೆಚ್ಚಿನ ಖರೀದಿಗೆ ಕಡಿಮೆ ಬೆಲೆ, ಎಷ್ಟು ಹೆಚ್ಚಿಗೆ ಖರೀದಿ ಮಾಡ್ತೀರಾ ಅಷ್ಟು ಕಡಿಮೆ ಬೆಲೆ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗಿನ ಇದರಲ್ಲಿ ಹೋಲ್ಸೇಲ್ ಅಂಗಡಿಗಳು, ರಿಟೇಲ್ ಅಂಗಡಿಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಅವಕ್ಕೆಲ್ಲ, ಹೌದಾ? ನೆಕ್ಸ್ಟ್ ಮೂರನೇ ಹಂತದ ಬೆಲೆ ತಾರತಮ್ಯ ಯಾವ ರೀತಿ ಆಗುತ್ತೆ ಅಂದ್ರೆ ವಿಭಿನ್ನ ಗ್ರಾಹಕರ ಗುಂಪುಗಳಿಗೆ ವಿಭಿನ್ನ ಬೆಲೆ ವಿಧಿಸಲಾಗುತ್ತದೆ, ಹೌದಾ? ಯಾವ ರೀತಿ, ಫಾರ್ ಎಕ್ಸಾಂಪಲ್ ನೀವು ಸಂತೆ ಮಾರ್ಕೆಟ್ ಅಲ್ಲಿ ಹೋದ್ರಿ ಅಂತ ತಗೊಳ್ಳಿ, ಹೆಣ್ಣು ಮಕ್ಕಳು ಹೋದ್ರು ಅಂತ ಅಂದ್ರೆ ಎಷ್ಟು ಇದನ್ ಮಾಡ್ತಾರೆ ಏನದು, ಸೊ ಅವ್ರ ಮಧ್ಯೆ ಬಾರ್ಗೇನ್ ಎಲ್ಲ ನಡೆಯುತ್ತೆ. ಸೊ ಅವ್ರು ಎಷ್ಟು ಹೇಳಿರ್ತಾರೋ ಅದಕ್ಕಿಂತ ಒಂದು ಅರ್ಧಕ್ಕಿಂತ ಜಾಸ್ತಿ ಅಷ್ಟು ಕಡಿಮೆ ಮಾಡ್ತಾರೆ, ಹೌದಾ?
ಬಟ್ ಅದೇ ಗಂಡು ಮಕ್ಳು ಹೋದ್ರ ಅಂತಂದ್ರೆ ಇಷ್ಟೇ ಪ್ರೈಸ್ ಅನ್ನ ಬೇಕಾದ್ರೆ ತಗೋ ಬೇಡಾದ್ರೂ ಬಿಡು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಈ ರೀತಿ ವಿವಿಧ ಮಾರುಕಟ್ಟೆಗಳಲ್ಲಿ ವಿಭಿನ್ನ ಬೆಲೆಯನ್ನು ವಿಧಿಸಲಾಗುತ್ತದೆ. ಇಲ್ಲಿ ಏನಪ್ಪಾ ಈ ಬೆಲೆ ತಾರತಮ್ಯದಲ್ಲಿ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಲಾಭ ಹೆಚ್ಚಿಸುವುದು ಒಂದು ಮುಖ್ಯ ಉದ್ದೇಶವಾಗಿರ್ತದೆ ಇವ್ರಿಗೆ. ಲಾಭ ಹೆಚ್ಚಿಸ್ಬೇಕು ಅಷ್ಟೇ ಇರೋದು ನಮಗೆ ಮೇನ್ ಒಂದು ಉದ್ದೇಶ ಅಂದ್ರೆ ಇರೋದು ಲಾಭ ಹೆಚ್ಚಿಸೋದು ಅಂತ ಹೇಳ್ಬಿಟ್ಟು. ಬೆಲೆ ತಾರತಮ್ಯದ ಮುಖ್ಯ ಉದ್ದೇಶ ಲಾಭವನ್ನು ಹೆಚ್ಚಿಸುವುದಾಗಿದೆ. ಇಂಗ್ಲಿಷ್ ಅಲ್ಲಿ ಏನಪ್ಪಾ ಸೊ ಇಂಟ್ರೊಡಕ್ಷನ್ ಪ್ರೈಸ್ ಡಿಸ್ಕ್ರಿಮಿನೇಷನ್ ಮೀನ್ಸ್ ಚಾರ್ಜಿಂಗ್ ಡಿಫರೆಂಟ್ ಪ್ರೈಸಸ್ ಫಾರ್ ದ ಸೇಮ್ ಪ್ರಾಡಕ್ಟ್ ಟು ಡಿಫರೆಂಟ್ ಕಸ್ಟಮರ್ಸ್ ಆರ್ ಡಿಫರೆಂಟ್ ಮಾರ್ಕೆಟ್ ಅಂತ ಹೇಳ್ಬೋದು. ಹೌದಾ? ಈ ರೀತಿ ಸೊ ಮೊದಲನೇದಾಗಿ ಫಸ್ಟ್ ಡಿಗ್ರಿ ಅಂತ ಬರುತ್ತೆ. ಫಸ್ಟ್ ಡಿಗ್ರಿ ಅಂತ ಅಂದ್ರೆ ಈಚ್ ಕನ್ಸ್ಯೂಮರ್ ನ ಏನ್ ಮಾಡ್ತಾನೆ ಅವ್ನು ಎಷ್ಟು ಕೊಟ್ಟು ತಗೊಳಕ್ ರೆಡಿ ಇದಾನಲ್ಲೋ ಅಲ್ಲಿ ತನಕನೂ ಏರಿಸ್ತಾ ಇರ್ತಾರೆ. ಸೊ ಯಾವುದೇ ರೀತಿ ಅಂತ ಪ್ರೈಸ್ ಅಲ್ಲಿ ಕಡಿಮೆ ಮಾಡೋದಿಲ್ಲ. ಹೌದಾ? ಅಂದ್ರೆ ಇವನಿಗೆ ಅನ್ಕೊಂಡಿರ್ತಾನೆ 25ಕ್ಕೆ ನಾನು ಕೊಡ್ಲೇಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ವಾಟರ್ ಕ್ಯಾನ್ ತಗೊಳ್ಳಿ, ನಾನು ಇವನಿಗೆ 5 ರೂಪಾಯಿ ಮಾರ್ಲೇಬೇಕು ಅಂತ ಇತ್ತು ಅಂದ್ರೆ ಅವನಿಗೆ 5 ರೂಪಾಯಿಗೆ ಮಾರ್ತಾನೆ. ಆ ಒಂದು ಟೈಮಲ್ಲಿ ಅವ್ನು 5 ರೂಪಾಯಿ ತಗೊಳ್ತಾನೆ. ಕನ್ಸ್ಯೂಮರ್ ಸರ್ಪ್ಲಸ್ ಈಸ್ ಕ್ಯಾಪ್ಚರ್ಡ್ ಅಂತ ಅಂದ್ರೆ ಏನ್ ಮಾಡ್ತಾನೆ ದ ಸೆಲ್ಲರ್ ಕ್ಯಾಪ್ಚರ್ ದ ಎಂಟೈರ್ ಕನ್ಸ್ಯೂಮರ್ ಸರ್ಪ್ಲಸ್. ಅವನ ಹತ್ರ ಎಷ್ಟು ಲಾಭ ಪಡಿಯಕ್ಕಾಗುತ್ತೋ ಅಷ್ಟು ಲಾಭ ಪಡಿತಾನೆ. 5 ರೂಪಾಯಿ ಎಷ್ಟು ಟ್ರೈ ಮಾಡ್ತಾನೋ ಅಷ್ಟು ಟ್ರೈ ಮಾಡಿ 5 ರೂಪಾಯಿಗೆ ಮಾರ್ತಾನೆ. ಅದ ನೆಕ್ಸ್ಟ್ ಸೆಕೆಂಡ್ ಡಿಗ್ರಿ ಏನ್ ಹೇಳುತ್ತಪ್ಪ ಅಂತಂದ್ರೆ ಪ್ರೈಸ್ ವೇರೀಸ್ ಅಕಾರ್ಡಿಂಗ್ ಟು ದ ಕ್ವಾಂಟಿಟಿ ಪರ್ಚೇಸ್. ಎಷ್ಟು ಕ್ವಾಂಟಿಟಿ ಪರ್ಚೇಸ್ ಮಾಡ್ತಾರೆ ಅಷ್ಟ್ರ ಮೇಲೆ ಮಾಡ್ತೀವಿ ಅಂತಂದ್ರೆ ಸೊ ಎಷ್ಟು ವಾಟರ್ ಕ್ಯಾನ್ ಜಾಸ್ತಿ ತಗೊಳ್ತೀವಿ ಅಷ್ಟು ಅಮೌಂಟ್ ಕಡಿಮೆ ಮಾಡ್ತಾ ಬರ್ತಾನೆ. ಈ ರೀತಿ ಸೊ ಬಲ್ಕ್ ಪರ್ಚೇಸ್ ಬಲ್ಕ್ ಆಗಿ ಆರ್ಡರ್ ಹಾಕೋದು ಸೊ ಹೋಲ್ಸೇಲ್ ಆಗಿ ತಗೊಳ್ಳೋದ್ರಲ್ಲಿ ಏನಾಗುತ್ತೆ ಒಂದು ಅಮೌಂಟ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಥರ್ಡ್ ಡಿಗ್ರಿ ಪ್ರೈಸ್ ಎಕ್ಸ್ಪ್ಲನೇಷನ್ ಅಂತಂದ್ರೆ ಸೊ ಡಿಫರೆಂಟ್ ಟೈಪ್ ಗ್ರೂಪ್ಸ್ ಆಫ್ ಕನ್ಸ್ಯೂಮರ್ಸ್. ಇವ್ರು ನನ್ನ ರಿಲೇಷನ್ ನಾನು ಕಡಿಮೆ ಕೊಡ್ತೀನಿ, ಇವ್ರು ನನಗೆ ಸಂಬಂಧ ಇಲ್ಲ, ಇವ್ರಿಗೆ ನಾನು ಜಾಸ್ತಿ ಕೊಡ್ತೀನಿ. ಈ ರೀತಿ ಸೊ ಈ ಒಂದು ಇದರ ಮೇನ್ ಏಮ್ ಏನಿರುತ್ತಪ್ಪ ಅಂತಂದ್ರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನೋಂಥದ್ದು ಇರುತ್ತೆ. ಓಕೆನಾ? ಸೊ ನಾನ್ ತುಂಬಾ ಲೆಂದಿಯಾಗಿ ಒಂದೊಂದು ಕ್ವಶನ್ ಕೂಡ ನೀಟಾಗಿ ಈ ರೀತಿ ಎಕ್ಸ್‌ಪ್ಲೇನ್ ಮಾಡ್ತಾ ಇರೋ ಕಾರಣ ನಿಮಗೆ ಯೂಸ್ ಆಗ್ಲಿ. ಸೊ ವಿಡಿಯೋ ನೋಡೋದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಸೊ ನನಗೇನು ಅದರಿಂತ್ರ ಸಿಗೋವಂಥದ್ದಿಲ್ಲ. ಹಾಗಾಗಿ ಬಟ್ ನಿಮಗೆ ಒಂದು ಯೂಸೇಜ್ ಸಿಗುತ್ತೆ ಈ ಒಂದು ಕ್ವಶನ್ಸ್‌ಗಳನ್ನ ಅರ್ಥ ಮಾಡ್ಕೊಂಡು. ಎಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಾನು ಹೇಳಿದ್ದೇನೆ 5 ಮಾರ್ಕ್ಸ್‌ಗೆ ಇವು ಅಂತ ಅನ್ನೋ ಟೈಮಲ್ಲಿ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವುಗಳ ಮೇಲೆ ಕ್ವಶನ್ಸ್ ಬಂದೇ ಬರುವಂತ 110% ಚಾನ್ಸಸ್ ಇದಾವೆ ಇದರಲ್ಲಿ. ಸೊ 5 ಮಾರ್ಕ್ಸ್‌ಗೆ ಎಷ್ಟು ಬರೀಬೇಕಪ್ಪ ಐ ಥಿಂಕ್ 3 ಬರೀಬೇಕೇನೋ ನೀವು. ಅಲ್ಲಿ 5 ಕೊಟ್ಟಿರ್ತಾರೆ ಅಂತ ಅನ್ಕೊಂತೀನಿ. ಹಾಗಾಗಿ ಸೊ ಇಲ್ಲಿರುವಂತ ಒಂದು 10 ಟು 12 ಕ್ವಶನ್ಸ್ ಅಲ್ಲಿ ಫಿಕ್ಸ್ ಆಗಿ ಬರುವಂತ ಅಷ್ಟು ಕ್ವಶನ್ಸ್‌ಗಳು ನಮಗೆ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದೀವಿ. ಸೊ ತುಂಬಾ ಲಾಂಗ್ ಹೋಗ್ತಾ ಇದೆ ವಿಡಿಯೋ ಅಂತ ಕೂಡ ಗೊತ್ತಿದೆ. ಬಟ್ ನಮಗೆ ಬೇಕಾಗಿರೋದು ನಿಮಗೆ ಕಂಟೆಂಟ್ ಸಿಗಬೇಕು. ನಿಮಗೆ ಅಲ್ಲಿರುವಂತದ್ದು ಏನಂತ ಕಂಟೆಂಟ್ ಅರ್ಥ ಆಗ್ಬೇಕು. ಹೌದಾ? ಸೊ ನೆಕ್ಸ್ಟ್ ಏಕಸ್ವಾಮ್ಯ ಸ್ಪರ್ಧೆಯ ಲಕ್ಷಣಗಳು. ಹೌದಾ? ಸೊ ನೋಡಿ ಡೋಂಟ್ ಕನ್ಫ್ಯೂಸ್ ಹಿಯರ್. ಸೊ ಮೊನೊಪೊಲಿಸ್ಟಿಕ್ ಮಾರ್ಕೆಟಿಗೂ ಮೋನೋಪೋಲಿಗೂ ಇದು ಕಂಪೇರ್ ಮಾಡ್ಕೊಂಡ್ರೆ ನಿಮಗೆ ಈ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಏನಕ್ಕಪ್ಪ ಅಂದ್ರೆ ಎರಡು ಕೂಡ ಕನ್ಫ್ಯೂಸಿಂಗ್ ಅಲ್ಲಿದಾವೆ. ಹೌದಾ? ಮೊನೊಪೊಲಿಸ್ಟಿಕ್ ಕಾಂಪಿಟೇಷನ್‌ಗೂ ಮೋನೋಪಾಲಿಗೂ ಏನು ವ್ಯತ್ಯಾಸ? ಸೊ ಡಿಫರೆನ್ಸ್ ಇದೆ ಎರಡಕ್ಕೂ ಕೂಡ. ಹೌದಾ? ಏಕಸ್ವಾಮ್ಯ ಮಾರುಕಟ್ಟೆ ಎಂದರೇನು? ಏಕಸ್ವಾಮ್ಯ ಸ್ಪರ್ಧೆಯ ಲಕ್ಷಣಗಳು ಎಂದರೇನು? ಹೌದಾ? ಏಕಸ್ವಾಮ್ಯ ಮಾರುಕಟ್ಟೆ ಅಂತಂದ್ರೆ ಏನಪ್ಪಾ? ಸೊ ಒಬ್ನೇ ಇರ್ತಾನೆ, ಅಲ್ಲಿ ಒಂದೇ ಪ್ರಾಡಕ್ಟ್ ಇರುತ್ತೆ, ಈ ರೀತಿ ಮಾರ್ತಿರ್ತಾರೆ. ಬಟ್ ಇಲ್ಲಿ ಏಕಸ್ವಾಮ್ಯ ಸ್ಪರ್ಧೆಯು ಪರಿಪೂರ್ಣ ಸ್ಪರ್ಧೆ ಮತ್ತು ಏಕಸ್ವಾಮ್ಯದ ಲಕ್ಷಣಗಳನ್ನು ಹೊಂದಿರುವ ಮಾರುಕಟ್ಟೆ ರಚನೆಯಾಗಿದೆ. ಇದರಲ್ಲಿ ಪರಿಪೂರ್ಣ ಸ್ಪರ್ಧೆನೂ ಬರುತ್ತೆ, ಅಂದ್ರೆ ಪರಿಪೂರ್ಣ ಸ್ಪರ್ಧೆ ಮಾರುಕಟ್ಟೆನೂ ಬರುತ್ತೆ, ಏಕಸ್ವಾಮ್ಯ ಲಕ್ಷಣ ಮಾರುಕಟ್ಟೆ ಇದೆಯಲ್ಲ ಅದರ ಲಕ್ಷಣಗಳನ್ನು ಕೂಡ ಹೊಂದಿದೆ ಇದು ಅಂತ ಹೇಳ್ತಾರೆ. ಸೊ ಇಲ್ಲಿ ಅನೇಕ ಮಾರಾಟಗಾರರು ಬರ್ತಾರೆ. ನೋಡಿದ್ರೆ ಮೊನೊಪೊಲಿಸ್ಟಿಕ್ ಅಂತ ಇದೆ, ಬಟ್ ಮಾರಾಟಗಾರರು ಇದ್ದಾರೆ ಮತ್ತು ಉತ್ಪನ್ನಗಳಲ್ಲಿ ವ್ಯತ್ಯಾಸ ಕಂಡು ಬರುತ್ತದೆ. ಫಾರ್ ಎಕ್ಸಾಂಪಲ್ ಈ ಒಂದು ಮೊನೊಪೊಲಿಸ್ಟಿಕ್ ಕಾಂಪಿಟೇಷನ್ ಅನ್ನೋ ಒಂದು ಟಾಪಿಕ್ ನಿಮಗೆ ಅರ್ಥ ಆಗ್ಬೇಕಂತಂದ್ರೆ ನಾನೇನ್ ಹೇಳ್ತೀನಿಪ್ಪ ಅಂತಂದ್ರೆ ಒಂದು ಎಕ್ಸಾಂಪಲ್ ನ ಕೊಡ್ತೀನಿ. ಅದ ಏನಪ್ಪಾ ಮೊನೊಪೊಲಿಸ್ಟಿಕ್ ಮಾರ್ಕೆಟ್ ಅರ್ಥ ಆಗ್ಬೇಕು, ಮೊನೊಪೊಲಿಸ್ಟಿಕ್ ಅದೇನು ಕಾಂಪಿಟೇಷನ್ ಅರ್ಥ ಆಗ್ಬೇಕು ಅಂದ್ರೆ ಥಿಂಕ್ ಆಫ್ ಅ ಸೋಪ್ ಬ್ರ್ಯಾಂಡ್ಸ್. ಹೌದಾ? ಸೋಪ್ ಬ್ರ್ಯಾಂಡ್ಸ್ ಅಲ್ಲಿ ನಿಮಗೆ ಏನ್ ಗೊತ್ತು? ಒಂದು ಡವ್ ಗೊತ್ತು. ಹೌದಾ? ಇನ್ನೊಂದು ಮೆಡಿಮಿಕ್ಸ್ ಗೊತ್ತು, ಇನ್ನೊಂದು ಲಕ್ಸ್ ಗೊತ್ತು, ಇನ್ನೊಂದು ಸಂತೂರ್ ಗೊತ್ತು. ಸಂತೂರ್ ಮಮ್ಮಿ ಗೊತ್ತಲ್ಲ. ಸೊ ಸಂತೂರ್ ಅನ್ನೋಂಥದ್ದು ಗೊತ್ತು. ಏನಪ್ಪಾ ಇವೆಲ್ಲವೂ ಕೂಡ ಸೋಪ್ಗಳೇನ? ಹೌದಾ? ಎಲ್ಲವೂ ಕೂಡ ಪ್ರಾಡಕ್ಟ್ ಸೇಮ್ ಐತೆ ಅಲ್ಲಿಗೆ. ಹೌದಾ? ಬಟ್ ಪ್ರಾಡಕ್ಟ್ ಸೇಮ್ ಇದೆ. ಬಟ್ ಎಲ್ಲಾದ್ರೂ ಕೂಡ ಒಂದು ಏನಿರುತ್ತಪ್ಪ ಅಂತಂದ್ರೆ ಸೊ ಪ್ರಾಡಕ್ಟ್ಸ್ ಆರ್ ಡಿಫ್ರೆಂಟ್. ಹೌದಾ? ಪ್ರಾಡಕ್ಟ್ ಸೇಮ್ ಇರಲ್ಲ, ಪ್ರಾಡಕ್ಟ್ ಆರ್ ಡಿಫ್ರೆಂಟ್. ಎಲ್ಲಾದ್ರೂ ಕೂಡ ಕ್ವಾಲಿಟಿನೂ ಅಂದ್ರೆ ಒಂದು ಫಂಕ್ಷನ್ ಕೂಡ ಸೇಮ್ ಇರುತ್ತೆ. ಡವ್ ಏನು ಮಾಡುತ್ತೆ ಅಂತಂದ್ರೆ ಮಾಯಿಶ್ಚರೈಸಿಂಗ್ ಸೋಪ್ ಅಂತ ಹೇಳ್ಬೋದು. ಮೆಡಿಮಿಕ್ಸ್ ಅಂತ ಅಂದ್ರೆ ಆಯುರ್ವೇದಿಕ್ ಸೋಪ್ ಅಂತ ಹೇಳ್ಬೋದು. ಈ ರೀತಿ ಅದರದ್ದೇ ಆದಂತಹ ಒಂದಿಷ್ಟು ಸೊ ಲಕ್ಸ್ ಅಂತ ಬಂದ್ರೆ ಬ್ಯೂಟಿ ಸೋಪ್, ಸಂತೂರ್ ಅಂತ ಬಂದ್ರು ಕೂಡ ಬ್ಯೂಟಿ ಸೋಪ್, ಮೆಡಿಮಿಕ್ಸ್ ಬಂದ್ಬಿಟ್ಟು ಆಯುರ್ವೇದಿಕ್ ಸೋಪ್ ಬಂದ್ರೆ ಡವ್ ಸೋಪ್ ಬಂದ್ಬಿಟ್ಟು ಸೊ ಮಾಯಿಶ್ಚರೈಸಿಂಗ್ ಸೋಪ್. ಈ ರೀತಿ ಸೋಪ್ಗಳು ಪ್ರಾಡಕ್ಟ್ ಏನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ, ಅದರ ಫಂಕ್ಷನ್ಸ್‌ಗಳು ಏನಾಗಿರ್ತವೆ ಡಿಫ್ರೆಂಟ್ ಆಗಿರ್ತವೆ. ಹೌದಾ? ಇದೇ ರೀತಿ ಸೊ ಬಟ್ ಎಲ್ಲಾ ಸೋಪ್‌ಗಳು ಒಂದೇ ರೀತಿ ಕಾಣಿಸ್ತಾವ? ಇಲ್ಲ. ಸಮ್ ಕ್ಲೈಮ್ ಆ ರೀತಿ ಇರುತ್ತೆ, ಸಮ್ ಈ ರೀತಿ ಇರುತ್ತೆ. ಅದು ಪ್ರಾಡಕ್ಟ್ಸ್. ಇದಕ್ಕೆ ಏನಂತ ಕರಿತೀವಿ ನಾವು? ಮೊನೊಪೊಲಿಸ್ಟಿಕ್ ಮಾರ್ಕೆಟ್. ಮೆನಿ ಸೆಲ್ಲರ್ಸ್ ಇರ್ತಾರೆ. ಹೌದಾ? ತುಂಬಾ ಸೆಲ್ಲರ್ಸ್‌ಗಳು ಇರ್ತಾರೆ. ಕಾಂಪಿಟೇಷನ್ ಏನದು ಡಿಫರೆಂಟ್ ಪ್ರಾಡಕ್ಟ್‌ಗಳು ಇರ್ತಾರೆ. ಇದಕ್ಕೆ ಮೊನೊಪೊಲಿಸ್ಟಿಕ್ ಕಾಂಪಿಟೇಷನ್ ಅಂತ ಹೇಳ್ತೀವಿ. ಹೌದಾ? ಏಕಸ್ವಾಮ್ಯ ಸ್ಪರ್ಧೆಯ ಲಕ್ಷಣಗಳು, ಏಕಸ್ವಾಮ್ಯ ಸ್ಪರ್ಧೆ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಲಕ್ಷಣಗಳು ಹೆಚ್ಚಿನ ಸಂಖ್ಯೆಯ ಮಾರಾಟಗಾರರು ಇರ್ತಾರೆ.
ಹೌದಾ, ಪ್ರಾಡಕ್ಟ್ ಡಿಫ್ರೆಂಟ್ ಆಗಿರುತ್ತೆ. ಉತ್ಪನ್ನ ವಿಭಿನ್ನೀಕರಣವಾಗಿ ಅಂದ್ರೆ ಗುಣಮಟ್ಟದ ಕ್ವಾಲಿಟಿಯಲ್ಲಿ ಆಗಿರ್ಬೋದು, ಡಿಸೈನ್ ಅಲ್ಲಿ ಆಗಿರ್ಬೋದು, ಬ್ರ್ಯಾಂಡ್ ಅಲ್ಲಿ, ಪ್ಯಾಕೇಜಿಂಗ್ ಗಳಲ್ಲಿ, ಈ 4 ಅಂಶಗಳಲ್ಲಿ ಯಾವ್ದನ್ನಾದ್ರೂ ಒಂದನ್ನಾದ್ರೂ ಇಟ್ಕೊಂಡು ಒಂದಕ್ಕಿಂತ ಒಂದು ಪ್ರಾಡಕ್ಟ್ ಡಿಫ್ರೆಂಟ್ ಆಗಿರ್ತವೆ. ಹೌದಾ, ಆ ರೀತಿ. ಮುಕ್ತ ಪ್ರವೇಶ ಮತ್ತು ನಿರ್ಗಮ ಯಾರು ಬೇಕಾದ್ರೆ ಎಂಟ್ರಿ ಕೊಡ್ಬೋದು. ಸೊ ನನಗೆ ಈ ಸಂತೂರ್ ಇತ್ತು, ನಾನು ಮಂತೂರ್ ಅಂತ ಒಂದು ಸೋಪ್ ಶುರು ಮಾಡಿದೆ, ಸಕ್ಸಸ್ ಆಗ್ಲಿಲ್ಲ, ನಿಲ್ಲಿಸಿದೆ. ನಾನು ಬಂದ ಮಾರ್ಕೆಟ್ಗೆ ಎಂಟ್ರಿ ಆಗಿ ಎಕ್ಸಿಟ್ ಆಗಿ. ಅದೇ ರೀತಿ ಬೆಲೆಯ ಮೇಲೆ ಸ್ವಲ್ಪ ನಿಯಂತ್ರಣ ಇರುತ್ತದೆ. ಏನಕ್ಕಪ್ಪ ಅಂತಂದ್ರೆ ಅವರದ್ದೇ ಆದಂತ ಒಂದು ಸೋಪಿನ ಒಂದು ಕ್ವಾಲಿಟಿಯನ್ನು ಅವ್ರು ಹೊಂದಿರ್ತಾರೆ. ಹಾಗಾಗಿ ಓಕೆನಾ. ಸೊ ಏನಕ್ಕಪ್ಪ ಅಂದ್ರೆ ಸಪೋಸ್ ಡವ್ ಸೋಪ್ ಏನ್ ಮಾಡ್ತಾರೆ, 60 ರೂಪಾಯಿ ಮಾಡಿದ್ರು ಅಂತಂದ್ರೆ 500 ರೂಪಾಯಿ ಮಾಡಕ್ಕಾಗತ್ತಾ? ಇಲ್ಲ. ಕಸ್ಟಮರ್ ವಿಲ್ ಬೈ ಏನ್ ಮಾಡ್ತಾರೆ, ಸಂತೂರ್ಗೆ ಹೋಗ್ಬಿಡ್ತಾರೆ. ಹೌದಾ, ಬಟ್ ಕ್ಯಾನ್ ಡವ್ ಚಾರ್ಜ್ 65 ಇನ್ಸ್ಟೆಡ್ ಆಫ್ ₹60 ಮಾಡ್ಬೋದು. ಹೌದಾ, ಆ ರೀತಿ ಸ್ವಲ್ಪ ಈಗ ಫಾರ್ ಎಕ್ಸಾಂಪಲ್ ಬೆಲೆ ಮೇಲೆ ಸ್ವಲ್ಪ ನಿಯಂತ್ರಣ. ಯಾಕಪ್ಪ ನಿಯಂತ್ರಣ ಇತ್ತು ಅಂದ್ರೆ ನನಗೀಗ 50 ರೂಪಾಯಿ ಇದೆ. ಸೊ ಒಂದು ಡವ್ ಸೋಪ್ಗೆ ನನ್ನ ಸೋಪ್ ಹೆಂಗ ಸೇಲ್ಸ್ ಆಗ್ತಾವ, ನಾನು 500 ರೂಪಾಯಿ ಮಾಡ್ತೀನಿ, ನನ್ನ ಕಡೆ ಕಂಟ್ರೋಲ್ ಇದೆ ಪ್ರೈಸ್ ಆಗಲ್ಲ. ಎಲ್ಲಾರು ಏನ್ ಮಾಡ್ತಾರೆ, ಪ್ರೈಸ್ ಇದನ್ನ ಚೇಂಜ್ ಮಾಡ್ತಾರೆ. ಬಟ್ ಅದೇ ಏನಪ್ಪ 50 ರೂಪಾಯಿಗೆ ಇರೋ ಅಂತದನ್ನ, ಇಲ್ಲ ನಾನು 60 ರೂಪಾಯಿ ಮಾಡ್ತೀನಿ, 55 ರೂಪಾಯಿ ಮಾಡ್ತೀನಿ ಅಂತಂದ್ರೆ ಸೊ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಹೌದಾ, ಸ್ವಲ್ಪ ಸ್ವಾತಂತ್ರ್ಯ ಇರ್ತದೆ ಅವ್ರಿಗೆ ಅಷ್ಟೇ. ಸೊ ಜಾಹೀರಾತಿನ ಮಹತ್ವ ಅಂತಂದ್ರೆ ಗ್ರಾಹಕರನ್ನು ಆಕರ್ಷಿಸಲು ಜಾಹೀರಾತು ಮತ್ತು ಮಾರಾಟ ಪ್ರಚಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಏನಕ್ಕಪ್ಪ ಅಂತಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಸಂತೂರ್ ಸೋಪ್ ಇದೆ, ಡವ್ ಸೋಪ್ ಇದೆ, ಮೆಡಿಮಿಕ್ಸ್ ಇದೆ, ಪಿಯರ್ಸ್ ಇದೆ, ಈ ರೀತಿ ಎಷ್ಟು ಸೋಪ್ಸ್ ಗಳಿದಾವೆ. ಸೋಪಲ್ಲಿ ತುಂಬಾ ವೆರೈಟೀಸ್ ಗಳಿದಾವೆ ಅಂತ ಅಂದ್ರೆ ನಾನು ಫಾರ್ ಎಕ್ಸಾಂಪಲ್ ನಾನು ಸಂತೂರ್ ಕಂಪ್ನಿ ಏನಾಗಿದ್ದೀನಿ ಅಂತಂದ್ರೆ ಉಳಿದಿರುವಂತ ಎಲ್ಲಾ ಸೋಪ್ನವ್ರು ಕೂಡ ನನಗೆ ಕಾಂಪಿಟೇಟರ್ಸ್ ಆಗಿರ್ತಾರ. ಆ ರೀತಿ ಸೊ ಕಾಂಪಿಟೇಟರ್ಸ್ ಗಳು ತುಂಬಾ ಇದ್ದಾಗ ನಾವು ನಮ್ಮ ಸೋಪಿಗೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಎಷ್ಟು ಪಾಪ್ಯುಲಾರಿಟಿ ಆಗಿ ಮಾಡ್ತೀವಿ, ಅಷ್ಟು ನನಗೆ ಸೇಲ್ಸ್ ಆಗುತ್ತಾ. ಇದು ನಮ್ಮ ಒಂದು ಜಾಹೀರಾತಿನಲ್ಲಿ ಮಾಡುವಂತ ಒಂದು ಮುಖ್ಯವಾದಂತ ಕೆಲಸ ಆಗಿರುತ್ತೆ ಅಂತ ಹೇಳ್ಬೋದು. ಹೌದಲ್ವಾ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಸ್ಪರ್ಧೆಯ ಅಸ್ತಿತ್ವ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ಸಂಸ್ಥೆಗಳ ನಡುವೆ ತೀವ್ರ ಸ್ಪರ್ಧೆ ಕಂಡು ಬರ್ತದೆ. ಅಂದ್ರೆ ಏನದು, ಎಷ್ಟು ಸ್ಪರ್ಧೆ ಅಂತ ಅಂದ್ರೆ ತೀವ್ರ ಸ್ಪರ್ಧೆ ಅನ್ನೋದು ಕಂಡು ಬರುತ್ತದೆ. ಏನಪ್ಪ ತೀವ್ರ ಸ್ಪರ್ಧೆ ಅಂತ ನಾನು ಹೇಳುದು ಈಗಿನ. ಸೊ ಸಂತೂರ್ ಇದೆ, ಅದು ಕೂಡ ಒಂದು ಸೋಪ್. ಹೌದಾ, ಸಂತೂರ್ ಇದೆ, ಮೆಡಿಮಿಕ್ಸ್ ಇದೆ, ಈ ರೀತಿ ಇದ್ದಾಗ ಎಷ್ಟು ಸೋಪ್ಗಳ ಬ್ರ್ಯಾಂಡ್ಗಳಿದಾವೆ. ಆ ಟೈಮಲ್ಲಿ ಮತ್ತೆ ನಾವು ಈಗ ನಮ್ಮ ಸೋಪಿನ ಒಂದು ಸೇಲ್ಸ್ ಜಾಸ್ತಿ ಆಗ್ಬೇಕು ಅಂತ ಅನ್ನೋ ಟೈಮಲ್ಲಿ ನಾವು ನಾರ್ಮಲ್ ಆಗಿ ಸ್ಪರ್ಧೆಯಲ್ಲಿ ಇಳಿದ್ಬಿಡ್ತೀವಿ. ಹೌದಾ, ತುಂಬಾ ತೀವ್ರವಾದಂತ ಸ್ಪರ್ಧೆಯನ್ನ ಮಾಡ್ತೀವಿ. ಆ ರೀತಿ ತೀವ್ರ ಸ್ಪರ್ಧೆ ಅಂತ ಹೇಳ್ತಾರೆ. ಮಾರಾಟ ವೆಚ್ಚಗಳು ತುಂಬಾ ಜಾಸ್ತಿ ಆಗ್ತವೆ. ಏನಕ್ಕಪ್ಪ ಅಂತ ಅಂದ್ರೆ ಎಷ್ಟು ಸೋಪ್ಗಳು ಇರ್ತಾವಲ್ಲ, ಎಷ್ಟು ಬ್ರ್ಯಾಂಡ್ಗಳು ಇರ್ತವೆ, ಎಷ್ಟು ಫರ್ಮ್ಸ್ ಗಳಿರ್ತವೆ. ಆ ಟೈಮಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಜಾಹೀರಾತಿಗೋಸ್ಕರ, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಸೇಲ್ಸ್ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಆಗಿರ್ಬೋದು, ಆಮೇಲೆ ಸೇಲ್ಸ್ ಪರ್ಸನ್ಸ್ ಗಳನ್ನ ಬಿಡುವಂತದ್ದಾಗಿರ್ಬೋದು, ಈ ರೀತಿ ಮಾಡೋದಕ್ಕೆ ತುಂಬಾ ಖರ್ಚು ಮಾಡ್ಬೇಕಾಗುತ್ತೆ. ಹೌದಾ, ಇಷ್ಟೆಲ್ಲ ಲಕ್ಷಣಗಳು ಇರ್ತವೆ. ಹೌದಾ, ನಿಮಗೆ ಗೊತ್ತಾಗ್ಬೇಕು ಮೊನೋಪೊಲಿಸ್ಟಿಕ್ ಮಾರ್ಕೆಟ್ ಲಕ್ಷಣಗಳು ಏನಪ್ಪಾ ಅಂತ ಹೇಳ್ಬಿಟ್ಟು. ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ ಫೀಚರ್ಸ್, ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್ ಇರ್ತಾರೆ, ಪ್ರಾಡಕ್ಟ್ ಡಿಫ್ರೆಂಟ್ ಆಗಿರುತ್ತೆ, ಫ್ರೀ ಎಂಟ್ರಿ ಅಂಡ್ ಎಕ್ಸಿಟ್ ಆಗಿರ್ಬೋದು, ಸಮ್ ಕಂಟ್ರೋಲ್ ಓವರ್ ಪ್ರೈಸ್, ತುಂಬಾ ಅಲ್ಲ ಸಮ್ ಕಂಟ್ರೋಲ್ ಓವರ್ ಪ್ರೈಸ್, ಇಂಪಾರ್ಟೆನ್ಸ್ ಆಫ್ ಅಡ್ವರ್ಟೈಸಿಂಗ್, ತುಂಬಾ ಅಡ್ವರ್ಟೈಸಿಂಗ್ ಮೇಲೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಎಕ್ಸಿಸ್ಟೆನ್ಸ್ ಆಫ್ ಕಾಂಪಿಟೇಷನ್, ತುಂಬಾ ಕಾಂಪಿಟೇಷನ್ ಇರುತ್ತೆ. ಸೆಲ್ಲಿಂಗ್ ಕಾಸ್ಟ್ ಆಗಿ ಅಡ್ವರ್ಟೈಸಿಂಗ್ ಮತ್ತೆ ಪ್ರಮೋಷನ್ಗೋಸ್ಕರ ನಾವು ತುಂಬಾ ಖರ್ಚು ಮಾಡ್ಬೇಕಾಗತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬಂತು, ಉತ್ಪನ್ನ ವಿಭಿನ್ನೀಕರಣದ ಮಹತ್ವವನ್ನು ವಿವರಿಸಿ. ಸೊ ಇಲ್ಲಿವರೆಗೂ 4 ಕ್ವಶನ್ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ದು. ಆಲ್ರೆಡಿ 30 ಮಿನಿಟ್ಸ್ ಆಗಿದೆ ವಿಡಿಯೋ, ಹಾಗಾಗಿ ತುಂಬಾ ಲಾಂಗ್ ಆಗಿ ಹೋಗುತ್ತೆ ಅಂತ ನಾನು ಯಾವಾಗ್ಲೂ ಹೇಳಿದ್ದೀನಿ. ಬಟ್ ನಿಮಗೆ ಬೇಕಾಗಿರೋದು ಕಂಟೆಂಟ್ ಅನ್ನೋ ಕಾರಣಕ್ಕೋಸ್ಕರ ನಾನು ಯೋಚನೆ ಮಾಡ್ತಾ ಇಲ್ಲ, ಎಷ್ಟಾದ್ರೂ ಲಾಂಗ್ ಆಗಿ ಹೋಗ್ಲಿ. ಸೊ ಎಷ್ಟಿದಾವ ಅಷ್ಟು ಕಂಟೆಂಟ್ ಕೂಡ ಮುಗಿಸ್ಬೇಕಂತ ಹೇಳ್ಬಿಟ್ಟು. ಅದು ಉತ್ಪನ್ನ ವಿಭಿನ್ನೀಕರಣದ ಮಹತ್ವವನ್ನು ವಿವರಿಸಿ ಅಂದ್ರೆ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್. ಈ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಮಾಡೋದ್ರಿಂದ ನಮಗೆ ಏನು ಸಿಗುತ್ತೆ, ಹೌದಾ, ನಮಗೆ ಏನ್ ಲಾಭ ಇದೆ ಅದರಿಂದ. ಹೌದಾ, ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಮಾಡೋದ್ರಿಂದ ನಮಗೆ ಏನ್ ಲಾಭ ಇದೆ ಅದು ಗೊತ್ತಾಗ್ಬೇಕಲ್ವ. ಆಗಿದ್ದಾಗ ಈಗ ನೋಡಿ, ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಅಂದ್ರೆ ಏನಪ್ಪಾ ನಿಮಗೆ ಗೊತ್ತಿದೆ. ಪೇಸ್ಟ್ಗಳು ಗೊತ್ತಿದೆ ಅಲ್ಲ. ಸೊ ಟೂತ್ ಪೇಸ್ಟ್ಗಳು ಕೋಲ್ಗೇಟ್, ಸೆನ್ಸೊಡೈನ್ ಇದೆ, ಹೌದಾ, ಪೆಪ್ಸೋಡೆಂಟ್ ಇದೆ, ಡಾಬರ್ ರೆಡ್ ಅಂತ ಇದೆ. ಹೌದಾ, ಎಲ್ಲವೂ ಕೂಡ ಪ್ರಾಡಕ್ಟ್ ಸೇಮ್. ಹೌದು, ಪೇಸ್ಟ್ ಸೇಮ್ ಪೇಸ್ಟ್. ಹೌದಾ, ಆಗಿದ್ದಾಗ ಬಟ್ ದೇ ಎಕ್ಸಾಕ್ಟ್ಲಿ ಸೇಮ್ ಇಲ್ಲ ಇಲ್ಲ, ಎಲ್ಲವೂ ಕೂಡ ಟೂತ್ ಪೇಸ್ಟ್ಗಳೇ. ಹೌದಾ, ಅಲ್ಲಿ ಕೂಡ ಅಷ್ಟೇ, ಎಲ್ಲವೂ ಕೂಡ ಸೋಪ್ಸೇ. ಬಟ್ ಎಲ್ಲವೂ ಕೂಡ ಸೇಮ್ ಆಗಿದ್ವಾ? ಇಲ್ಲ. ಏನಪ್ಪಾ ಕೋಲ್ಗೇಟ್ ಹೇಳುತ್ತೆ, ಇಲ್ಲ ನನ್ನ ಸೋಪ್ ಯೂಸ್ ಮಾಡೋ ಸ್ಟ್ರಾಂಗ್ ಟೀತ್ ಆಗತ್ತೆ ನಿಂದು. ಸೆನ್ಸೊಡೈನ್ ಹೇಳುತ್ತೆ, ಇಲ್ಲ ನಾನು ಕ್ಯಾವಿಟಿ ಮೇಲೆ ನೋಡ್ತೀನಿ. ಪೆಪ್ಸೋಡೆಂಟ್ ಹೇಳುತ್ತೆ, ಇಲ್ಲ ನನ್ನ ಜರ್ಮ್ಸ್ ಮೇಲೆ ನೋಡ್ತೀನಿ. ಡಾಬರ್ ರೆಡ್ ಹೇಳುತ್ತೆ, ಇಲ್ಲ ನಾನು ಫುಲ್ ಆಯುರ್ವೇದಿಕ್ ಆಗಿದ್ದಾನೆ, ಯಾವುದೇ ರೀತಿ ಕೆಮಿಕಲ್ ಇಲ್ಲ. ಹೌದಾ, ಸೊ ಈ ರೀತಿ. ಹಾಗಾಗಿ ಈ ರೀತಿ ಏನಪ್ಪಾ ಅಂತಂದ್ರೆ ಪ್ರಾಡಕ್ಟ್ಗಳು ಡಿಫ್ರೆನ್ಸಿಯೇಷನ್ ಅಂತಂದ್ರೆ ಎಲ್ಲವೂ ಕೂಡ ಟೂತ್ ಪೇಸ್ಟೇ. ಹೌದಾ, ಎಲ್ಲವೂ ಕೂಡ ಒಂದೇ ಫಾರ್ಮ್ ಅಲ್ಲೇ ಬರೋದು, ಟೂತ್ ಪೇಸ್ಟ್ ಫಾರ್ಮ್ ಅಲ್ಲಿ. ಬಟ್ ಏನಿದೆ ಇವು ಬೇರೆ ಇದಾವೆ. ಹೌದಾ, ಅದರದ್ದೇ ಆದಂತ ಒಂದಿಷ್ಟು ಫಂಕ್ಷನ್ಗಳು ಬೇರೆ ಇದಾವೆ, ಫೀಚರ್ಸ್ಗಳು ಬೇರೆ ಇದಾವೆ, ಪ್ಯಾಕೇಜಿಂಗ್ ಬೇರೆ ಇರುತ್ತೆ, ಕ್ವಾಲಿಟಿ ಬೇರೆ ಇರುತ್ತೆ, ಬ್ರ್ಯಾಂಡ್ ಬೇರೆ ಇರುತ್ತೆ. ಹೌದಾ, ಇದಕ್ಕೆ ಏನಂತ ಕರೀತಾರೆ, ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಹೌದಾ, ಒಂದೇ ಪ್ರಾಡಕ್ಟ್. ಈಗ ಫಾರ್ ಎಕ್ಸಾಂಪಲ್ ಕಾರ್ಸ್ ಅಲ್ಲಿ ನೋಡಿ, BMW ಇದೆ, ಹೌದಾ, ಆಡಿ ಇದೆ, ಬೆನ್ಸ್ ಇದೆ, ಮರ್ಸಿಡಿಸ್,
ಆಮೇಲೆ ಏನು ಲ್ಯಾಂಬೋರ್ಗಿನಿ ಇದೆ. ಹೌದಾ? ಎಲ್ಲವೂ ಕೂಡ ಕಾರ್‌ಗಳು. ಹೌದಾ? ಕಾರ್‌ಗಳ ಕ್ಯಾಟಗರಿಯಲ್ಲೇ ಬರೋದು. ಬಟ್ ತನ್ನದೇ ಆದಂತ ಒಂದೊಂದು ಕಾರ್‌ಗಳು ಕೂಡ ತನ್ನದೇ ಆದಂತ ಫೀಚರ್ಸ್ ಹೊಂದಿದೆ, ಕಂಪನಿ ಹೊಂದಿದೆ, ಲೋಗೋ, ಬ್ರಾಂಡ್ ಹೊಂದಿದೆ, ತನ್ನದೇ ಆದಂತ ಒಂದು ಡಿಸೈನ್ ಹೊಂದಿದೆ. ಈ ರೀತಿ ತನ್ನದೇ ಆದಂತ ಒಂದು ಸೆಕ್ಯೂರಿಟಿ ಫೀಚರ್ಸ್‌ಗಳನ್ನ ಹೊಂದಿರುತ್ತೆ. ಇದಕ್ಕೇನಂತ ಕರೀತಾರೆ? ಪ್ರಾಡಕ್ಟ್ ಡಿಫರೆನ್ಸಿಯೇಷನ್ ಅಂತ ಕರೀತಾರೆ. ಇದನ್ನ ಮಾಡೋದ್ರಿಂದ್ರ ನಮಗೇನು ಸಿಗುತ್ತೆ? ಇದರ ಮಹತ್ವ ಏನಪ್ಪಾ ಅಂತ ಅಂದ್ರೆ, ಸೊ ನೋಡಿ ಹೇಳ್ತೀನಿ. ಇದನ್ನ ಮಾಡೋದ್ರಿಂದ್ರ ಗ್ರಾಹಕರನ್ನ ಆಕರ್ಷಿಸಬಹುದು. ಹೌದಾ? ಸೊ ಕೋಲ್ಗೇಟ್ ಮೇಲೆ ಅಡ್ವರ್ಟೈಸ್‌ಮೆಂಟ್ಸ್ ಬರ್ತಾವೆ. ನೋಡಿದೀರಾ ಕೋಲ್ಗೇಟ್ ಮೇಲೆ ಅಡ್ವರ್ಟೈಸ್‌ಮೆಂಟ್ಸ್ ಯಾವ ರೀತಿ ಬರ್ತವೆ? ನಿಮ್ಮ ಟೂತ್ ಪೇಸ್ಟ್‌ನಲ್ಲಿ ಉಪ್ಪು ಇದೆನಾ? ಹಂಗೆ ಎಲ್ಲೆಲ್ಲಿಂತ್ರ ಏನೇನೋ ಹಾರ್ಕೊಂಡ್ ಬರೋದು. ಈ ರೀತಿ ಎಲ್ಲ ಮಾಡ್ತಾರೆ. ಹೌದಾ? ಏನಕ್ಕಪ್ಪ ಮಾಡ್ತಾರೆ ಈ ರೀತಿ ಪ್ರಾಡಕ್ಟ್ ಡಿಫರೆನ್ಸಿಯೇಷನ್ ಅಂತಂದ್ರೆ, ಗ್ರಾಹಕರನ್ನ ನಮ್ ಕಡೆ ಸೆಳಿಬೇಕು. ನಮ್ಮ ಒಂದು ಸೇಲ್ಸ್ ಜಾಸ್ತಿ ಮಾಡ್ಬೇಕು ಅನ್ನೋ ಒಂದ್ ಕಾರಣಕ್ಕೋಸ್ಕರ. ಹೌದಾ? ಈಗೇನಪ್ಪಾ ಎಲ್ಲಾ ಟೂತ್ ಪೇಸ್ಟ್‌ಗಳು ಒಂದೇ ರೀತಿ ಕಂಡ್ವು ಅಂತಂದ್ರೆ, ಎಲ್ಲಾ ಟೂತ್ ಪೇಸ್ಟ್‌ಗಳು ಒಂದೇ ಲುಕ್ ಅಲ್ಲೇ ಇದ್ವು, ಒಂದೇ ಪ್ಯಾಕೇಜಿಂಗ್ ಇತ್ತು ಅಂತಂದ್ರೆ, ಯಾರಾದ್ರೂ ಕಸ್ಟಮರ್ ಥಿಂಕ್ ಮಾಡ್ತಿದ್ರ, "ನಾ ಕೋಲ್ಗೇಟ್ ತಗೊಂತ ಇದೀನಿ, ನಾ ಪೆನ್ಸೋಡೆಂಟ್ ತಗೊಂತ ಇದೀನಿ." ಇಲ್ಲ, ಎಲ್ಲವೂ ಕೂಡ ಸೇಮ್ ಇದ್ವು. ಎಲ್ಲವೂ ಕೂಡ ವೈಟ್ ರ್ಯಾಪರ್ ಅಲ್ಲೇ ಹಾಕಿಟ್ಟಿದ್ದಾರೆ. ಹಾಗಾಗಿ ಸೊ ಆಗ ಆ ಟೈಮಲ್ಲಿ ವೆನ್ ಕಂಪನೀಸ್ ಗಿವ್ ಡಿಫರೆಂಟ್ ಕಲರ್ಸ್, ಫೀಚರ್ಸ್, ಬ್ರಾಂಡ್ಸ್, ಕಸ್ಟಮರ್ ಬಿಕಮ್ ಇಂಟ್ರೆಸ್ಟೆಡ್. ಹೌದಾ? ಯಾಕಪ್ಪ ಅಂತಂದ್ರೆ, ಗ್ರಾಹಕರನ್ನ ಆಕರ್ಷಿಸ್ತದೆ. ಯಾವ ರೀತಿ ಅಂತಂದ್ರೆ, ಯಾವಾಗ ತಮ್ಮ ಕ್ವಾಲಿಟಿ ಜಾಸ್ತಿ, ಆ ಒಂದು ಡಿಸೈನ್ ಚೇಂಜ್ ಇಡೋದು, ಬ್ರಾಂಡ್ ಸಪರೇಟ್ ಇಡೋದು, ಪ್ಯಾಕಿಂಗ್ ಬೇರೆ ರೀತಿ ಮಾಡ್ಸೋದು ಮಾಡ್ತಾರಲ್ಲ, ಆ ಟೈಮಲ್ಲಿ ಏನಾಗುತ್ತೆ ಗ್ರಾಹಕರು ಆಕರ್ಷಣ ಆಗ್ತಾರೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬ್ರಾಂಡ್ ನಿಷ್ಠೆಯನ್ನು ಹೆಚ್ಚಿಸುತ್ತದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಕ್ರಿಯೇಟ್ಸ್ ಬ್ರಾಂಡ್ ಲಾಯಲ್ಟಿ ಇಂಗ್ಲಿಷ್ ಅಲ್ಲಿ ಅಂತ ಹೇಳ್ತಾರೆ. ಕ್ರಿಯೇಟ್ಸ್ ಬ್ರಾಂಡ್ ಲಾಯಲ್ಟಿ ಅಂತಂದ್ರೆ ಏನಾಗುತ್ತೆ, ಗ್ರಾಹಕರು ಒಂದು ನಿರ್ದಿಷ್ಟ ಬ್ರಾಂಡ್ ಅನ್ನತ್ತ ಆಕರ್ಷಿತರಾಗುತ್ತಾರೆ. ಯಾವ ರೀತಿ ಅಂತಂದ್ರೆ, ಕೋಲ್ಗೇಟ್ ನ ರೀತಿ. ಕೋಲ್ಗೇಟ್ ಯಾವ ಕಾಲದಿಂದ ಬರ್ತಾ ಇದೆ, ಇನ್ನೂ ಕೂಡ ಅದರ ಸೇಲ್ಸ್ ಗಳು ಇಳಿದಿಲ್ಲ. ಹೌದಾ? ಇವತ್ತಿಗೂ ಕೂಡ ಅವರು ಅಡ್ವರ್ಟೈಸ್ಮೆಂಟ್ ಖರ್ಚು ಮಾಡ್ತಾರೆ, ಖರ್ಚು ಮಾಡಲ್ಲ ಅಂತ ಅಲ್ಲ. ಬಟ್ ಅದರ ಸೇಲ್ಸ್ ಏನಾದ್ರು ಡಿಕ್ರೀಸ್ ಆಗಿದೆನಾ? ಇಲ್ಲ. ಏನೋ ಒಂದ್ ಸ್ವಲ್ಪ ಡಿಕ್ರೀಸ್ ಆಗ್ಬೋದು. ಸೊ ಬೇರೆ ಬೇರೆ ಕಂಪನಿಗಳು ಬಂದಿರುವಂತ ಕಾರಣಕ್ಕೋಸ್ಕರ ಆ ರೀತಿ ನಾವು ನಮ್ಮ ಪ್ರಾಡಕ್ಟ್‌ಗೆ ತನ್ನದೇ ಆದಂತ ಒಂದು ಬ್ರಾಂಡ್ ಕೊಡೋದ್ರಿಂತ ಏನಾಗುತ್ತೆ, ಬ್ರಾಂಡ್ ನಿಷ್ಠೆ ಅನ್ನುವಂಥದ್ದು ಹೆಚ್ಚುತ್ತದೆ ಅದರಿಂತ್ರ. ಅಂದ್ರೆ ಒಂದು ಬ್ರಾಂಡ್‌ಗೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮನೇಲಿ ನಾವು ಕೋಲ್ಗೇಟ್ ಯಾವಾಗಿಂತ್ರ ಬಳಸ್ತಾ ಇದೀವಿ ಅಂತಂದ್ರೆ, ನಾವು ಅದಕ್ಕೆ ಲಾಯಲ್ ಆಗಿರ್ತೀವಿ. ಹೇಗೆ ಆರ್-ಸಿ-ಬಿ ರೀತಿ ನಾವು ಅದಕ್ಕೆ ಲಾಯಲ್ ಆಗಿದ್ದು, ಸೊ ಅದು ಎಷ್ಟು ಚೇಂಜಸ್ ಮಾಡ್ತಾ ಬಂದ್ರು ಕೂಡ ನಾವು ಅದಕ್ಕೆ ಅಡಿಕ್ಟ್ ಆಗಿ, ಸೊ ನಮ್ದು ಕೋಲ್ಗೇಟ್ ಬ್ರಾಂಡ್ ಅನ್ನುವಂಥದ್ದು ನಾವು ಬಿಡಕ್ ಹೋಗೋದಿಲ್ಲ ಆ ರೀತಿ. ಹೌದಾ? ಬ್ರಾಂಡ್ ನಿಷ್ಠೆಯನ್ನ ಹೆಚ್ಚಿಸುತ್ತದೆ ಯಾವುದು? ಪ್ರಾಡಕ್ಟ್ ಡಿಫರೆನ್ಸಿಯೇಷನ್ ಅನ್ನುವಂಥದ್ದು. ಸ್ಪರ್ಧೆಯನ್ನು ಕಡಿಮೆ ಮಾಡುತ್ತದೆ. ಏನಪ್ಪಾ ಅಂದ್ರೆ ಉತ್ಪನ್ನಗಳ ನಡುವಿನ ವ್ಯತ್ಯಾಸದಿಂದ ನೇರ ಸ್ಪರ್ಧೆ ಕಡಿಮೆ ಆಗತ್ತೆ. ಹೌದಾ? ನೇರ ಸ್ಪರ್ಧೆ ಅಂದ್ರೆ ಎಲ್ಲಾ ಟೂತ್ ಪೇಸ್ಟ್‌ಗಳು ಒಂದೇ ರೀತಿ ಕಂಡಿದ್ವು ಅಂತಂದ್ರೆ, ಎಲ್ಲರೂ ಕೂಡ ಹೊಡೆದಾಟಕ್ಕೆ ಬೀಳ್ತಿದ್ವು. ಎಲ್ಲವೂ ಕೂಡ ಕಾಂಪಿಟಿಷನ್ ಅಲ್ಲಿ ಇರ್ತಿದ್ವು. ಹೌದಾ? ಈಗ ಸೊ ಕೋಲ್ಗೇಟ್ ಹೇಳ್ತು ಸ್ಟ್ರಾಂಗ್ ಟೀತ್ ಅಂತ ಹೇಳ್ಬಿಟ್ಟು. ಹಾಗಿದ್ದಾಗ ವೀಕ್ ಟೀತ್ ಯಾರ್ದು ವೀಕ್ ಇರುತ್ತಲ್ಲೋ ಅವ್ರು ಕೋಲ್ಗೇಟ್ ಬಳಸ್ತಾರೆ. ಸೊ ಡಾಬರ್ ರೆಡ್ ಹೇಳ್ತು ನಮ್ಮ ಆಯುರ್ವೇದಿಕ್ ಪೇಸ್ಟ್ ಅಂತ ಹೇಳ್ಬಿಟ್ಟು, ಹಾಗಾಗಿ ಯಾರು ಆಯುರ್ವೇದನ್ ಅಂತಾರಲ್ಲೋ ಅವರು ಡಾಬರ್ ರೆಡ್ ಬಳಸ್ತಾರೆ. ಇದರಿಂದ ಏನಾಗುತ್ತೆ, ಕೋಲ್ಗೇಟಿಗೆ ಮತ್ತೆ ಡಾಬರ್ ರೆಡ್‌ಗೂ 2 ಕೂಡ ಪೇಸ್ಟ್‌ಗಳೇ. ಬಟ್ ಡೈರೆಕ್ಟ್ ಆದಂತ ಒಂದು ಏನಿಲ್ಲ, ಅದಕ್ಕೆ ಸ್ಪರ್ಧೆ ಅನ್ನುವಂಥದ್ದಿಲ್ಲ. ಡೈರೆಕ್ಟ್ ಸ್ಪರ್ಧೆ ಅನ್ನುವಂಥದ್ದು ಏನಾಯ್ತು, ಕಡಿಮೆ ಆಯ್ತು ಇಲ್ಲಿ. ಹೌದಾ? ಸೊ ಇದರಿಂತ್ರ ನೆಕ್ಸ್ಟ್ ಏನಾಯ್ತು, ಸ್ಪರ್ಧೆಯನ್ನು ಕಡಿಮೆ ಮಾಡ್ತು. ನೆಕ್ಸ್ಟ್ ಮಾರಾಟ ಹೆಚ್ಚಿಸುತ್ತದೆ. ಯಾಕೆ ಅಂತಂದ್ರೆ, ಉತ್ತಮ ಗುಣಮಟ್ಟದ ಉತ್ಪನ್ನಗಳು ಬೇಡಿಕೆಯನ್ನು ಹೆಚ್ಚಿಸುತ್ತವೆ. ಸೊ ಎಲ್ಲವೂ ಕೂಡ ಪೇಸ್ಟ್ ಇದ್ದು, ನಾವು ಆ ಟೈಮಲ್ಲಿ ನಮ್ದು ಚೆನ್ನಾಗ್ ಕ್ವಾಲಿಟಿ ಇದೆ ಅಂತ ಹೇಳಿದ್ರೆ ಯಾರಾದ್ರೂ ನಂಬಿ ನಮ್ ಪೇಸ್ಟ್‌ಗಳನ್ನ ತಗೊಂತಾರ? ಇಲ್ಲ. ಅದಕ್ಕೋಸ್ಕರ ಸೊ ನಾವು ಪ್ರಾಡಕ್ಟ್ ಅನ್ನ ಡಿಫರೆನ್ಸ್ ಆಗಿ ಮಾಡಿ, ಅಂದ್ರೆ ಬೇರೆ ರೀತಿ ಪ್ಯಾಕಿಂಗ್ ಕೊಟ್ಟು, ಬೇರೆ ರೀತಿ ಕಲರ್ ಕೊಟ್ಟು, ಬೇರೆ ರೀತಿ ಕ್ವಾಲಿಟಿ ಇಟ್ಟಾಗಿ ಅಂತ ಅಂದ ಟೈಮಲ್ಲಿ ನಾವು ಆರಾಮಾಗಿ ನಮ್ದೇ ಆದಂತ ಒಂದು ಪ್ಯಾಕೇಜ್ ಮೇಲೆ ಮೆನ್ಷನ್ ಮಾಡ್ಬೋದು. ನಮ್ದು ಈ 99% ಜೆಮ್ಸ್ ಫ್ರೀ. ಹೌದಾ? ತಗೊಳ್ತಾರೆ. ಅಂದ್ರೆ ಉತ್ಪನ್ನ ಎಷ್ಟು ಗುಣಮಟ್ಟವಾಗಿರುತ್ತಲ್ಲ, ಒಂದು ಉತ್ತಮ ಗುಣಮಟ್ಟ ಇದ್ದಷ್ಟು ಉತ್ಪನ್ನಗಳ ಬೇಡಿಕೆ ಜಾಸ್ತಿ ಆಗ್ತಾ ಇರುತ್ತೆ ಈ ರೀತಿ. ಹೌದಾ? ಇದು ಕೂಡ ಒಂದು ಲಕ್ಷಣ. ಬೆಲೆಯ ಮೇಲೆ ನಿಯಂತ್ರಣ ನೀಡುತ್ತದೆ ಅಂತ ಹೇಳ್ತಾರೆ. ಬೆಲೆಯ ಮೇಲೆ ನಿಯಂತ್ರಣ ನೀಡುತ್ತದೆ. ಸಂಸ್ಥೆಗೆ ಬೆಲೆಯನ್ನು ನಿರ್ಧರಿಸುವಲ್ಲಿ ಸ್ವಲ್ಪ ಸ್ವಾತಂತ್ರ್ಯ ದೊರೆಯುತ್ತದೆ. ಅಂದ್ರೆ ಇದಕ್ಕೂ ಕೂಡ ಸ್ವಲ್ಪ ಸ್ವಾತಂತ್ರ್ಯ ಇರುತ್ತದೆ. ಈಗ ಫಾರ್ ಎಕ್ಸಾಂಪಲ್ ಕೋಲ್ಗೇಟ್, ಈಗ ನನ್ನ ಹಳೇ ಬ್ರಾಂಡ್ ನಂದು, ಹಾಗಾಗಿ ನಾ ಏನ್ ಮಾಡ್ತೀನಿ, ₹100 ಒಂದು ಪೇಸ್ಟ್ ಇಡ್ತೀನಿ. ಹೋಗ್ತಾರೆ ಎಲ್ಲರೂ ಬಿಟ್ಟು, ಯಾವ ಕ್ಲೋಸ್ ಅಪ್ ಬಂದಿದೆ ಅದಕ್ಕೆ ಹೋಗ್ತಾರೆ. ಡಾಬರ್ ರೆಡ್ಡಿಗೆ ಹೋಗ್ತಾರೆ, ಪೆಪ್ಸೋಡೆಂಟಿಗೆ ಹೋಗ್ತಾರೆ, ಸೆನ್ಸೋಡೈನಿಗೆ ಹೋಗ್ತಾರೆ. ಈ ರೀತಿ ಬಟ್ ಅವ್ರು ಮಾಡ್ಬೋದು. ಇಷ್ಟ್ ದಿನ ಇದನ್ನ ₹10ಗೆ ಮಾರ್ತಿದ್ದೆ, ಈಗ ನಾನು ಇದನ್ನ 15ಗೆ ಮಾರ್ತೀನಿ. ಸೊ ಮಾರ್ಬೋದು. ಸ್ವಲ್ಪ ಕಂಟ್ರೋಲ್ ಹೊಂದಿರ್ತಾರೆ, ಪೂರ್ತಿಯಾಗಿ ಅಲ್ಲ. ಹೌದಾ? ಇದು ಒಂದು ಬೆಲೆ ಮೇಲೆ ಸ್ವಲ್ಪ ನಿಯಂತ್ರಣ ಹೊಂದಿರ್ತಾರೆ. ಲಾಭವನ್ನು ಹೆಚ್ಚಿಸುತ್ತದೆ. ಏನಕ್ಕೆ ಲಾಭ ಹೆಚ್ಚಿಸುತ್ತದೆ ಅಂತ ಅಂದ್ರೆ, ಸೊ ನೋಡಿ, ಲಾಭವನ್ನು ಹೆಚ್ಚಿಸುತ್ತದೆ. ಹೆಚ್ಚಿನ ಮಾರಾಟದಿಂದ ಲಾಭ ಹೆಚ್ಚಾಗುತ್ತದೆ. ಹೆಚ್ಚಿನ ಮಾರಾಟ ಹೇಗಾಗ್ತದೆ ಅಂತಂದ್ರೆ, ನಮ್ಮ ಪ್ರಾಡಕ್ಟ್ ಕೂಡ ನಾವು ಡಿಫರೆನ್ಸಿಯೇಷನ್ ಮಾಡಿದೀವಿ ಅಂತಂದ್ರೆ, ಎಲ್ಲಾ ಪ್ರಾಡಕ್ಟ್ ಗಳಿಗಿಂತ ನಮ್ಮ ಪ್ರಾಡಕ್ಟ್ ಡಿಫರೆಂಟ್ ಆಗಿ ಕಾಣುತ್ತೆ. ಅವ್ರದ್ದು ಅವ್ರಿಗೆ ಡಿಫರೆಂಟ್, ನಮ್ದು ನಮಗೆ ಡಿಫರೆಂಟ್. ಹಾಗಾಗಿ ಕನ್ಸ್ಯೂಮರ್ಸ್ ಏನಾಗುತ್ತೆ ಗೊತ್ತಾಗುತ್ತೆ, ನಮ್ದು ಒಂದು ಸಪರೇಟ್ ಆದಂತ ಒಂದು ಬ್ರಾಂಡ್ ಇದೆ, ಒಂದು ಸಪರೇಟ್ ಆದಂತ ಒಂದು ಡಿಸೈನ್ ಇದೆ, ನಮ್ದಕ್ಕೆ ಅಂತ ಪ್ಯಾಕೇಜಿಂಗ್ ಇದೆ ಅಂತ ಹೇಳ್ಬಿಟ್ಟು, ಆ ಟೈಮಲ್ಲಿ ಏನಾಗುತ್ತೆ, ಅದರಿಂದ ಲಾಭ ಕೂಡ ಹೆಚ್ಚಾಗುತ್ತೆ. ಯಾಕಂದ್ರೆ ಹೆಚ್ಚು ಸೇಲ್ಸ್ ಗಳಾಗ್ತವೆ ಅಂತ ಹೇಳಿ. ಹೆಚ್ಚಿನ ಮಾರಾಟದಿಂದ ಲಾಭ ಹೆಚ್ಚಾಗುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಮಾರುಕಟ್ಟೆಯಲ್ಲಿ ಗುರುತನ್ನು ನೀಡುತ್ತದೆ. ಅದು ಏನ್ ಮಾಡುತ್ತೆ, ಮಾರುಕಟ್ಟೆಯಲ್ಲಿ ತನ್ನದೇ ಆದಂತ ಒಂದು ಸ್ಟ್ಯಾಂಡ್ ತಗೊಳುತ್ತೆ.
ಆ ಸ್ಟ್ಯಾಂಡ್ ತಗೊಂಡಾಗ ಏನಪ್ಪಾ ಆಗತ್ತೆ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಗುರುತು ನೀಡ್ಕೊಂಡು ತುಂಬಾ ಸೇಲ್ಸ್ಗಳು ಜಾಸ್ತಿ ಆಗ್ತವೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅಂತಂದ್ರೆ ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಮೀನ್ಸ್ ಮೇಕಿಂಗ್ ಅ ಪ್ರಾಡಕ್ಟ್, ಒಂದು ಪ್ರಾಡಕ್ಟ್ ಮಾಡೋದು ಫ್ರಮ್ ಡಿಫ್ರೆಂಟ್ ಫ್ರಮ್ ದ ಅದರ್ ಪ್ರಾಡಕ್ಟ್ಸ್, ಅಂದ್ರೆ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ, ಡಿಸೈನ್, ಬ್ರ್ಯಾಂಡ್, ಪ್ಯಾಕೇಜಿಂಗ್. ಇಟ್ ಗಿವ್ಸ್ ಯೂನಿಕ್ ಐಡೆಂಟಿಟಿ ಟು ದ ಫರ್ಮ್ ಅಂತ ಹೇಳ್ತಾರೆ. ಹೌದಾ, ಒಂದು ಯೂನಿಕ್ ಐಡೆಂಟಿಟಿಯನ್ನು ಕೊಡುತ್ತೆ ಫರ್ಮ್ಗೆ. ಹೌದಾ, ಈ ರೀತಿ. ಸೊ ನೆಕ್ಸ್ಟ್ ಇಂಪಾರ್ಟೆನ್ಸ್ ಅಂತ ಹೇಳ್ತಾರೆ. ಇಂಪಾರ್ಟೆನ್ಸ್ ಅಂತ ಅಂದ್ರೆ ಅಟ್ರಾಕ್ಟ್ಸ್ ಕಸ್ಟಮರ್, ಕ್ರಿಯೇಟ್ಸ್ ಬ್ರ್ಯಾಂಡ್ ಲಾಯಲ್ಟಿ, ರೆಡ್ಯೂಸಸ್ ಕಾಂಪಿಟೇಷನ್, ಇನ್ಕ್ರೀಸಸ್ ಸೇಲ್ಸ್, ಪ್ರೊವೈಡ್ಸ್ ಪ್ರೈಸ್ ಕಂಟ್ರೋಲ್, ಅಂದ್ರೆ ಪ್ರೊವೈಡ್ಸ್ ಸಮ್ ಪ್ರೈಸ್ ಕಂಟ್ರೋಲ್ ಅಷ್ಟೇ ಅದು, ಇನ್ಕ್ರೀಸಸ್ ಪ್ರಾಫಿಟ್, ಕ್ರಿಯೇಟ್ಸ್ ಮಾರ್ಕೆಟ್ ಐಡೆಂಟಿಟಿ. ಅದ ಸೊ ರಿವಿಷನ್ ಕೀವರ್ಡ್ಸ್ ಬಂದ್ಬಿಟ್ಟು ಇಷ್ಟೆಲ್ಲ ಇರ್ತವೆ. ಸೊ ನೀವು ಇದನ್ನ ನೋಡ್ಕೊಳ್ಳಿ ನೀಟಾಗಿ. ಸೊ ನೆಕ್ಸ್ಟ್ 21 ಕ್ವಶನ್ ಟೋಟಲ್ ಇರಿ, ವೆಯ್ಟ್ ಮಾಡಿ, ನಾನು ಎಷ್ಟು ಕ್ವಶನ್ಸ್ ಇದಾವೆ ಅಂತ ನೋಡ್ಕೊಂಡು ಬರ್ತೀನಿ. ಸೊ ರೈಟ್, ಎಷ್ಟು ಕ್ವಶನ್ಸ್ ಇದಾವಪ್ಪ? 25 ಕ್ವಶನ್ಸ್ ಇದಾವೆ. 25, 24, 23, 22, 20. ಹೌದಾ, ನಾವೀಗ 21 ಅಲ್ಲಿ ಇದೀವಿ. 25 ಕ್ವಶನ್ಸ್ ಗಳಿದಾವೆ. ಓಕೆನಾ. ಸೊ ಕಿಂಕ್ಡ್ ಡಿಮಾಂಡ್ ಕರ್ವ್ ಅಂತ ಬಂತು. ತುಂಬಾ ಇಂಪಾರ್ಟೆಂಟ್ ಆದಂತಹ ಕ್ವಶನ್, ವೆರಿ 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 ಇಂಪಾರ್ಟೆಂಟ್ ಅಂತ ನೀವು ಬರ್ಕೊಂಡ್ಬಿಡಿ ನಿಮ್ ನೋಟ್ಸ್ ಅಲ್ಲಿ. ಕಿಂಕ್ಡ್ ಡಿಮಾಂಡ್ ಕರ್ವ್ ಮೇಲೆ. ಓಕೆನಾ. ಏನಕ್ಕಪ್ಪ ಕಿಂಕ್ಡ್ ಡಿಮಾಂಡ್ ಕರ್ವ್ ಅಷ್ಟೊಂದು ಇಂಪಾರ್ಟೆಂಟ್ ಕ್ವಶನ್? ಇವ್ರು ಯಾಕೆ ಇಷ್ಟೊಂದು ಹೇಳ್ತಾ ಇದಾರೆ ಕಿಂಕ್ಡ್ ಡಿಮಾಂಡ್ ಕರ್ವ್ ಅಲ್ಲಿ? ಹೌದು, ನಿಜವಾಗ್ಲೂ ಕಿಂಕ್ಡ್ ಡಿಮಾಂಡ್ ಕರ್ವ್ ಅಷ್ಟೇ ಒಂದು ಮುಖ್ಯವಾದಂತ ಒಂದು ಇಂಪಾರ್ಟೆಂಟ್ ಆದಂತ ಒಂದು ಕ್ವಶನ್ ಆಗಿರುತ್ತೆ. ಏನಪ್ಪಾ ಅದರಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಇರುತ್ತೆ ಅನ್ನಂತಂದ್ರೆ, ಸೊ ಕಿಂಕ್ಡ್ ಡಿಮಾಂಡ್ ಕರ್ವ್, ವೆಯ್ಟ್ ಮಾಡಿ. ಕಿಂಕ್ಡ್ ಡಿಮಾಂಡ್ ಕರ್ವ್ ಸ್ವಲ್ಪ ವೇಟ್ ಮಾಡಿ. ಓಕೆ. ಸೊ ಮುರಿದ ಬೇಡಿಕೆ ವಕ್ರರೇಖೆ ಅಂತ ಹೇಳ್ತಾರೆ. ಸೊ ಒಂದೊಂದು ಇದು ಕನ್ನಡ ಟ್ರಾನ್ಸ್ಲೇಷನ್ ಆಗಿರೋದ್ರಿಂದ ಬೇರೆ ರೀತಿ ಬಂದಿರ್ಬೋದು, ಹೇಳಕ್ಕಾಗಲ್ಲ. ಹೌದಾ, ಹಾಗಿದ್ದಾಗ ನೀವು ನಿಮ್ಮ ಒಂದು ಕರೆಕ್ಟ್ ಕನ್ನಡ ಮೀನಿಂಗ್ ಏನಿರುತ್ತೆ ಅದನ್ನ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಸಿದ್ಧಾಂತವು, ಈ ಒಂದು ಸಿದ್ಧಾಂತ ಅಂದ್ರೆ ಕಿಂಕ್ಡ್ ಡಿಮಾಂಡ್ ಕರ್ವ್ ಸಿದ್ಧಾಂತನ ಯಾರು ಮಾಡಿದ್ರು? ಪಾಲ್ಸ್ ವಿಜಿ ಅನ್ನುವಂಥವ್ರು ಏನ್ ಮಾಡಿದ್ರು? ಪ್ರತಿಪಾದಿಸಿದರು. ಸೊ ಓಕೆ. ಸೊ ಇದನ್ನ ಯಾರು ಮಾಡಿದ್ರು? ಪಾಲ್ಸ್ ವಿಜಿ ಅನ್ನುವಂಥವ್ರು ಪ್ರತಿಪಾದಿಸಿದಾರೆ. ಬಟ್ ನಿಮಗೆ ಈ ಒಂದು ಕಾನ್ಸೆಪ್ಟ್ ಕಿಂಕ್ಡ್ ಡಿಮಾಂಡ್ ಕರ್ವ್ ಅನ್ನುವಂತ ಒಂದು ಕಾನ್ಸೆಪ್ಟ್ ನ ಪೂರ್ತಿಯಾಗಿ ಅರ್ಥ ಆಗ್ಬೇಕು. ಕಿಂಕ್ಡ್ ಡಿಮಾಂಡ್ ಕರ್ವ್ ಅಂತ ಹೇಳಿದ್ರೆ ಯಾವ ಒಂದು ಕಾನ್ಸೆಪ್ಟ್ ನಿಮ್ ತಲೆಯಲ್ಲಿ ಬರ್ಬೇಕಂತಂದ್ರೆ, ಮೊದಲನೇದಾಗಿ ಆಲಿಗೋಪಾಲಿ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ. ಹೌದಾ, ಆಲಿಗೋಪಾಲಿ ಅಂತ ಅಂದ್ರೆ ಏನು? ಸೊ ಸಪೋಸ್ ದೇರ್ ಆರ್ ಓನ್ಲಿ 3 ಮೊಬೈಲ್ ಕಂಪನೀಸ್. ಹೌದಾ, ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ಪ್ರೆಸೆಂಟ್ ಎಷ್ಟು ಮೊಬೈಲ್ ಸಿಮ್ ಕಂಪನೀಸ್ ಗಳಿದಾವೆ? 3 ಇದಾವೆ. ಹೌದಾ, ಏರ್ಟೆಲ್, ಜಿಯೋ, ಇನ್ನೊಂದೇನಪ್ಪ ವಿ ಐ ಅಂತ ಹೇಳ್ಬಿಟ್ಟಿದ್ದಾರೆ. ಹೌದಾ, ಈ ಮೂರಲ್ಲೂ ಕೂಡ ಸೊ ಏನಪ್ಪಾ ಅಂತಂದ್ರೆ, ವಾಟ್ ಹ್ಯಾಪನ್ಸ್ ಇಫ್ ಏರ್ಟೆಲ್ ಇನ್ಕ್ರೀಸಸ್ ಇಟ್ಸ್ ಪ್ರೈಸ್? ಹೌದಾ, ನೋ ಕಂಪನಿ ವಾಂಟ್ಸ್ ಲೂಸ್ ಕಸ್ಟಮರ್. ಇಲ್ಲಿ ಆಲ್ ಆರ್ ವಾಚಿಂಗ್ ಈಚ್ ಅದರ್. ಹೌದಾ, ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ವಿ ಐ ಆಗಿರ್ಬೋದು, ಸೊ ಪ್ರತಿಯೊಬ್ಬರು ಕೂಡ ಏನ್ ಮಾಡ್ತಾ ಇರ್ತಾರೆ? ಇನ್ನೊಬ್ಬರ ಮೇಲೆ ಕಣ್ಣಿಟ್ಟಿರ್ತಾರೆ. ಹೌದಾ, ಏನಪ್ಪಾ ಫಾರ್ ಎಕ್ಸಾಂಪಲ್ ಏರ್ಟೆಲ್ ಏನ್ ಮಾಡುತ್ತೆ? ತನ್ನ ಒಂದು ಪ್ರೈಸ್ ಅನ್ನ 299 ಇದ್ದದನ್ನ 350ಗೆ ಇನ್ಕ್ರೀಸ್ ಮಾಡುತ್ತೆ. ಹೌದಾ, ಆ ಟೈಮಲ್ಲಿ ಈಗ ಇದು ಏನ್ ಮಾಡ್ತು? ಏರ್ಟೆಲ್ ಅನ್ನುವಂಥದ್ದು ಇನ್ಕ್ರೀಸ್ ಮಾಡ್ತು ಪ್ರೈಸ್. ಬಟ್ ಜಿಯೋ ಮತ್ತೆ ವಿ ಐ ಇದೆಯಲ್ಲ, ಇವ್ರು ಇನ್ಕ್ರೀಸ್ ಮಾಡ್ತಾರ? ಇಲ್ಲ. ಏನಕ್ಕಪ್ಪ ಅಂದ್ರೆ ಈಗ ನೋಡಿ, 299 ಇದ್ದಿದ್ದು 349 ಆದ್ರೆ ಏರ್ಟೆಲ್ ಕಸ್ಟಮರ್ಸ್ಗೆ ಇದು ಜಾಸ್ತಿ ಆಯ್ತಾ ಇಲ್ವಾ? ಜಾಸ್ತಿ ಆಯ್ತಾ? ಏನ್ ಮಾಡ್ತಾರೆ ಅವರು? ಏರ್ಟೆಲ್ ನ ಬಿಟ್ಟು ಎಲ್ಲಿ ಬರ್ತಾರೆ? ಸೊ ಜಿಯೋಗ್ ಬರ್ತಾರೆ. ಹಾಗಾಗಿ ಏನ್ ಮಾಡ್ತಾರೆ? ಜಿಯೋ ಮತ್ತೆ ವಿ ಐ ಯಾವತ್ತೂ ಕೂಡ ಕಡಿಮೆ ಮಾಡಲ್ಲ. ಹೌದಾ, ಈಗ ಏನಾಗುತ್ತೆ ಏರ್ಟೆಲ್ಗೆ? ಸೊ ಹೌದು, ನನ್ನ ಕಸ್ಟಮರ್ಸ್ ಲೂಸ್ ಮಾಡ್ಕೊಂತ ಇದೀನಿ ಅಂತ ಗೊತ್ತಾಗಿ ಏರ್ಟೆಲ್ ಏನ್ ಮಾಡುತ್ತಪ್ಪ ಅಂತ ಅಂದ್ರೆ 349 ಇದ್ದದ್ದನ್ನ ಏನ್ ಮಾಡುತ್ತೆ? ಸೊ ಇಲ್ಲಿಗೆ ಏನಾಗುತ್ತೆ, ಒಂದೇ ಸಾರಿಗೆ ಎಲ್ಲಾ ಕಸ್ಟಮರ್ಸ್ ಕೂಡ ಜಿಯೋ ಮತ್ತೆ ವಿ ಐಗೆ ಬಂದ ತಕ್ಷಣ ಏರ್ಟೆಲ್ ನ ಒಂದು ಡಿಮಾಂಡ್ ಅನ್ನೋದು ಶಾರ್ಪ್ ಆಗಿ ಫಾಲ್ ಆಗುತ್ತೆ. ಈ ಟೈಮಲ್ಲಿ ಏರ್ಟೆಲ್ ಯೋಚನೆ ಮಾಡತ್ ಮತ್ತೆ, ಸೊ ನಾ ಪ್ರೈಸ್ ಜಾಸ್ತಿ ಮಾಡಿದ್ರೆ ಹಿಂಗಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ವಾಟ್ ಹ್ಯಾಪನ್ಸ್? ಏನಾದ್ರು ಇನ್ ಕೇಸ್ ಇದೇ ಸೇಮ್ ಸಿಚುವೇಶನ್ ಏರ್ಟೆಲ್, ಜಿಯೋ ಮತ್ತೆ ವಿ ಐ ಇದ್ದು, ಏರ್ಟೆಲ್ ಏನ್ ಮಾಡ್ತು? ತನ್ನ ಪ್ರೈಸ್ ನ 299 ಯಂತ್ರ 249 ಮಾಡ್ತಪ್ಪ, ಒಂದ್ 50 ರುಪೀಸ್ ಕಡಿಮೆ ಮಾಡ್ತಂತಂದ್ರೆ, ಆ ಟೈಮಲ್ಲಿ ಜಿಯೋ ಮತ್ತೆ ವಿ ಐ ಕಡಿಮೆ ಮಾಡ್ತಾರಾ? ಮಾಡ್ತಾರಾ? ಮಾಡೇ ಮಾಡ್ತಾರೆ. ಏನಕ್ಕಪ್ಪ ಅಂದ್ರೆ ಸೊ 249 ಏರ್ಟೆಲ್ ಮಾಡಿದೆ ಅಂತ ಅನ್ನೋ ಟೈಮಲ್ಲಿ ಈಗ ಏರ್ಟೆಲ್, ಜಿಯೋ ಮತ್ತೆ ವಿ ಐ ಅಲ್ಲಿರುವಂತ ಬಹಳ ಜನ ಕಸ್ಟಮರ್ಸ್ ಏರ್ಟೆಲ್ಗೆ ಹೋಗ್ತಾರೆ. ಇಲ್ಲೇನಾಗತ್ತಪ್ಪ ಅಂತಂದ್ರೆ, ಸೊ 249 ಇದ್ದದನ್ನ 299 ಕಡಿಮೆ ಮಾಡ್ತಿದ್ದಾರೆ. ದೇ ವಿಲ್ ಆಲ್ಸೋ ರಿಡ್ಯೂಸ್ ದ ಪ್ರೈಸ್. ಇಲ್ಲೇನಾಗುತ್ತೆ? ಇವ್ರು ಏನಾದ್ರು ಕಡಿಮೆ ಮಾಡ್ಲಿಲ್ಲ ಈ ಟೈಮಲ್ಲಿ ಅಂತಂದ್ರೆ ಎಲ್ಲ ಇಲ್ಲಿಗೆ ಹೋಗ್ತಾರೆ. ಬಟ್ ಜಿಯೋ ಮತ್ತೆ ವಿ ಐ ಏನಾರು ಆ ರೀತಿ ಮಾಡಲ್ಲ. ಏರ್ಟೆಲ್ 249 ಮಾಡ್ತಾರೆ, ಹನ್ನೆರಡು ನಾವು 249 ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ರು ಏನ್ ಮಾಡ್ತಾರೆ? 249 ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತ ಚೇಂಜಸ್ ಆಗಲ್ಲ. ಹೌದಾ, ಎಲ್ಲಿ ಕೂಡ ಚೇಂಜಸ್ ಆಗಲ್ಲ ಎರಡು ಕೇಸಲ್ಲಿ ಕೂಡ. ಇಲ್ಲಿ ಏರ್ಟೆಲ್ ಇನ್ಕ್ರೀಸ್ ಮಾಡ್ತು. ಸೊ ಏನಾಯ್ತು? ಡಿಮ್ಯಾಂಡ್ ಕಡಿಮೆ ಆಯ್ತು. ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ಆಯ್ತು.
ಸಡನ್ ಆಗಿ ಏನ್ ಮಾಡ್ತು, ಸೊ ನನ್ನ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ, ನನ್ನ ಕಸ್ಟಮರ್ಸ್ ಲೂಸ್ ಮಾಡ್ಕೊಂತ ಇದೀನಿ ನಾನು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಸೊ ಆ ಟೈಮಲ್ಲಿ ಇದಕ್ಕಿದ್ದಾಗೆ ಕಡಿಮೆ ಮಾಡ್ತಾರೆ ಪ್ರೈಸ್ನ. ಬಟ್ ಜಿಯೋ ಅದೆಲ್ಲ ಏನ್ ಮಾಡುತ್ತೆ ಆ ಟೈಮಲ್ಲಿ ಜಾ ಆ ಪ್ರೈಸ್ಗೆ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಡಿಮಾಂಡ್ ಏನಾಗಲ್ಲ, ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಬ್ಯಾಟ್ರಿ ಲೋ ಆಗಿದೆ, ವೆಯ್ಟ್ ಮಾಡಿ, ನಾನು ಇಲ್ಲಿಗೆ ಪಾಸ್ ಮಾಡ್ತೀನಿ ವಿಡಿಯೋ ಪಾಸ್ ಮಾಡಿ, ಸೊ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಒಂದೇ ವಿಡಿಯೋದಲ್ಲಿ ಅದನ್ನ ಅಪ್ಲೋಡ್ ಮಾಡ್ತೀನಿ. ಬಟ್ ಈ ಒಂದು ಟೈಮಲ್ಲಿ ಏನಾಗಿರುತ್ತೆ, ವಿಡಿಯೋ ಸ್ಟಾಪ್ ಆಗಿ ಒಂದು ಸಣ್ಣ ಗ್ಲಿಚ್ ಆಗ್ಬೋದು, ಇಲ್ಲಿ ಹೇಳಕ್ಕಾಗೋದಿಲ್ಲ. ಸೊ ನಾನು ನೆಕ್ಸ್ಟ್ ಮತ್ತೆ ವಿಡಿಯೋಸ್ನ ಕಂಟಿನ್ಯೂ ಮಾಡೇ ಮಾಡ್ತೀನಿ. ಮತ್ತೆ ನಮ್ಮ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಏರ್ಟೆಲ್ ಏನಾದ್ರು ಪ್ರೈಸ್ ಇನ್ಕ್ರೀಸ್ ಮಾಡಿದ್ರೆ ಜಿಯೋದವ್ರು ಪ್ರೈಸ್ ಇನ್ಕ್ರೀಸ್ ಮಾಡ್ತಾರಾ ಅಂತ ಹೇಳ್ತಾ ಇದ್ದೆ. ಹೌದಾ? ಜಿಯೋದವರು ಪ್ರೈಸ್ ಇನ್ಕ್ರೀಸ್ ಮಾಡಲ್ಲ. ಹೌದಾ? ಆದ್ರೆ ಸೊ ಏರ್ಟೆಲ್ ಏನಾದ್ರು ಪ್ರೈಸ್ ನ ಡಿಕ್ರೀಸ್ ಮಾಡಿತು ಅಂದ್ರೆ ಏನಕ್ಕಪ್ಪ ಅಂದ್ರೆ, ಇಲ್ಲಿ ನೋಡಿ ಏರ್ಟೆಲ್ ಪ್ರೈಸ್ ನ ಜಾಸ್ತಿ ಮಾಡ್ತು. ಹೌದಾ? ಇಲ್ಲಿ ಏನಾಯ್ತು, ತುಂಬಾ ಜನ ಕಸ್ಟಮರ್ಸ್ ಅವ್ರು ಏನಾಗ್ತಾರೆ, ಜಿಯೋ ಮತ್ತೆ ವಿ ಐಗೆ ಬರ್ತಾರೆ. ಹೌದಾ? ಅದೇ ರೀತಿ ಏರ್ಟೆಲ್ ಏನಾದ್ರು ಪ್ರೈಸ್ ಕಡಿಮೆ ಮಾಡ್ತು ಅಂತಂದ್ರೆ ಜಿಯೋ ಮತ್ತು ವಿ ಐ ಏನಿದೆ ಸುಮ್ನೆ ಇರ್ತಾವ? ಇಲ್ಲ. ಏನಕ್ಕಪ್ಪ ಅಂದ್ರೆ ಇವ್ರ ಕಸ್ಟಮರ್ಸ್ ಅವ್ರಿಗೆ ಲೂಸ್ ಆಗಬಾರ್ದಲ್ಲ. ಹಾಗಾಗಿ ಇವ್ರು ಏನ್ ಮಾಡ್ತಾರೆ, 249 ಏರ್ಟೆಲ್ ಮಾಡಿದ ತಕ್ಷಣ ಜಿಯೋ ಮತ್ತು ವಿ ಐನವರು ಕೂಡ 249 ಮಾಡಿ 249 ಮಾಡಿಬಿಡ್ತಾರೆ. ಏನಕ್ಕೆ ಅಂತಂದ್ರೆ ಇವ್ರ ಕಸ್ಟಮರ್ಸ್ ನ ಲೂಸ್ ಮಾಡ್ಕೊಳಕ್ಕೆ. ಸೊ ಈ ಎರಡು ಕೇಸಲ್ಲೂ ಕೂಡ ಏರ್ಟೆಲ್ಗೆ ಏನೂ ಕೂಡ ಗೇನ್ ಆಗೋದಿಲ್ಲ ಇಲ್ಲಿ. ಹೌದಾ? ಏರ್ಟೆಲ್ಗೆ ಏನು ಕೂಡ ಗೇನ್ ಆಗೋದಿಲ್ಲ. ಸೊ ಒಂದು ಪ್ರೈಸ್ ಅನ್ನೋದು ಏನಾಗಿರುತ್ತೆ, ಸ್ಟೇಬಲ್ ಆಗಿ ಹೋಗ್ತಾನೆ ಇರುತ್ತೆ. ಹೌದಾ? ಅವ್ನು ಜಾಸ್ತಿ ಮಾಡಿದ್ರು ಕಸ್ಟಮರ್ಸ್ ಅವನಿಗೇನು ಪ್ರಾಫಿಟ್ ಆಗ್ಲಿಲ್ಲ, ಅವ್ನು ಕಡಿಮೆ ಮಾಡಿದ್ರು ಅವನಿಗೇನು ಪ್ರಾಫಿಟ್ ಆಗ್ಲಿಲ್ಲ. ಏನಕ್ಕಪ್ಪ ಅಂದ್ರೆ ಜಿಯೋ ಮತ್ತೆ ವಿ ಐ ಪುನಃ ಒಂದು ಡಿಸಿಷನ್. ಈ ಟೈಮಲ್ಲಿ ಪ್ರೈಸ್ ಒಂದು ಸ್ಟೇಬಲ್ ಆಗಿರುತ್ತಲ್ವಾ, ಈ ಒಂದು ಸ್ಟೇಬಲ್ ಏನಾಗುತ್ತೆ, ಪ್ರೈಸ್ ಅಲ್ಲಿ ಒಂದು ಕಿಂಕ್ ಬರುತ್ತೆ, ಒಂದು ಸ್ಮಾಲ್ ಕಿಂಕ್ ಆಗುತ್ತೆ. ಇಲ್ಲಿ ಡಯಾಗ್ರಾಮ್ ನಲ್ಲಿ ತೋರಿಸ್ತೀನಿ ನೋಡಿ ನಾನು. ಸೊ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್. ದ ಹಾರಿಜಾಂಟಲ್ ಆಕ್ಸಿಸ್ ಏನ್ ತೋರಿಸ್ತದೆ, ಇದು ಒಂದು ಔಟ್ಪುಟ್ ಅನ್ನ ತೋರಿಸ್ತಾ ಇರುತ್ತೆ, ಕ್ವಾಂಟಿಟಿ ಎಷ್ಟು ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ದ ವರ್ಟಿಕಲ್ ಆಕ್ಸಿಸ್ ರಿಪ್ರೆಸೆಂಟ್ ಪ್ರೈಸ್ ಅಂಡ್ ರೆವೆನ್ಯೂ. ಈ ಕಡೆಗೆ ನಾವು ಪ್ರೈಸ್ ಮತ್ತೆ ರೆವೆನ್ಯೂ ಅನ್ನ ಜಾಸ್ತಿ ಮಾಡಿದ್ರೆ ಕಡಿಮೆ ಮಾಡಿದ್ರೆ ಅಂತ ಗೊತ್ತಾಗುತ್ತೆ. ಹೌದಾ? ಸೊ ಏನಾಯ್ತು ಇಲ್ಲಿ ಸಿಚುವೇಶನ್ ಅಂತಂದ್ರೆ, ಡಿ ಡಿ ಇಸ್ ದ ಡಿಮಾಂಡ್ ಕರ್ವ್ ಮತ್ತೆ ಕೆ ಇಸ್ ದ ಕಿಂಗ್ ಪಾಯಿಂಟ್ ವೇರ್ ದ ಸ್ಲೋಪ್ ಚೇಂಜಸ್. ಎಂ ಆರ್ ಕರ್ವ್ ಲೈಸ್ ಬಿಲೋ ದ ಡಿಮಾಂಡ್ ಕರ್ವ್ ಅಂಡ್ ಕಂಟೈನ್ಸ್ ಅ ಗ್ಯಾಪ್. ದ ಗ್ಯಾಪ್ ಇನ್ ಎಂ ಆರ್ ಎಕ್ಸ್ಪ್ಲೇನ್ಸ್ ವೈ ಪ್ರೈಸ್ ರಿಮೇನ್ಸ್ ದ ಅನ್ಚೇಂಜ್ಡ್. ಈ ಗ್ಯಾಪ್ ಏನಿದೆ ಅಲ್ಲ, ಇಲ್ಲಿ ಏನಕ್ಕಪ್ಪ ಅನ್ಚೇಂಜ್ಡ್ ಆಗಿರುತ್ತೆ ಪ್ರೈಸ್ ಅಂತ ಅಂದ್ರೆ, ಸೊ ಏರ್ಟೆಲ್ ಏನ್ ಮಾಡಿದ್ರು ಕೂಡ ಅದು ಜಿಯೋ ಮತ್ತೆ ವಿ ಐನವ್ರಿಗೆ ಎಫೆಕ್ಟ್ ಆಗಿರಲ್ವಾ. ದೇರ್ ಫೋರ್ ದ ಕಿಂಗ್ ಡಿಮಾಂಡ್ ಕರ್ವ್ ಎಕ್ಸ್ಪ್ಲೇನ್ಸ್ ಪ್ರೈಸ್ ರಿಜಿಡಿಟಿ ಇನ್ ಅನ್ ಆಲಿಗೋಪಾಲಿ ಅಂತ ಹೇಳ್ತಾರೆ. ಹೌದಾ? ಆಲಿಗೋಪಾಲಿ ಮಾರ್ಕೆಟ್ ಅಲ್ಲಿ ಪ್ರೈಸ್ ರಿಜಿಡಿಟಿ ಯಾವುದೇ ರೀತಿ ಇರುತ್ತೆ ಅಂತ. ಹೌದಾ? ಕನ್ನಡದ ಎಕ್ಸ್ಪ್ಲನೇಷನ್ ಅಲ್ಲಿ ನೋಡೋದಾದ್ರೆ, ಸೊ ಅದೇ ರೀತಿ ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಏನ್ ತೋರಿಸ್ತವೆ, ಡಿ ಡಿ ವಕ್ರರೇಖೆ, ಬೇಡಿಕೆ ವಕ್ರರೇಖೆ, ಮತ್ತೆ ಕೆ ಬಿಂದುವಿನಲ್ಲಿ ಬೇಡಿಕೆ ಇದಾಗಿರುತ್ತೆ, ಮತ್ತೆ ಕ್ವಿಂಕ್ ಆಗಿರುತ್ತದೆ ಅಲ್ಲ, ಉತ್ಪಾದನೆ ಕ್ವಿಕ್ ಆಗಿರ್ತೈತಿ. ಕೆ ಬಿಂದುವಿನ ಮೇಲ್ಭಾಗದಲ್ಲಿ ಬೇಡಿಕೆ ಕಡಿಮೆ ಸ್ಥಿತಿ ಸ್ಥಾಪಕವಾಗಿರ್ತೈತಿ, ಕೆ ಬಿಂದುವಿನ ಕೆಳಭಾಗದಲ್ಲಿ ಬೇಡಿಕೆ ಹೆಚ್ಚು ಸ್ಥಿತಿ ಸ್ಥಾಪಕವಾಗಿರ್ತೈತಿ. ಹೌದಾ? ಇಲ್ಲಿ ನೋಡಿ ಇದರಲ್ಲಿ ಬೇಡಿಕೆ ಏನಕ್ಕಪ್ಪ ಹೆಚ್ಚು ಸ್ಥಿತಿ ಸ್ಥಾಪಕವಾಗಿರ್ತೈತಿ ಅಂತ ಅಂದ್ರೆ, ನಮ್ಗೆ ಏನಾಗಿರುತ್ತೆ ಇಲ್ಲಿ, ಏರ್ಟೆಲ್ ಪ್ರೈಸ್ ನ ತನ್ನ ಪ್ರೈಸ್ ಕಡಿಮೆ ಮಾಡುತ್ತೆ, ಚೆಕ್ ಮಾಡೋಣ ತಡಿ ನೋಡೋಣ ಇವರು ಕೂಡ ಕಡಿಮೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆ ಟೈಮಲ್ಲಿ ಏನಾಗುತ್ತೆ ಅಲ್ಲಿ, ಪ್ರೈಸ್ ಅನ್ನುವಂಥದ್ದು ಅಲ್ಲಿ ಸ್ಥಿತಿಸ್ಥಾಪಕತ್ವ ಅನ್ನೋದು ಜಾಸ್ತಿ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಂ ಆರ್ ವಕ್ರರೇಖೆ ತುಂಡಾಗಿರುವಂತೆ ಕಾಣುತ್ತದೆ ಮತ್ತು ಕೆ ಬಿಂದುವಿನ ಒಳಗೆ ಒಂದು ಅಂತರ, ಅಂದ್ರೆ ಒಂದು ಗ್ಯಾಪ್ ಏನು ಉಂಟಾಗುತ್ತಲ್ಲ, ಆ ಅಂತರದೊಳಗೆ ಎಂ ಸಿ ವಕ್ರರೇಖೆ ಹಾದು ಹೋದರೂ ಬೆಲೆ ಮತ್ತು ಉತ್ಪಾದನೆಯಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆ ಆಗೋದಿಲ್ಲ. ಈ ಗ್ಯಾಪ್ ಅಲ್ಲೇ ಈ ಗ್ಯಾಪ್ ಏನಿರುತ್ತಲ್ಲ, ಈ ಗ್ಯಾಪ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಯಾವುದೇ ರೀತಿಯಾದಂತ ಬೆಲೆ ಮತ್ತು ಉತ್ಪಾದನೆಯಲ್ಲಿ ಎಫೆಕ್ಟ್ ಆಗಿರೋದಿಲ್ಲ. ಆದ್ದರಿಂದ ಅಲ್ಪ ಸಮಯ ಮಾರುಕಟ್ಟೆಯಲ್ಲಿ ಬೆಲೆ ಏನಾಗಿರುತ್ತೆ, ಸ್ಥಿರವಾಗಿರ್ತೈತಿ. ಹೀಗಾಗಿ ಕಿಂಕ್ ಡಿಮಾಂಡ್ ಕರ್ವ್ ಅಂತ ಹೇಳ್ತಾರೆ. ಹೌದಾ? ಸೊ ಇಷ್ಟು ನಾನು ಕನ್ಫ್ಯೂಸ್ ಮಾಡಿಲ್ಲ ಅಂತ ಅನ್ಕೊಂತೀನಿ ಈ ಒಂದು ಟಾಪಿಕ್ ಅಲ್ಲಿ. ಸೊ ಅಷ್ಟು 90% ಇಂಪಾರ್ಟೆಂಟ್ ಅಂತ ಅನ್ಕೊಂಡ್ರು ಕೂಡ ಇಷ್ಟೇ ಮಾಹಿತಿ ಇರೋದು ಇದರಲ್ಲಿ. ಈ ಒಂದು ಎಕ್ಸಾಂಪಲ್ ನ ನೀವು ನೆನಪಿಟ್ಕೊಳ್ಳಿ. ಹೌದಾ? ನೋಡಿ, ಅಲ್ಪ ಸಮಯ ಮಾರುಕಟ್ಟೆಯಲ್ಲಿ ಕೆಲವೇ ಸಂಸ್ಥೆಗಳಿರ್ತವೆ. ಸೊ ಏರ್ಟೆಲ್, ಜಿಯೋ ಮತ್ತೆ ವಿ ಐ. ಒಂದು ಸಂಸ್ಥೆ ಬೆಲೆಯನ್ನು ಹೆಚ್ಚಿಸಿದರೆ ಇತರ ಸಂಸ್ಥೆಗಳು ಅನುಸರಿಸುವುದಿಲ್ಲ. ಇಲ್ಲಿರುವಂತಹ ಪಾಯಿಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಇದನ್ನ ಒಂದ್ಸರಿ ಓದ್ಕೊಂಡ್ಬಿಡಿ. ನೋಡಿ, ಈ ಒಂದು ಸಂಸ್ಥೆ ಏರ್ಟೆಲ್ ಪ್ರೈಸ್ ಜಾಸ್ತಿ ಮಾಡ್ತು ಅಂದ್ರೆ ಜಿಯೋ ಮತ್ತೆ ವಿ ಐ ಪ್ರೈಸ್ ಜಾಸ್ತಿ ಮಾಡುತ್ತಾ? ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಮಾಡೋದಿಲ್ಲ. ಅದೇ ರೀತಿ ಈ ಗ್ರಾಹಕರು ಇತರ ಸಂಸ್ಥೆಗಳ ಕಡೆ ಹೋಗೋದ್ರಿಂದ ಬೇಡಿಕೆ ಕಡಿಮೆ ಆಕತಿ ಅನ್ನೋ ಒಂದು ಹೆದರಿಕೆ ಮೇಲೆ ಏನ್ ಮಾಡ್ತಾರೆ, ಬೇರೆ ಯಾರು ಕಡಿಮೆ ಮಾಡೋದಿಲ್ಲ. ಹೌದಾ? ಒಂದು ಸಂಸ್ಥೆ ಬೆಲೆಯನ್ನು ಕಡಿಮೆ ಮಾಡಿದರೆ, ಇನ್ ಕೇಸ್ ಕಡಿಮೆ ಮಾಡಿದರೆ, ಇತರ ಸಂಸ್ಥೆಗಳು ಸಹ ಬೆಲೆಯನ್ನ ಆಟೋಮೆಟಿಕ್ ಆಗಿ ಕಡಿಮೆ ಮಾಡುತ್ತದೆ. ಏನಕ್ಕಪ್ಪ ಅಂತಂದ್ರೆ, ಅವು ಬೇರೆ ಯಾರು ಕಡಿಮೆ ಮಾಡಿರ್ತಾರಲ್ವ, ಏರ್ಟೆಲ್ 249 ಮಾಡಿದ್ರು ಅಂತ ಜಿಯೋ ಮತ್ತೆ ವಿ ಐನರ್ ಒಂದು 100 ಜನ ಇತ್ತು, ಅದ್ರಲ್ಲಿ 50 ಜನ ಹೋಗಿ ರೆಡಿ ಆಗಿರ್ತಾರೆ ಅಂತ ತಗೊಳ್ಳಿ. ಆ 50 ಜನದಲ್ಲಿ ಬರೀ ಒಂದು 20 ಜನ ಬಿಟ್ಕೊಡ್ತಾರೆ ಅಷ್ಟೇ ಅವ್ರು. ಏನಕ್ಕಂತಂದ್ರೆ ಇವರು ಸಡನ್ ಆಗಿ ಚೇಂಜ್ ಮಾಡ್ಬಿಡ್ತಾರೆ. ಹಾಗಾಗಿ ಅವರಿಗೆ ಹೆಚ್ಚು ಗ್ರಾಹಕರು ಸಿಗೋದಿಲ್ಲ. ಬೇಡಿಕೆ ವಕ್ರರೇಖೆಯಲ್ಲಿ ಒಂದು ಮುರಿತ ಉಂಟಾಕತಿ. ಹೌದಾ? ಏನು ಮುರಿತ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಏರ್ಟೆಲ್ ಬೆಲೆನ ಕಡಿಮೆ ಮಾಡಿ ನೋಡ್ತಲ್ವಾ,
ಕಡಿಮೆ ಮಾಡಿ ನೋಡಿದಾಗ ಜಿಯೋದಲ್ಲಿ ಏನಾಗಿರುತ್ತೆ, ಜಿಯೋದವ್ರು ಮತ್ತೆ ವಿಐನವರು ಕಡಿಮೆ ಮಾಡಕ್ ಒಂದು ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ಒಂದಿಷ್ಟು ಜನ ಟ್ರಾನ್ಸ್ಫರ್ ಆಗ್ತಾರಲ್ಲ, ಆ ಟೈಮಲ್ಲಿ ಬೇಡಿಕೆ ರೇಖೆ ಏನಾಗುತ್ತೆ, ಒಂದು ಸಣ್ಣ ಕಟ್ ಆಗುತ್ತೆ, ಕಿಂಕ್ ಆಗುತ್ತೆ, ಒಂದಿಷ್ಟು ಬೆಂಡ್ ಆಗುತ್ತಲ್ಲ, ಆ ಟೈಮಲ್ಲಿ ಏನಾಗುತ್ತೆ, ಬೆಲೆ ಏನಾಗಿರುತ್ತೆ, ಈ ಕಾರಣದಿಂದ ಬೆಲೆ ಅನ್ನೋದು ಸ್ಥಿರವಾಗಿರ್ತೈತೆ ಅಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ತುಂಬಾ ಟೈಮ್ಸ್ ಆಗೋದು ಬೇಡ ಜಾಸ್ತಿ ಕ್ವಶನ್ಸ್ಗಳಿಗೆ. ಸೊ ಆ ಒಂದು ವಿಡಿಯೋ ಒಂದು ಗ್ಲಿಚ್ ಏನಾಗಿರುತ್ತೆ ಅದಕ್ಕೆ ನಾನು ಕಂಟಿನ್ಯೂ ಮಾಡ್ಕೊಂತ ಇದ್ದೀನಿ. ಸೊ ಕಾರ್ಟೆಲ್ಗಳು, ಸೊ ತುಂಬಾ ಇಂಪಾರ್ಟೆಂಟ್ ಆದಂತಹ ಕ್ವಶನ್ ಇದು. 5 ಮಾರ್ಕ್ಸ್ಗೆ ಕೂಡ ಬರುವಂತದ್ದು, 5 ಮಾರ್ಕ್ಸ್ಗೆ ಬರುವಂತದ್ದು. ರೈಟ್ ಶಾರ್ಟ್ ನೋಟ್ ಆನ್ ಕಾರ್ಟೆಲ್. ಹೌದಾ, ಕಾರ್ಟೆಲ್ಗಳ ಮೇಲೆ ಯಾವುದು OPEC ಮತ್ತೆ CIPEC ಇವೆರಡರ ಬಗ್ಗೆ ಕೂಡ ಒಂದು ಶಾರ್ಟ್ ನೋಟ್ ಬರೆಯಕ್ಕೆ ಹೇಳ್ತಾರೆ. ಇವೆರಡರ ಬಗ್ಗೆ ಸ್ವಲ್ಪ ಈಸಿಯಾಗಿ ಇರುವಂತ ನನ್ನ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಅದನ್ನೊಂದು ತಿಳ್ಕೊಂಡ್ಬಿಟ್ರೆ ಸಾಕು, ನೀವು ಎಕ್ಸಾಮಿಗೆ ಡೈರೆಕ್ಟ್ ಆಗಿ ಬರೀಬಹುದು. ಹೌದಾ, ಅಷ್ಟು ಈಸಿಯಾಗಿ ಈ ಒಂದು ಕಾರ್ಟೆಲ್ಗಳ ಒಂದು ಒಪ್ಪಂದದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹೌದಾ, ಸೊ ನೆಕ್ಸ್ಟ್, ಕಾರ್ಟೆಲ್ ಎಂದರೆ ಒಂದೇ ಉದ್ಯಮದಲ್ಲಿರುವ ಸಂಸ್ಥೆಗಳು ಅಥವಾ ರಾಷ್ಟ್ರಗಳು. ಹೌದಾ, ಒಂದೇ ಉದ್ಯಮದಲ್ಲಿರುವಂತಹ ಸಂಸ್ಥೆಗಳು ಅಥವಾ ರಾಷ್ಟ್ರಗಳು ಏನ್ ಮಾಡ್ತವೆ ಅಂತಂದ್ರೆ ಒಂದು ಒಪ್ಪಂದ ಮಾಡ್ಕೊಂತವೆ. ಫಾರ್ ಎಕ್ಸಾಂಪಲ್, ಸಪೋಸ್ ಈ ಕಾರ್ಟೆಲ್ ಅನ್ನೋ ಒಂದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗ್ಬೇಕು ಅಂದ್ರೆ, ಒಂದು ಟೀ ಶಾಪ್ ಒಂದು ಏರಿಯಾ ತಗೊಳ್ಳಿ. ಇದು ನಮ್ಮ ಒಂದು ಏರಿಯಾ ಅಂತ ತಗೊಳ್ಳಿ. ಇಲ್ಲಿ ಒಂದು ಟೀ ಶಾಪ್ ಇದೆ, ಇಲ್ಲಿ ಒಂದು ಟೀ ಶಾಪ್ ಇದೆ, ಇಲ್ಲೊಂದು ಟೀ ಶಾಪ್ ಇದೆ, ಅಟ್ ದ ಎಂಡ್ ಇಲ್ಲಿ ಒಂದು ಕೂಡ ಒಂದು ಟೀ ಶಾಪ್ ಇದೆ ಅಂತ ತಗೊಳ್ಳಿ. ಹೌದಾ, 4 ಟೀ ಶಾಪ್ಗಳು. ಇವ್ರೇನ್ ಮಾಡ್ತಾರೆ, 1 ಮಂತ್ ಒಂದ್ ಕಡೆ ಸೇರ್ತಾರೆ. ಸೊ ನಾವ್ ಈ ಮಂತ್ ಏನ್ ಮಾಡೋಣ ಅಂತಂದ್ರೆ, ನಾವಲ್ಲೇ ಕಾಂಪಿಟೇಷನ್ ಮಾಡ್ಕೊಂಡ್ರೆ ಯಾರಿಗೂ ಕೂಡ ಲಾಭ ಆಗೋದಿಲ್ಲ. ನಾವೇನ್ ಮಾಡೋಣ, ಸೊ ನಾವೆಲ್ಲರೂ ಸೇರ್ಕೊಂಡು 1 ಟೀಗೆ 15 ರುಪೀಸ್ ಚಾರ್ಜ್ ಮಾಡೋಣ. 15 ರುಪೀಸ್ ಚಾರ್ಜ್ ಮಾಡೋಣ. ಸೊ ಯಾರು ಕೂಡ ಇದಕ್ಕಿಂತ ಕಡಿಮೆ 10 ರೂಪಾಯಿಗೂ ಮಾರಬಾರ್ದು, ಇದಕ್ಕಿಂತ ಜಾಸ್ತಿ 20 ರೂಪಾಯಿಗೂ ಮಾರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಒಂದು ನಿರ್ಧಾರ ತಗೊಂತಾರೆ, ಒಂದು ಡಿಸಿಷನ್, ಒಂದು ಅಗ್ರಿಮೆಂಟ್ ಮಾಡ್ಕೊಂತಾರೆ ಎಲ್ಲಾರು ಕೂಡ ಸೇರ್ಕೊಂಡು. ಈ ಅಗ್ರಿಮೆಂಟ್ ಏನಕ್ಕೆ ಮಾಡ್ಕೊಂತಾರೆ ಅಂದ್ರೆ, ಸೊ ಒಂದು ಪ್ರಾಫಿಟ್ ಎಲ್ಲಾರ್ಗೂ ಕೂಡ ಈಕ್ವಲ್ ಆಗಿ ಬರ್ಲಿ ಅನ್ನೋ ಒಂದು ರೀಸನ್, ಒಂದು ಪ್ರಾಫಿಟ್ ಬರ್ಲಿ. ಸೊ ಒಂದು ಪ್ರಾಫಿಟ್ ಅನ್ನ ಮ್ಯಾಕ್ಸಿಮೈಸ್ ಮಾಡೋಣ, ನಾವು ಎಲ್ಲಾರು ಸೇರ್ಕೊಂಡು ಒಂದೇ ಪ್ರೈಸ್ ಇಟ್ವಿ ಅಂತಂದ್ರೆ, ಸೊ ಅವಾಗ ಪೀಪಲ್ಸ್ ಏನ್ ಮಾಡ್ತಾರೆ, ನಾವ್ ಎಲ್ಲಿಗೆ ಹೋದ್ರು ಕೂಡ ನಮಗೇನ್ ಎಫೆಕ್ಟ್ ಆಗಲ್ಲ ಇದರಲ್ಲಿ ದುಡ್ಡು ಕೊಡೋದ್ರಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾರ ಅಂಗಡಿಗೂ ಕೂಡ ಸಮನಾದಂತ ರೀತಿಯಾದಂತ ಒಂದು ಪ್ರಾಫಿಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಸೊ ಈ ರೀತಿಯಾದಂತ ಒಂದು ಅಗ್ರಿಮೆಂಟ್ ಮಾಡ್ಕೊತಾರೆ. ಇದು ನಾನು ಕೊಟ್ಟಿದ್ದು ಒಂದು ಸಿಂಪಲ್ ಎಕ್ಸಾಂಪಲ್, ನಿಮಗೆ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು. ಬಟ್ ಇದು ಒಂದು ಬಿಸ್ನೆಸ್, ಒಂದು ಟೀ ಬಿಸ್ನೆಸ್ ಟು ಬಿಸ್ನೆಸ್ ಆಯಿತು. ಹೌದಾ, ಒಂದು ಈ ಟೀ ಬಿಸ್ನೆಸ್ ಮತ್ತೆ ಈ ಟೀ ಬಿಸ್ನೆಸ್, ಈ ಟೀ ಬಿಸ್ನೆಸ್ ಸೇರ್ಕೊಂಡು 3 ಫರ್ಮ್ಗಳು ಸೇರ್ಕೊಂಡು ಒಂದು ಮಾಡಿದ್ವು, 3 ಉದ್ಯಮ ಸಂಸ್ಥೆಗಳು ಸೇರಿ ಮಾಡಿದ್ವು. ಹೌದಾ, ಅದೇ ರೀತಿ 2-3 ರಾಷ್ಟ್ರಗಳು ಕೂಡ ಸೇರಿ ಮಾಡ್ಬೋದು, 2 ಕಾಂಟಿನೆಂಟ್ಗಳು, ಖಂಡಗಳು ಕೂಡ ಸೇರಿ ಮಾಡ್ಬೋದು. ಹೌದಾ, ದೊಡ್ಡ ದೊಡ್ಡ ಅಗ್ರಿಮೆಂಟ್ಗಳಾಗ್ಬೋದು, ದೊಡ್ಡ ದೊಡ್ಡ ಅಗ್ರಿಮೆಂಟ್ಗಳಾಗಿದೆ. ಆ 2 ಅಗ್ರಿಮೆಂಟ್ ಅಲ್ಲಿ ಈ OPEC ಮತ್ತೆ CIPEC ಅನ್ನುವಂತ 2 ಅಗ್ರಿಮೆಂಟ್ಗಳು ನಿಮ್ಮ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ. ಈ 2 ಅಗ್ರಿಮೆಂಟ್ಗಳು ಏನ್ ಹೇಳ್ತವೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಬನ್ನಿ. ಕಾರ್ಟೆಲ್ ಎಂದರೆ ಒಂದೇ ಉದ್ಯಮದಲ್ಲಿರುವ ಸಂಸ್ಥೆಗಳು ಅಥವಾ ರಾಷ್ಟ್ರಗಳು ಉತ್ಪಾದನೆ ಬೆಲೆ ಮತ್ತು ಲಾಭವನ್ನು ನಿಯಂತ್ರಿಸಲು. ಹೌದಾ, ಅವರಿಗೆ ಪ್ರೊಡಕ್ಷನ್ ಕಾಸ್ಟ್ ಕೂಡ ಜಾಸ್ತಿ ಆಗಬಾರ್ದು, ಉತ್ಪಾದನೆ ಬೆಲೆ ಮತ್ತು ಲಾಭ. ಹೌದಾ, ಪ್ರೊಡಕ್ಷನ್ ಮತ್ತೆ ಪ್ರೈಸ್ ಮತ್ತೆ ಲಾಭ ಮೂರನ್ನು ಕೂಡ ನಿಯಂತ್ರಣ ಮಾಡಿಕೊಳ್ಳಲು ಈ ಸಂಸ್ಥೆಗಳು ಅಥವಾ ರಾಷ್ಟ್ರಗಳು ಮಾಡಿಕೊಳ್ಳುವಂತ ಒಂದು ಒಪ್ಪಂದ. ಹೌದಾ, ಕಾರ್ಟೆಲ್ಗಳು ಅಲ್ಪ ಸಮಯ ಮಾರುಕಟ್ಟೆಯಲ್ಲಿ ಕಂಡು ಬರ್ತವೆ. ಹೌದಾ, ಸೊ ಏನಪ್ಪಾ ಈ OPEC ಅಂತ ಅಂದ್ರೆ ಏನು, CIPEC ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಹೌದಾ, OPEC ಅಂತ ಅಂದ್ರೆ ತೈಲ ರಫ್ತು ಮಾಡುವ ರಾಷ್ಟ್ರಗಳ ಸಂಘಟನೆ ಅಂತ ಹೇಳ್ಬಿಟ್ಟು ಕರಿತೀವಿ. ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, OPEC. ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ರಿ ಅಂತ ಕೇಳುವಂತ ಚಾನ್ಸ್ 99% ಇದೆ ಫ್ರೆಂಡ್ಸ್. ಸೊ ಹೌದಾ, OPEC ಎಂದರೆ ತೈಲ ರಫ್ತು ಮಾಡುವ ರಾಷ್ಟ್ರಗಳ ಸಂಘಟನೆ. ಹೌದಾ, ಏನಪ್ಪಾ, ಇದನ್ನ 1960ರಲ್ಲಿ ಸ್ಥಾಪಿಸಲಾಯಿತು. ಇದರ ಮುಖ್ಯ ಕಚೇರಿ ವಿಯೆನ್ನಾ ಅಂದ್ರೆ ಆಸ್ಟ್ರಿಯಾದಲ್ಲಿ ಇದೆ. ಆಸ್ಟ್ರೇಲಿಯಾ ಅಂತ ಹೇಳಿ ಆಸ್ಟ್ರಿಯಾದಲ್ಲಿ ಇದೆ. ಹೌದಾ, ಸದಸ್ಯ ರಾಷ್ಟ್ರಗಳ ನಡುವೆ ಸಹಕಾರವನ್ನು ಹೆಚ್ಚಿಸುತ್ತದೆ, ಕಚ್ಚಾ ತೈಲದ ಉತ್ಪಾದನೆಯನ್ನು ನಿಯಂತ್ರಿಸುತ್ತದೆ, ತೈಲದ ಬೆಲೆಯನ್ನು ಸ್ಥಿರವಾಗಿಡಲು ಪ್ರಯತ್ನಿಸುತ್ತದೆ ಮತ್ತು ಸದಸ್ಯ ರಾಷ್ಟ್ರಗಳ ಹಿತಾಸಕ್ತಿಯನ್ನು ಕಾಪಾಡುತ್ತದೆ. ಹೌದಾ, ಏನಪ್ಪಾ ಇದರ ಒಂದು OPEC ಏನ್ ಮಾಡುತ್ತೆ ಅಂತ ಅಂದ್ರೆ, ಸೊ ರಿಯಲ್ ಲೈಫ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಸಪೋಸ್ ಏನಾದ್ರು ಈಗ ಫಾರ್ ಎಕ್ಸಾಂಪಲ್ ಒಂದು ಗೋಲ್ಡ್ ವಿನರ್ 1 kg ಎಣ್ಣೆ ಪಾಕೆಟ್, ನನಗೂ ಗೊತ್ತಿಲ್ಲ ಎಕ್ಸಾಕ್ಟ್ ಪ್ರೈಸ್, 150 ಇದೆ ಅಂತ ತಗೊಳ್ಳಿ. ಹೌದಾ, 150 ಇದ್ದಿತ್ತು ಸಡನ್ ಆಗಿ ಏನಾಗುತ್ತೆ, 70 ರುಪೀಸಿಗೆ ಬರುತ್ತೆ, ಇಲ್ಲ 60 ರುಪೀಸಿಗೆ ಬಂತು ಅಂತ ತಗೊಳ್ಳಿ. ತುಂಬಾ ಚೀಪ್ ಆಯ್ತು ಅಂತಂದ್ರೆ, ಈ OPEC ಯಲ್ಲಿ ಎಷ್ಟು ರಾಷ್ಟ್ರಗಳು ಬರ್ತವೆ, ಒಂದು 3 to 4 ರಾಷ್ಟ್ರಗಳು ಬಂದು ಅಂತ ತಗೊಳ್ಳಿ. ಅವ್ರಿಗೆಲ್ಲ ಪ್ರಾಫಿಟ್ ಆಗುತ್ತಾ, ಅವ್ರಿಗೆಲ್ಲ ಅರ್ನಿಂಗ್ ಆಗುತ್ತಾ, ಇಲ್ಲ. ಅವರೆಲ್ಲ ಹ್ಯಾಪಿ ಆಗಿರ್ತಾರ, ಇರೋದಿಲ್ಲ. ಹೌದಾ, ಇದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಬಿಕಾಸ್ ಅವ್ರಿಗೆ ಏನಾಗುತ್ತೆ, ಕಡಿಮೆ ದುಡ್ಡು ಬರುತ್ತೆ. 1 kgಗೆ 150 ಇದ್ದದ್ದು ಸಡನ್ ಆಗಿ 70 ರುಪೀಸ್ಗೆ ಚೀಪ್ ಆಗಿ ಕೊಡ್ತಾ ಇದ್ದಾರೆ ಒಂದು ದೇಶದಲ್ಲಿ ಅಂತಂದ್ರೆ, ಆ ಕಂಪನಿ ಅಂತ ಇವ್ರಿಗೆ ಇನ್ಕಮ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆಗ ಇವ್ರು ಏನ್ ಮಾಡ್ತಾರೆ, ಸ್ವಲ್ಪ ಇನ್ಕಮ್ ಬರ್ತಿಲ್ಲ ಏನಂತ ಏನ್ ಮಾಡ್ತಾರೆ, ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡ್ತಾರೆ. ಹೌದಾ, ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡಿದ್ರು ಅಂತ ಅಂದ್ರೆ ಏನಾಗುತ್ತೆ, ಸಪ್ಲೈ ಏನಾಗುತ್ತೆ ಆ ಟೈಮಲ್ಲಿ ಕಡಿಮೆ ಆಗುತ್ತೆ. ಅವಾಗ ಮತ್ತೇನಾಗುತ್ತೆ, ಪ್ರೈಸ್ ಅನ್ನುವಂಥದ್ದು ಇನ್ಕ್ರೀಸ್ ಆಗುತ್ತೆ, ಪ್ರಾಫಿಟ್ ಅನ್ನುವಂಥದ್ದು ಕೂಡ ಇನ್ಕ್ರೀಸ್ ಆಗುತ್ತೆ. ನೋಡಿ ಯಾವ ರೀತಿ ಇದೆ ಒಂದು
ಸಪ್ಲೈ ಮೇಲೆ ಅಂದ್ರೆ ನೋಡಿ ಇಲ್ಲಿ ಹೇಳ್ದೆ ನಾನು, ಉತ್ಪಾದನೆ, ಬೆಲೆ ಮತ್ತು ಲಾಭ ಮೂರನ್ನು ಕೂಡ ಯಾವ ರೀತಿ ನಿಯಂತ್ರಣೆ ಮಾಡ್ತಾರೆ ಅಂತಂದ್ರೆ, ಈಗ 150 ಇದ್ದಿದ್ದು 70 ರುಪೀಸ್ ಆಗ ಆಯ್ತು. ಇವರಿಗೆ ಏನಾಯ್ತು, ಹ್ಯಾಪಿ ಆಗ್ಲಿಲ್ಲ, ನಮಗೆ ಪ್ರೈಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಆಗೇನ್ ಮಾಡಿದ್ರು, ನಡಿ ಇಷ್ಟು ಕಡಿಮೆ ಪ್ರೈಸ್ಗೆ ಯಾರು ಕೊಡ್ತಾರೆ, ನಾವು ಪ್ರೊಡಕ್ಷನ್ ಕಡಿಮೆ ಮಾಡೋಣ, ಉತ್ಪಾದನೆ ಕಡಿಮೆ ಮಾಡಿದ್ರ ಆಗೇನಾಯ್ತು, ಮಾರ್ಕೆಟ್ ಅಲ್ಲಿ ಸಪ್ಲೈ ಕೂಡ ಕಡಿಮೆ ಆಯ್ತು. ಆಟೋಮೆಟಿಕ್ ಆಗಿ ಸಪ್ಲೈ ಇಲ್ಲ ಅಂತ ಅಂದ ತಕ್ಷಣ ಏನಾಗುತ್ತೆ, ಪ್ರೈಸ್ ಜಾಸ್ತಿ ಆಗುತ್ತೆ. ಪ್ರೈಸ್ ಜಾಸ್ತಿ ಆದ್ರೆ ಏನಾಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಹೌದಾ, ಆಟೋಮೆಟಿಕ್ ಈ ರೀತಿಯಾದಂತ OPEC ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದಿಷ್ಟು ವಸ್ತುಗಳಂತ ಬರ್ತಾವ, ಆ ವಸ್ತುಗಳನ್ನ ಸಪರೇಟ್ ಇಷ್ಟು ಜಾಗದಲ್ಲಿ ಮಾತ್ರ ಅವೈಲೇಬಲ್ ಇರ್ತವೆ. ಅವ್ರೆಲ್ಲಾರು ಸೇರ್ಕೊಂಡು ಒಂದು ಆರ್ಗನೈಸೇಷನ್ ಮಾಡ್ಕೊಂಡು ಆರ್ಗನೈಸ್ ಮಾಡಿ ಅದರಿಂದ ಏನ್ ಮಾಡುವಂತದ್ದು, ಸೊ ನಾವು ನಮ್ಮ ಒಂದು ವಸ್ತುವನ್ನ ಬೆಲೆಯಲ್ಲಾಗಿರ್ಬೋದು, ಉತ್ಪಾದನೆಯಲ್ಲಾಗಿರ್ಬೋದು, ಒಂದು ಪ್ರಾಫಿಟ್ ಅಲ್ಲಾಗಿರ್ಬೋದು, ನಾವು ಅದನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಈ ರೀತಿಯಾದಂತ ಒಂದು ಒಪ್ಪಂದಗಳನ್ನ ಮಾಡ್ಕೊಂತಾರೆ. ಹೌದಾ, OPEC ಅಂದ್ರೆ ಗೊತ್ತಾಯ್ತು, ಒಂದು ಆಯಿಲ್ ಆಫ್ ಪೆಟ್ರೋಲಿಯಂ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಪನಿ ಅಂತ ಹೇಳ್ಬಿಟ್ಟು, ಅಂದ್ರೆ ತೈಲ ರಫ್ತು ಮಾಡುವ ರಾಷ್ಟ್ರಗಳ ಸಂಘಟನೆ ಅಂತ ಹೇಳ್ಬಿಟ್ಟು ಕರೀತಾರೆ. ನೆಕ್ಸ್ಟ್ CIPEC ಅಂತಂದ್ರೆ ಇಂಟರ್ ಗವರ್ನಮೆಂಟಲ್ ಕೌನ್ಸಿಲ್ ಆಫ್ ಕಾಪರ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಕಾಪರ್ ಅನ್ನುವಂಥದ್ದು ಈಗ ಪ್ರೆಸೆಂಟ್ ಎಲ್ಲಾರಲ್ಲೂ ಕೂಡ ಯೂಸ್ ಆಗ್ತಾ ಇರುವಂತಹ ಒಂದು ಮೆಟಲ್. ಹೌದಾ, ನಾವು ರೀಪ್ಲೇಸ್ ಏನ್ ಮಾಡಿ, ನಾನೊಂದು ಎಕ್ಸಾಂಪಲ್ ಕೊಟ್ಟೆ, ಇಲ್ಲಿ ಆಯಿಲ್ ಚೀಪ್ ಆಗಿ ಸಿಗ್ತಾ ಇತ್ತು ಅಂತ ತಗೊಳ್ಳಿ, ಇಲ್ಲಿ ಕಾಪರ್ ಚೀಪ್ ಆಗಿ ಸಿಗ್ತಾ ಇದೆ ಅಂತ ತಗೊಳ್ಳಿ. ಅದು ಕಾಪರ್ ಏನಪ್ಪಾ ಅಂದ್ರೆ, ಕಂಟ್ರೀಸ್ ಪ್ರೊಡ್ಯೂಸಿಂಗ್ ಕಾಪರ್ ಲೆಟ್ಸ್ ಆಲ್ಸೋ ಕೋಆಪರೇಟ್, ವಿ ವಿಲ್ ಕಂಟ್ರೋಲ್ ಕಾಪರ್ ಪ್ರೊಡಕ್ಷನ್, ವಿ ವಿಲ್ ಮೇಂಟೈನ್ ಕಾಪರ್ ಪ್ರೈಸಸ್, ದಿಸ್ ಗ್ರೂಪ್ ಈಸ್ ಕಾಲ್ಡ್ CIPEC ಅಂತ ಇದ್ರೆ. ಸೊ ಈಗ ಕಾಪರ್ ಅಲ್ಲಿ ಅದು ಕೂಡ ಒಂದಿಷ್ಟು ಕಂಟ್ರಿಗಳಲ್ಲಿ ಮಾತ್ರ ಸಿಗ್ತಾ ಇತ್ತು. ಅವ್ರು ಏನ್ ಮಾಡಿದ್ರು, ನಾವೊಂದು ಸಂಘಟನೆ ಮಾಡ್ಕೊಂಡು ಇದನ್ನ ಮಾಡಿದ್ರು. ಹೌದಾ, ಅದೇ ರೀತಿ ಇವರು ಕೂಡ ಮಾಡಿದ್ರು CIPEC ಅಲ್ಲಿ ಒಂದು 5 to 6 ಕಂಟ್ರೀಸ್ ಬಂದು ಅಂತ ತಗೊಳ್ಳಿ. ಹೌದಾ, OPEC ಅಲ್ಲಿ ಯಾವ ಕಂಟ್ರಿ ಬರ್ತವೆ ಅಂತಂದ್ರೆ, ಸೊ ನಿಮಗೆ ಯೂಸ್ ಇಲ್ಲದೆ ಇರಬಹುದು, ಬಟ್ ಹೇಳ್ತೀನಿ ಕೇಳಿ. ಅರೇಬಿಯಾ, ಹೌದಾ, ಅರೇಬಿಯಾ, ಇರಾಕ್ ಮತ್ತೆ ಇರಾನ್. ಹೌದಾ, ಸೊ ಇರಾನ್ ಮತ್ತೆ ಇರಾಕ್ ಅಲ್ಲಿ ನಾರ್ಮಲ್ ಆಗಿ ಈ ಟೈಮಲ್ಲಿ ನಿಮ್ಗೆಲ್ಲ ಗೊತ್ತಿರ್ತಿದ್ದು ಗುವಾಹಟಿ ಮತ್ತೆ UAE ಅಂತ ಹೇಳ್ಬಿಟ್ಟು ಕರೀತಾರೆ. ಹೌದಾ, ಯುನೈಟೆಡ್ ಅಸೋಸಿಯೇಷನ್ಸ್ ಆಫ್ ಏನೋ ಸಮಥಿಂಗ್ ಬರ್ತಿದೆ, UAE. ಈ 5 ಕಂಟ್ರೀಸ್ಗಳು ಸೇರ್ಕೊಂಡು ಏನ್ ಮಾಡಿದೆ, OPEC ಅನ್ನುವಂತಹ ಒಂದು ಆರ್ಗನೈಸೇಷನ್ ಅನ್ನ ಮಾಡ್ಕೊಂಡಿದೆ. ಏನಕ್ಕಪ್ಪ ಅಂದ್ರೆ, ಪೆಟ್ರೋಲಿಯಂ ಅಂದ್ರೆ ತೈಲ ರಫ್ತು ಮಾಡುವ ರಾಷ್ಟ್ರಗಳ ಮಧ್ಯೆ ಅಂತ. ಸೊ CIPEC ಅಲ್ಲಿ ಯಾರು ಬರ್ತಾರೆ, ಹೌದಾ, CIPEC ಅಲ್ಲಿ ಯಾರು ಬರ್ತಾರಪ್ಪ ಅಂತಂದ್ರೆ, ವೇಟ್ ಮಾಡಿ, CIPEC ಬಗ್ಗೆ ಹೇಳ್ತೀನಿ ನೋಡಿ. CIPEC ಅಂತಂದ್ರೆ ಇದರಲ್ಲಿ ಸೊ ನಾವು ರಿಪ್ಲೇಸ್ ಏನ್ ಮಾಡಿದ್ರು, ಕಾಪರ್ ಇಂತ್ರ ಇದನ್ ಮಾಡಿದ್ರು. ಯಾರು ಬರ್ತಾರೆ ಅನ್ನೋಂಥ ಇನ್ಫಾರ್ಮೇಶನ್ ಅವೈಲೇಬಲ್ ಇಲ್ಲ ಇದ್ದಿದ್ದು. ಸೊ ಕಂಟ್ರೀಸ್ ಏನ್ ಮಾಡ್ತಾರೆ, ಕಾಪರ್ ಇದು ಮಾಡುವಂತಾರೆ ಏನ್ ಮಾಡ್ತಾರೆ, ನಾವು ಕೂಡ ಆಯಿಲ್ ತೈಲದ ರೀತಿಯಲ್ಲಿ ನಾವು ಕೂಡ ಒಂದು ಸಂಘಟನೆಯನ್ನ ಮಾಡ್ಕೊಳ್ಳೋಣ, ಒಂದು ಕೌನ್ಸಿಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ, ನಾವು ಕೂಡ ಒಂದು ಕಾಪರ್ನ ಪ್ರೊಡಕ್ಷನ್ ಅಲ್ಲಿ ಕೂಡ ಕಂಟ್ರೋಲ್ ತಗೊಳ್ಳೋಣ, ನಾವು ಪ್ರೈಸ್ ಕೂಡ ನಾವೇ ಮೇಂಟೈನ್ ಮಾಡ್ಕೊಳ್ಳೋಣ. ಇದಕ್ಕೆ ಏನಂತ ಈ ರೀತಿಯಾದಂತ ಒಂದು ಗುಂಪನ್ನ ನಾವು ಮಾಡ್ಕೊಳ್ಳೋಣ ಅಂತ ಹೇಳ್ತಾರಲ್ಲ. ಸೊ ಇದಕ್ಕೆ ಏನಂತ ಕರೀತಾರೆ, CIPEC ಅಂದರೆ ತಾಮ್ರ ರಫ್ತು ರಾಷ್ಟ್ರಗಳ ಮಂಡಳಿ. ಹೌದಾ, ಇದನ್ನು 1967ರಲ್ಲಿ ಸ್ಥಾಪಿಸಲಾಯಿತು. ತಾಮ್ರ ಉತ್ಪಾದಕ ರಾಷ್ಟ್ರಗಳ ಸಹಕಾರವನ್ನು ಹೆಚ್ಚಿಸುತ್ತದೆ, ತಾಮ್ರದ ಉತ್ಪಾದನೆ ಮತ್ತು ಪೂರೈಕೆಯನ್ನು ನಿಯಂತ್ರಿಸುತ್ತದೆ, ತಾಮ್ರದ ಬೆಲೆಯನ್ನು ಸ್ಥಿರವಾಗಿಡಲು ಪ್ರಯತ್ನಿಸುತ್ತದೆ, ಮತ್ತು ಏನಾಗ್ತದೆ, ಸದಸ್ಯ ರಾಷ್ಟ್ರಗಳ ಆದಾಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರತೆಯನ್ನು ಕಾಪಾಡುತ್ತದೆ ಇದರಿಂದ. ಹೌದಾ, ಇಷ್ಟು ಕೂಡ ಪಾಯಿಂಟ್ಸ್ ನೀವು ನೋಡ್ಕೋಬೇಕು, ಬರುವಂತ ಚಾನ್ಸ್ ತುಂಬಾ ಇದೆ. ಇಂಗ್ಲಿಷ್ ಅಲ್ಲಿ ಕೂಡ ಸೇಮ್ ಪಾಯಿಂಟ್ಸ್ ಗಳೆಲ್ಲ ಇರ್ತವೆ. ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಪಾಯಿಂಟ್ಸ್ ಗಳನ್ನ ನೀವು ನೋಟ್ ಮಾಡ್ಕೊಳ್ಳಿ. PDF ಅವೈಲೇಬಲ್ ಇರುತ್ತೆ, ಅದರಲ್ಲಿ ನೀವು ಪಾಯಿಂಟ್ಸ್ ಗಳನ್ನ ಒಂದ್ ಕಡೆ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಕಿಮ್ಮಿಂಗ್ ಬೆಲೆ ಮತ್ತು ನಿಗದಿ ಮತ್ತು ಪ್ರವೇಶಾತ್ಮಕ ಬೆಲೆ ನಿಗದಿ ನಡುವಿನ ವ್ಯತ್ಯಾಸಗಳು. ಡಿಸ್ಟಿಂಗಿಶ್ ಬಿಟ್ವೀನ್ ಸ್ಕಿಮ್ಮಿಂಗ್ ಪ್ರೈಸಿಂಗ್ ಅಂಡ್ ಪೆನೆಟ್ರೇಷನ್ ಪ್ರೈಸಿಂಗ್. ತುಂಬಾ ಈಸಿಯೆಸ್ಟ್ ಕಾನ್ಸೆಪ್ಟ್. ನಾನು ಕೊಡುವಂತಹ ಎಕ್ಸಾಂಪಲ್ ನಿಮಗೆ ಎಷ್ಟು ಟಚ್ ಆಗುತ್ತೆ ಅಂದ್ರೆ, ನಿಮಗೆ ಎಷ್ಟು ರಿಲೇಟೆಡ್ ಆಗಿರುತ್ತೆ ಅನ್ನೋಂಥದ್ದನ್ನ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಸ್ಕಿಮ್ಮಿಂಗ್ ಪ್ರೈಸಿಂಗ್. ಹೌದಾ, ಸಿಚುಯೇಷನ್ ನಂಬರ್ 1 ಅಂತ ತಗೊಳ್ಳಿ. ಸ್ಕಿಮ್ಮಿಂಗ್ ಪ್ರೈಸಿಂಗ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ, ನೀವು ಇನ್ವೆಂಟ್ ಸಮಥಿಂಗ್ ನ್ಯೂ, ಒಂದು ಹೊಸ ಪ್ರಾಡಕ್ಟ್ ಅನ್ನ ಇನ್ವೆಂಟ್ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್ ಏನ್ ಅನ್ಕೊಳ್ಳಿ, ಐಫೋನ್ ಅಂತ ಅನ್ಕೊಳ್ಳಿ. ಹೌದಾ, ಆಪಲ್ನವರು ರಿಲೀಸ್ ಮಾಡ್ತಾರಲ್ಲ, ಗೊತ್ತಲ್ವಾ, ಐಫೋನ್ ಅಂತ ಹೇಳ್ಬಿಟ್ಟು. ಐಫೋನ್ ಯಾರಿಗೆ ಗೊತ್ತಿರಲ್ಲ, ಐಫೋನ್ ಗೊತ್ತಿದೆ. ಇವ್ರು ಏನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಅಲ್ಲೇ ಏನ್ ಮಾಡ್ತಾರೆ, ಒಂದು iPhone 15 ಬಿತ್ತು 1,50,000 ಅಂತ ಹೇಳ್ತಾರೆ. ಹೌದಾ, 1,50,000 ಏನಕ್ಕಪ್ಪ ಅಂತಂದ್ರೆ, ಇವರು ಸ್ಟಾರ್ಟಿಂಗ್ ಅಲ್ಲೇ ಎಷ್ಟಾಗುತ್ತಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ತಗೋಬೇಕು ನಾವು ಇದರಿಂದ. ಈ ಒಂದು ಪ್ರಾಡಕ್ಟ್ ನಿಂತ ನಮ್ಗೆ ಎಷ್ಟು ಬರುತ್ತೆ ಅಷ್ಟು ಮ್ಯಾಕ್ಸಿಮಮ್ ಪ್ರಾಡಕ್ಟ್ ತಗೋಬೇಕು. ಏನಕ್ಕಪ್ಪ ಅಂದ್ರೆ, ಆ ಫೋನ್ಸ್ ಗಳನ್ನ ಬೈ ಮಾಡುವಂತ ಕಸ್ಟಮರ್ಸ್ ಇದಾರೆ, ನಾವು ಪ್ರೈಸ್ ಎಷ್ಟಿಟ್ರು ಕೂಡ ಅಂತ ಇದಾರೆ. ಹೌದಾ, ಹಾಗಿದ್ದಾಗ ಸೊ ಇದೇನಾಗುತ್ತೆ ಅಂತ ಅಂದ್ರೆ, 1,50,000 1,50,000 ಇಟ್ರು ಅವರು. ಏನ್ ಮಾಡ್ತಾರೆ, ಸೊ ಮಾರ್ಕೆಟ್ ಪ್ರೈಸ್ ಒಂದಿಷ್ಟು ಆಯ್ತು, ಒಂದು ಆಫ್ಟರ್ 6 ಮಂತ್ಸ್ ಆಯ್ತು ಅಂತ ಅನ್ನೋ ಟೈಮಲ್ಲಿ ಏನ್ ಮಾಡ್ತಾರೆ, ಗ್ರಾಜುಯಲ್ ಆಗಿ ಅದನ್ನ ಏನ್ ಮಾಡ್ತಾರೆ, ಕಡಿಮೆ ಮಾಡ್ತಾರೆ. 1,00,000 ಇಳಿಸ್ತಾರೆ, ನೆಕ್ಸ್ಟ್ 90,000 ಇಳಿಸ್ತಾರೆ, ನೆಕ್ಸ್ಟ್ ಹಂಗೆ 80,000 ಇಳಿಸ್ತಾ ಬರ್ತಾರೆ. ಹೌದಾ,
ಇದರಲ್ಲಿ ಮುಖ್ಯವಾದಂತ ಏನು ಇದು ಕಾರಣ ಒಂದು ಅಬ್ಜೆಕ್ಟಿವ್ ಏನಪ್ಪಾ ಇವ್ರದ್ದು ಸ್ಕಿಮ್ಮಿಂಗ್ ಪ್ರೈಸ್. ಓಕೆ. ಸೊ ಹೇಳೋದ್ ಮರ್ತೇ ಬಿಟ್ಟೆ, ಹೇಳಿಸ್ಬಿಟ್ಟೆ. ಈ ರೀತಿಯಾದಂತ ಒಂದು ಮೆಥಡ್. ಹೌದಾ? ಸ್ಟಾರ್ಟಿಂಗ್ ಒಂದ್ ಫೋನ್ ನ ಬೆಲೆ ಎಷ್ಟಿಟ್ಟಿದ್ರು 1,50,000 ಇಟ್ಟಿದ್ರು. ಆಮೇಲೆ ಅಂದ್ರೆ ಇದು ಅರ್ನ್ ಮ್ಯಾಕ್ಸಿಮಮ್ ಪ್ರಾಫಿಟ್. ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ಅರ್ನ್ ಮಾಡಿ ಆಮೇಲೆ ಏನ್ ಮಾಡ್ತಾರೆ ಆಫ್ಟರ್ ಒಂದು 6 ಮಂತ್ಸ್ 1 ಇಯರ್ ಆದ್ಮೇಲೆ ಸೊ ಅದನ್ನ 1,00,000ಗೆ 90,000ಗೆ 80,000ಗೆ ಇಳಿಸ್ತಾ ಬರ್ತಾರಲ್ವಾ. ಸೊ ಇದನ್ನ ಏನಂತ ಕರೀತಾರೆ ಸ್ಕಿಮ್ಮಿಂಗ್ ಪ್ರೈಸಿಂಗ್ ಅಂತ ಹೇಳ್ಬಿಟ್ಟು ಕರೀತಾರೆ. ಹೌದಾ? ಇದರ ಒಂದು ಮೇನ್ ಆಬ್ಜೆಕ್ಟಿವ್ ಏನಪ್ಪಾ ಅಂದ್ರೆ ಪ್ರಾಫಿಟ್ ಬರ್ಲಿ ನಮಗೆ. ಹೌದಾ? ನಾವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀವಿ ಅಷ್ಟು ಪ್ರಾಫಿಟ್ ಅನ್ನ ತಗೊಳ್ಳೋಣ ನಾವು. ಅಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಪ್ರಾಫಿಟ್ ತಗೊಂಡಾದ್ಮೇಲೆ ನಾವು ಬೇಕಾದ್ರೆ ಕಡಿಮೆ ಮಾಡಿ ಪ್ರೈಸ್ ನ ಇಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಆಮೇಲೆ ಕಡಿಮೆ ಆಯ್ತು ಅಂದ ತಕ್ಷಣ ಅವ್ರ ಸೇಲ್ಸ್ ಏನ್ ಬಿದ್ದೋಗುತ್ತಾ, ಕಡಿಮೆ ಆಯ್ತು ಆ ಅಮೌಂಟ್ ಐಫೋನ್ 15 ಇಷ್ಟಕ್ಕೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತವೆ, ಅವಾಗೂ ಕೂಡ ತುಂಬಾ ಜನ ತಗೊಂತಾರೆ. ಅದು ರೀತಿ ಏನಾಗುತ್ತೆ ಒಂದು ಟ್ರಿಕ್, ಅದು ಸ್ಕಿಮ್ಮಿಂಗ್ ಪ್ರೈಸಿಂಗ್ ಅಂತ ಹೇಳ್ಬಿಟ್ಟು ಬೇರೆ. ಬಟ್ ಪೆನೆಸ್ಟ್ರೇಷನ್ ಪ್ರೈಸಿಂಗ್ ಅಂದ್ರೆ ನೋಡಿದ್ರೆ ಸ್ಕಿಮ್ಮಿಂಗ್ ಪ್ರೈಸಿಂಗ್ ಗೆ ಏನು ಐಫೋನ್ ನೀಟಾಗಿ ನೆನ್ಪಿಟ್ಕೋಬೇಕು. ಎಕ್ಸಾಂಪಲ್ಸ್ ನೆನಪಿದ್ವು ಅಂದ್ರೆ ಎಕ್ಸಾಮಲ್ ಆನ್ಸರ್ಸ್ ಮಾತ್ರ ಮೇಲೆ ಮೇಲೆ ಬರ್ತಿರುತ್ತೆ. ನೆಕ್ಸ್ಟ್ ಪೆನೆಟ್ರೇಷನ್ ಪ್ರೈಸಿಂಗ್ ಅಂತ ಬಂತು. ಪೆನೆಟ್ರೇಷನ್ ಪ್ರೈಸಿಂಗ್ ಅಂತ ಅಂದ್ರೆ ಏನು? ಹೌದಾ? ನೋಡಿ ಫಾರ್ ಎಕ್ಸಾಂಪಲ್ ಜಿಯೋ ಸಿಮ್ನವ್ರು ಏನ್ ಮಾಡಿದ್ರು ಸ್ಟಾರ್ಟಿಂಗ್, ನೀವು ನಮ್ ಸಿಮ್ ನ ಫ್ರೀ ಆಗಿ ತಗೊಳ್ಳಿ, 1 ಮಂತ್ ಕರೆನ್ಸಿ ಕೊಡ್ತೀವಿ, ಪ್ಲಸ್ 1 ಇಯರ್ ಇನ್ಕಮಿಂಗ್ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಹೌದಾ? ಫ್ರೀ ಇನ್ಕಮಿಂಗ್ ತಗೊಂಡು ಹೌದಾ, ಇವ್ರು ಏನ್ ಮಾಡಿದ್ರು ಫಸ್ಟ್ ಎಲ್ಲಾ ರೀತಿಯ ಕಡೆಯಿಂದನು ಎಲ್ಲಾ ಕಡೆಯಿಂದನು ಕಸ್ಟಮರ್ಸ್ ಗಳನ್ನ ಅಟ್ರಾಕ್ಟ್ ಮಾಡಿದ್ರು. ಕಸ್ಟಮರ್ಸ್ ಗಳನ್ನ ಅಟ್ರಾಕ್ಟ್ ಮಾಡಿ ತುಂಬಾ ಜನ ಕಸ್ಟಮರ್ಸ್ ಆದ್ಮೇಲೆ ಈಗ ಏನ್ ಮಾಡಿದ್ರು 1 ಇಯರ್ ಇನ್ಕಮಿಂಗ್ ಇದ್ದನ್ನ ಮೊನ್ನೆ 6 ಮಂತ್ಸ್ ಮಾಡಿದ್ರು, ರೀಸೆಂಟ್ ಆಗಿ 3 ಮಂತ್ಸ್ ಇಳಿಸಿದ್ದಾರೆ. ಹೌದಾ? ಆಗ ಮುಂಚೆ ಏನಿತ್ತು ಸಿಮ್ ಫ್ರೀ ಆಗಿ ತಗೊಳ್ಳಿ 1 ಮಂತ್ ಕರೆನ್ಸಿ ಕೊಡ್ತೀವಿ ಅಂತ ಇದ್ರು. ಈಗ ಆ ರೀತಿ ಇಲ್ಲ, ಸಿಮ್ ಫ್ರೀ ಆಗಿ ಇರ್ಬೋದು ಬಟ್ ಕರೆನ್ಸಿಗೆ 350 ಪೇ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆನಾ? ಸೊ ಈ ರೀತಿ ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕಡಿಮೆ ಇಟ್ಟು ಸ್ಕಿಮ್ಮಿಂಗ್ ಪ್ರೈಸಿಂಗ್ ಐಫೋನ್ ಇಂದ ಹೆಂಗೆ ಸ್ಟಾರ್ಟಿಂಗ್ ಅಲ್ಲೇ ಜಾಸ್ತಿ ಇಟ್ಟು ಏನ್ ಮಾಡುವಂತದ್ದು, ಅವ್ರಿಗೆ ಎಷ್ಟು ಬರ್ಬೇಕು ಅಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನ ಅರ್ನ್ ಮಾಡಿ ಆಮೇಲೆ ಕಡಿಮೆ ಮಾಡುವಂತದ್ದು. ಬಟ್ ಪೆನೆಟ್ರೇಷನ್ ಪ್ರೈಸಿಂಗ್ ಅಂತ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕಡಿಮೆ ಪ್ರೈಸ್ ಅನ್ನ ಇಟ್ಟು ಏನ್ ಮಾಡ್ತಾರೆ ಕಸ್ಟಮರ್ಸ್ ಗಳನ್ನ ಅಟ್ರಾಕ್ಟ್ ಮಾಡ್ಕೊಂತಾರೆ. ಇವರು ಫಸ್ಟ್ ಕಸ್ಟಮರ್ಸ್ ಗಳನ್ನ ಅಟ್ರಾಕ್ಟ್ ಮಾಡಿ ಅವ್ರ ಜೊತೆ ಒಂದು ರಿಲೇಶನ್ಶಿಪ್ ಮೇಂಟೈನ್ ಮಾಡೋದಕ್ಕೋಸ್ಕರ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡಿ ಅದರಿಂತ್ರ ಏನ್ ಮಾಡ್ತಾರಪ್ಪ ಅಂತಂದ್ರೆ ನೆಕ್ಸ್ಟ್ ನಿಧಾನಕ್ಕೆ ಪ್ರೈಸ್ ನ ಜಾಸ್ತಿ ಮಾಡಿ ಇನ್ಕಮ್ ತಗೊಂತಾರೆ. ಈಗ ಪ್ರೆಸೆಂಟ್ ಎಷ್ಟು ಜಿಯೋ ಯೂಸರ್ಸ್ ಇದಾರಲ್ವಾ, ಸೊ ಆ ರೀತಿ ಈಗ ಒಂದೊಂದಾಗಿ ಥಿಯರಿ ವೈಸ್ ಓದೋಣ. ನಾನು ಮೊದಲನೇದಾಗಿ ಏನ್ ಕೊಡ್ತೀನಿ ಅಂತಂದ್ರೆ ನಿಮಗೆ ಒಂದು ಔಟ್ಲೈನ್, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಲಿ ಆ ಕಾನ್ಸೆಪ್ಟ್ ಮೇಲೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ನೀವೇನ್ ಮಾಡ್ಬೇಕು, ನಾನು ಥಿಯರಿ ಓದ್ತೀನಲ್ವಾ, ಸೊ ಅದ್ರ ಮುಖಾಂತರ ನಿಮ್ಮ ಒಂದು ಆನ್ಸರ್ಸ್ ಗಳಿಗೆ ಹೆಲ್ಪ್ ಮಾಡ್ಕೋಬೇಕು. ಸೊ ನೋಡಿ, ಹೊಸ ಉತ್ಪನ್ನಗಳಿಗೆ ಬೆಲೆ ನಿಗದಿಪಡಿಸಲು ವಿವಿಧ ವಿಧಾನಗಳನ್ನು ಬಳಸಲಾಗುತ್ತದೆ. ಫಾರ್ ಎಕ್ಸಾಂಪಲ್, ನೀವೇ ಒಂದು ಹೊಸದಾಗಿರೋ ಪೆನ್, ಒಂದು ಯೂನಿಕ್ ಪೆನ್ ಡಿಸೈನ್ ಮಾಡಿದೀರಾ. ಹೌದಾ? ಅದಕ್ಕೆ ನೀವೇನ್ ಮಾಡ್ತೀರಾ, ಸೊ ಹೊಸ ಒಂದು ಬೆಲೆ ಇಡೋದಕ್ಕೆ ನಿನ್ನದೇ ಆದಂತ ಒಂದು ರೀತಿಯನ್ನ ಯೂಸ್ ಮಾಡ್ತೀರಾ, ಒಂದು ವಿಧಾನವನ್ನ ಯೂಸ್ ಮಾಡ್ತೀಯ. ಹೌದಾ? ಅವುಗಳಲ್ಲಿ ಪ್ರಮುಖವಾದದ್ದು ಸ್ಕಿಮ್ಮಿಂಗ್ ಬೆಲೆ ನಿಗದಿ ಮತ್ತು ಪ್ರವೇಶಾತ್ಮಕ ಬೆಲೆ ನಿಗದಿ. ಹೌದಾ? ನೋಡಿ, ಸ್ಕಿಮ್ಮಿಂಗ್ ಬೆಲೆ ನಿಗದಿ ಏನಿರುತ್ತೆ ಅಂತಂದ್ರೆ ಆರಂಭದಲ್ಲಿ ಹೆಚ್ಚಿನ ಬೆಲೆ ನಿಗದಿಪಡಿಸಲಾಗುತ್ತದೆ. ಪ್ರವೇಶಾತ್ಮಕ ಬೆಲೆಯಲ್ಲಿ ಆರಂಭದಲ್ಲಿ ಕಡಿಮೆ ಬೆಲೆ ನಿಯಂತ್ರಣ ಮಾಡ್ತಾರೆ. ಇಲ್ಲಿ ಐಫೋನ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ 1,50,000 ಇತ್ತಲ್ವಾ, ಆ ರೀತಿ ಇಲ್ಲಿ ಜಿಯೋ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಫ್ರೀ ಕೊಟ್ಟಿದ್ರಲ್ವಾ, ಅದು ನೆನಪಿಟ್ಕೊಂಡು. ನೆಕ್ಸ್ಟ್, ಹೆಚ್ಚಿನ ಲಾಭ ಗಳಿಸುವುದು ಉದ್ದೇಶವಾಗಿರ್ತೈತಿ ಐಫೋನ್ ಎಂದು. ಮ್ಯಾಕ್ಸಿಮಮ್ ಪ್ರಾಫಿಟ್ ಬರಲಿ ನನಗೆ ಅನ್ನುವಂಥದ್ದಾಗಿರ್ತೈತಿ. ಬಟ್ ಜಿಯೋದವ್ರದ್ದು ಹಾಗಾಗಿರ್ಲಿಲ್ಲ, ಹೆಚ್ಚಿನ ಗ್ರಾಹಕರು ನನ್ನ ಕಡೆ ಬರ್ಲಿ, ಸೊ ಏರ್ಟೆಲ್ ವಿ ಐನೆಲ್ಲ ಬಿಟ್ಟು ಬರ್ಲಿ, ನಾನು ಆಮೇಲೆ ನೋಡ್ಕೊಂತೀನಿ ನಿಮ್ಮನ್ನ ಅಂತ ಹೇಳ್ಬಿಟ್ಟು ಕಡಿಮೆ ಬಿಟ್ಟು ಫ್ರೀ ಆಗಿ ಮೊದಲನೇದಾಗಿ ಕಡಿಮೆ ಇಟ್ಟಿದ್ರು. ನೆಕ್ಸ್ಟ್, ಹೊಸ ಮತ್ತು ವಿಶಿಷ್ಟ ಉತ್ಪನ್ನಗಳಿಗೆ ಸೂಕ್ತವಾದಂಥದ್ದು ಇದಾಗಿರ್ತೈತಿ. ಹೌದಾ? ಬಟ್ ಸ್ಪರ್ಧಾತ್ಮಕ ಮಾರುಕಟ್ಟೆಗೆ ಸೂಕ್ತವಾಗಿರುವಂತದ್ದು ಯಾವುದು ಏನಕ್ಕಪ್ಪ ಅಂದ್ರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಐಫೋನ್ ನಾನು ತಗೊಂಡೆ. ಹೌದಾ? ಬಟ್ ವಿವೋ ಆಗಿರ್ಬೋದು, ಓಪೋ ಆಗಿರ್ಬೋದು, ರೆಡ್ಮಿ ಆಗಿರ್ಬೋದು, ಇವುಗಳ ಮಧ್ಯೆ ನಾನು ಏನಾದ್ರು ಕಾಂಪಿಟೇಷನ್ ಇಟ್ಟಿದ್ದೆ ಅಂದ್ರೆ ಸ್ಕಿಮ್ಮಿಂಗ್ ಬೆಲೆ ಬರುತ್ತಾ? ಬರಲ್ಲ. ಹೌದಾ? ಏನಕ್ಕಪ್ಪ ಅಂದ್ರೆ ಅವೆಲ್ಲವೂ ಕೂಡ ಒಂದಕ್ಕೊಂದು ಕಾಂಪಿಟೇಷನ್ ಅಲ್ಲಿ ಇದಾವೆ. ಬಟ್ ಐಫೋನ್ ಕಾಂಪಿಟೇಷನ್ ಅಲ್ಲಿ ಇದೆನಾ? ಇಲ್ಲ. ಯಾಕಂದ್ರೆ ಅದು ತನ್ನದೇ ಆದಂತ ಒಂದು ಸಪರೇಟ್ ಇಮೇಜ್ ಅನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದೆ. ಅದು ತಮ್ಮದೇ ಅಂತಂದು ಹೊಸ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಒಂದು ಹೊಸ ವಿಶಿಷ್ಟ ಉತ್ಪನ್ನಗಳನ್ನ ಕೊಡ್ತಾ ಇದೆ. ಅದಕ್ಕೋಸ್ಕರ ಅದೇನ್ ಇದನ್ ಮಾಡುತ್ತೆ, ಸ್ಕಿಮ್ಮಿಂಗ್ ಬೆಲೆ ಮಾಡುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಇಡೋದು, ಆಮೇಲೆ ನಿಧಾನಕ್ಕೆ ಇಳಿಸೋದು. ಬಟ್ ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಜಿಯೋದವ್ರು ಏನಕ್ಕಪ್ಪ ಅಂತಂದ್ರೆ ಏರ್ಟೆಲ್ ಇದೆ ಸಿಮ್ ಬಂದ್ರೆ ಜಿಯೋ ಇದೆ, ವಿ ಐ ಇದೆ. ಹೌದಾ? ಹಾಗಿದ್ದಾಗ ಈ ಮೂರಲ್ಲೂ ಕೂಡ ತಾನು ಒಂದು ಸ್ಪರ್ಧೆಯನ್ನ ಮಾಡಿ ತಾನು ಒಂದು ಸ್ಟ್ಯಾಂಡ್ ತಗೋಬೇಕು. ಹಾಗಾಗಿ ಏನ್ ಮಾಡ್ತು, ಆರಂಭದಲ್ಲಿ ಕಡಿಮೆ ಇಟ್ಟು ಎಲ್ಲಾ ಕಸ್ಟಮರ್ಸ್ ಗಳನ್ನ ಕೂಡ ತನ್ನ ಕಡೆ ಎಳ್ಕೊಂಡು ಆಮೇಲೆ ಏನ್ ಮಾಡ್ತು, ಜಾಸ್ತಿ ಮಾಡ್ತಾ ಬಂತು. ಹೌದಾ? ಇಲ್ಲಿ ಏನಾಗುತ್ತೆ, ಬೇಡಿಕೆ ಕಡಿಮೆ ಸ್ಥಿತಿಸ್ಥಾಪಕವಾಗಿರ್ತೈತಿ, ಇಲ್ಲಿ ಬೇಡಿಕೆ ಹೆಚ್ಚು ಸ್ಥಿತಿಸ್ಥಾಪಕವಾಗಿರ್ತೈತಿ. ಏನಕ್ಕಪ್ಪ ಅಂದ್ರೆ ಇವರು ಗ್ರಾಹಕರನ್ನ ಆಕರ್ಷಣೆ ಮಾಡಿ ತುಂಬಾ ಲಾಂಗ್ ಟರ್ಮ್ ಹೋಯ್ತಾರೆ. ಬಟ್ ಇವ್ರು ಹಾಗಲ್ಲ, ಶಾರ್ಟ್ ಟರ್ಮ್ ರಿಲೇಶನ್ಶಿಪ್ ಇದ್ರು ಸರಿ ನಮಗೆ ಪ್ರಾಫಿಟ್ ಆಗಲಿ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಸ್ಕಿಮ್ಮಿಂಗ್ ಬೆಲೆ ನಿಗದಿ.
ನೆಕ್ಸ್ಟ್ ಬೆಲೆಯನ್ನು ನಂತರ ಕಡಿಮೆ ಮಾಡಲಾಕತಿ. ಇವರು ಏನು ಅದು ಸ್ಕಿಮ್ಮಿಂಗ್ ಬೆಲೆಯಲ್ಲಿ ಬೆಲೆಯನ್ನು ಆಮೇಲೆ ಇಳಿಸ್ತಾರೆ. ಬಟ್ ಪ್ರವೇಶಾತ್ಮಕ ಬೆಲೆಯಲ್ಲಿ ಬೆಲೆಯನ್ನು ನಂತರ ಆಮೇಲೆ ಹೆಚ್ಚಿಸ್ತಾರೆ. ಉತ್ಪಾದನೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ. ಇಲ್ಲಿ ಉತ್ಪಾದನೆ ದೊಡ್ಡ ಪ್ರಮಾಣದಲ್ಲಿ ಇರುತ್ತದೆ. ಹೌದಾ? ನೋಡಿ, ನಾನು ಉದಾಹರಣೆ ಕೊಟ್ಟೆ. ಉದಾಹರಣೆ ಹೊಸ ಐಫೋನ್ ಮಾದರಿ, ಜಿಯೋ ಸೇವೆಗಳ ಆರಂಭಿಕ ಹಂತ ಉದಾಹರಣೆಗೆ. ನೆಕ್ಸ್ಟ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕೂಡ ಸೇಮ್ ಪಾಯಿಂಟ್ಸ್ ಇದಾವೆ. ಹೈ ಪ್ರೈಸ್ ಫಿಕ್ಸ್ಡ್ ಇನಿಷಿಯಲಿ ಅಟ್ ದ ಸ್ಟಾರ್ಟಿಂಗ್ ಅಂತ ಬರೀರಿ. ಲೋ ಪ್ರೈಸ್ ಅಟ್ ದ ಸ್ಟಾರ್ಟಿಂಗ್. ಏಮ್ ಟು ಅರ್ನ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಆರ್ ಹೈ ಪ್ರಾಫಿಟ್. ಏಮ್ ಟು ಅಟ್ರಾಕ್ಟ್ ಕಸ್ಟಮರ್ಸ್. Suitable for unique product, suitable for competitive market. Demand is less elastic, demand is highly elastic. Price is reduced later, price may be increased later. Production is small initially, product large initial. ಸೊ ನೀವು ಐಫೋನ್ ಜಿಯೋ ಸರ್ವಿಸ್ ಇಷ್ಟ. ಇಂಗ್ಲೀಷಲ್ಲಿ ಏನಕ್ಕೆ ಜಾಸ್ತಿ ಎಕ್ಸ್ಪ್ಲೇನ್ ನೋಡಕ್ ಹೋಗಲ್ಲ ಅಂತಂದ್ರೆ ಮ್ಯಾಕ್ಸಿಮಮ್ ಕನ್ನಡ ಸ್ಟೂಡೆಂಟ್ಸ್ ಇರ್ತಾರೆ. ಇಂಗ್ಲೀಷ್ ಮೀಡಿಯಂನವ್ರು ಕೂಡ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ನೋಡಿದ್ರೆ ಅಂದ್ರೆ ಅವ್ರಿಗೆ ಅರ್ಥ ಆಗಿರುತ್ತೆ. ಹಾಗಾಗಿ ಓಕೆನಾ. ಸೊ ನೆಕ್ಸ್ಟ್ ಲೆಕ್ಕಪತ್ರ ಲಾಭ ಮತ್ತು ಆರ್ಥಿಕ ಲಾಭದ ನಡುವಿನ ವ್ಯತ್ಯಾಸವನ್ನು ವಿವರಿಸಿ. ಇದನ್ನ ಆಲ್ರೆಡಿ ನಾನು 2 ಮಾರ್ಕ್ಸ್ ಕ್ವಶನ್ಸ್ ಎಕ್ಸ್ಪ್ಲೇನ್ ಮಾಡುವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ಈಗ ಯಾವ ರೀತಿ ಬರಿಬೇಕು 5 ಮಾರ್ಕ್ಸ್ ಅಂತ ಇದ್ದಾಗ ನೋಡೋಣ. ವ್ಯತ್ಯಾಸ ವ್ಯವಹಾರದಲ್ಲಿ 2 ರೀತಿಯ ಲಾಭವನ್ನು ನಾವು ಏನ್ ಮಾಡ್ಬೇಕು, 2 ರೀತಿಯ ಲಾಭವನ್ನು ಅಳೆಯಲಾಗುತ್ತದೆ. ಅವು ಲೆಕ್ಕಪತ್ರ ಲಾಭ ಮತ್ತು ಆರ್ಥಿಕ ಲಾಭ. ಹೌದಾ? ಲೆಕ್ಕಪತ್ರ ಲಾಭ ಅಂದ್ರೆ ಏನ್ ಗೊತ್ತಾ? ಫಾರ್ ಎಕ್ಸಾಂಪಲ್, ಒಂದು ಟೀ ಶಾಪ್ ತಗೊಳ್ಳಿ. ಒಂದು ಟೀ ಶಾಪ್ ನಿಮಗೆ ಒಂದು ವರ್ಷದ ಒಂದು ತಿಂಗಳ ಇನ್ಕಮ್ ಏನಾಗಿರುತ್ತೆ, 1,00,000 ರೂಪೀಸ್ ಆಗಿರುತ್ತೆ ಅಂತ ತಗೊಳ್ಳಿ. ಹೌದಾ? 1,00,000 ರೂಪೀಸ್ ಆಯ್ತು. ಇದು ಏನ್ ನಿಮ್ಮ ಒಂದು ರೆವೆನ್ಯೂ, ಟೋಟಲ್ ರೆವೆನ್ಯೂ ನಿಮಗೆ ಒಂದು ಮಂತಲ್ಲಿ ಬಂದಿರುವಂತದ್ದು. ಹೌದಾ? ಇದಕ್ಕೆ ನಿಮಗೆ ಒಂದಿಷ್ಟು ಖರ್ಚುಗಳಾಗಿರ್ತಾವ. ಆ ಒಂದು ಅಂಗಡಿ, ಆ ಒಂದು ಶಾಪ್ ಮೇಂಟೈನ್ ಮಾಡೋದಕ್ಕೆ, ಅದಕ್ಕೆಲ್ಲ ಈ ಬಿಸ್ನೆಸ್ ನಡೆಸಿ. ಒಂದು ಟೀ ಪೌಡರ್ 20,000 ಮೈನಸ್. ಹೌದಾ? ನೆಕ್ಸ್ಟ್ ಒಂದು 10,000 ರೆಂಟ್. ಹೌದಾ? ನೆಕ್ಸ್ಟ್ ಒಂದು 5,000 ಶುಗರ್. ಹೋಯ್ತಾ? ಎಷ್ಟೋಯ್ತು? 35 ಆಯ್ತು. ಇನ್ನೂ ಒಂದು 15,000 ತಗೊಳ್ಳಿ. ಅದಕ್ಕೆ ಒಂದು 15,000 ಟೀ ಪೌಡರ್, ಶುಗರ್, ಮಿಲ್ಕಿಗೆ ಅಂತ ಹೋಯ್ತು. ಮಿಲ್ಕಿಗೆ 15,000 ರೂಪೀಸ್ ಹೋಯ್ತು. ಸೊ ಟೋಟಲ್ 50 ಆಯ್ತಲ್ವಾ? 50,000 ನಮಗೇನಾಯ್ತು? ಇವೆಲ್ಲ ಎಕ್ಸ್ಪೆನ್ಸಸ್ಗಳು. ಈ 1,00,000 ಅಲ್ಲಿ ಎಕ್ಸ್ಪೆನ್ಸ್ 50,000 ಕಳೆದ್ರೆ ಇನ್ 50,000 ಉಳಿದಿದ್ದು ನಮಗೇನಾಗುತ್ತೆ? ನಮ್ಮ ಪ್ರಕಾರ ಇದು ನಮಗೆ ಬಂದಿರುವಂತಹ ಇನ್ಕಮ್. ಯಾವ ಇನ್ಕಮ್? ಲೆಕ್ಕಪತ್ರ ಲಾಭದ ಲಾಭ. ಲೆಕ್ಕಪತ್ರದ ಲಾಭ ಯಾವುದು? ನಮಗೆ 50,000 ರೂಪಾಯಿ ಲೆಕ್ಕಪತ್ರದ ಲಾಭ. ಯಾಕಪ್ಪ ಅಂದ್ರೆ ನಮಗಿದ್ದು ಟೋಟಲ್ ರೆವೆನ್ಯೂ ಒಂದ್ ತಿಂಗಳಿಗೆ ಎಷ್ಟು ಬಂತು? 1,00,000 ರೂಪಾಯಿ ಬಂತು. 20,000 ಟೀ ಪುಡಿಗೆ ಹಾಕಿದ್ದೀನಿ, 10,000 ಇದು ಶುಗರಿಗೆ ಹಾಕಿದ್ದೀನಿ, 10,000 ರೆಂಟಿಗೆ ಹಾಕಿದ್ದೀನಿ, 5,000 ಶುಗರಿಗೆ ಹಾಕಿದ್ದೀನಿ, 15,000 ಮಿಲ್ಕಿಗೆ ಹಾಕಿದ್ದೀನಿ. ಹೌದಾ? ನನಗೆ ಇಷ್ಟನ್ನು ಖರ್ಚು ಮಾಡಿ ಕೂಡ ನನಗೆ ಎಷ್ಟು ಉಳಿದೈತಿ? 50,000 ಉಳಿದೈತಿ. ಇದು ನನ್ನ ಲೆಕ್ಕಪತ್ರ ಲಾಭ ಅಂತ ಹೇಳ್ಬಿಟ್ಟು ನಾವ್ ಹೇಳ್ತೀವಿ. ಹೌದಾ? ಅದೇ ಆರ್ಥಿಕ ಲಾಭನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂದ್ರೆ ಇದನ್ನ ಬಿಟ್ಬಿಡಿ, ಇಲ್ಲಿ ಪೂರ್ತಿ ಬಿಡಿ. ಈಗ ಆರ್ಥಿಕ ಲಾಭ ಸೇಮ್ ಟೋಟಲ್ ರೆವೆನ್ಯೂ ನಮಗೆ 1 ಮಂತ್ಗೆ 1,00,000 ರೂಪೀಸ್ ಬಂದಿರುತ್ತೆ. ಹೌದಾ? ಇದರಲ್ಲಿ ಈಗ ಟೋಟಲ್ ಈ 50,000 ಏನಪ್ಪಾ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ ಇವನ್ನ. ಹೌದಾ? ಇವೆಲ್ಲ ಕೂಡ ಎಕ್ಸ್ಪ್ಲಿಸಿಟ್ ಕಾಸ್ಟ್. ಹೌದಾ? ಎಕ್ಸ್ಪ್ಲಿಸಿಟ್ ಕಾಸ್ಟ್ ಅಂದ್ರೆ ಸ್ಪಷ್ಟ ವೆಚ್ಚಗಳು ಅಂತ ಹೇಳ್ತಾರೆ. ಹೌದಾ? ಈ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಆಯ್ತು. ಬಟ್ ಇನ್ನೂ ಒಂದು ಬರುತ್ತೆ, ಇಂಪ್ಲಿಸಿಟ್ ಕಾಸ್ಟ್ ಅಂತ ಹೇಳ್ತಾರೆ. ಏನಪ್ಪ ಇಂಪ್ಲಿಸಿಟ್ ಕಾಸ್ಟ್ಗಳು? ಅದು ಬೇಕು ಅಂದ್ರೆ ನಾವು ಆರ್ಥಿಕ ಲಾಭದ ಕ್ಯಾಲ್ಕುಲೇಟ್ ಮಾಡುವಾಗ ಇಂಪ್ಲಿಸಿಟ್ ಕಾಸ್ಟ್ಗಳಲ್ಲಿ ಕೂಡ ಲೆಸ್ ಮಾಡ್ತೀವಿ. ಹೌದಾ? ನೀವೀಗ ಟೀ ಶಾಪ್ ಇಟ್ಟಿದ್ದೀರಾ. ಇಫ್ ಇನ್ ಕೇಸ್ ನೀವು ಟೀ ಶಾಪ್ ಇಟ್ಟಿದ್ದಿಲ್ಲ ಅಂದ್ರೆ ನಿಮ್ಗೆ ಯಾವ್ದೋ ಒಂದು ಕೆಲಸ ಸಿಕ್ಕಿರುತ್ತಾ ಕಂಪ್ನಿಯಲ್ಲಿ, ಅಲ್ಲಿ ನಿಮ್ಗೆ ಎಷ್ಟು ಇರ್ತಿತ್ತು? 1 ಮಂತ್ಗೆ 20,000 ಸ್ಯಾಲರಿ ಇರ್ತಿತ್ತ. ನೀವು ಆ ಇನ್ಕಮ್ ನ ಸ್ಯಾಕ್ರಿಫೈಸ್ ಮಾಡಿದೀರಾ. ಹೌದಾ? ಸೊ ನೆಕ್ಸ್ಟ್ ಆ ಬಿಲ್ಡಿಂಗ್ ಏನಾದ್ರು ಇನ್ ಕೇಸ್ ನಿಮ್ದೇ ಇತ್ತು, ನೀವು ಅದನ್ನ ಯಾರಿಗಾದ್ರು ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ದೊಂದು ಬಿಲ್ಡಿಂಗ್ ಇತ್ತು, ನೀವು ಬೇರೆಯವರಿಗೆ ರೆಂಟ್ ಕೊಟ್ಟಿದ್ರೆ ನಿಮಗೆ 30,000 ಬರ್ತಾ ಇತ್ತು. ಬಟ್ ನೀವೇ ಏನ್ ಮಾಡ್ತಿದ್ದೀರಾ? ಅದನ್ನ ಆಲ್ರೆಡಿ ನೀವೇ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಿದ್ದೀರಾ? ಬರೀ 10,000 ಯೂಸ್ ಮಾಡ್ತಾ ಇದ್ದೀರಾ. ಹೌದಾ? ಆ ಒಂದು 20,000 ನಿಮಗೆ ಏನಾಯ್ತು? ಆ ಒಂದು ಬರ್ಬೇಕಾದಂತ ಇಂಪ್ಲಿಸಿಟ್ ಕಾಸ್ಟ್ ಆಯ್ತು. ವೇಟ್ ಮಾಡಿ. ಹಾ, ಇಂಪ್ಲಿಸಿಟ್ ಕಾಸ್ಟ್ ಆಯ್ತು. ಹೌದಾ? ಇಲ್ಲಿಗೆ ಎಷ್ಟಾಯ್ತು? ಈಗ ಟೋಟಲ್ 90,000 ನಮ್ಮ ಬರೀ ಕಾಸ್ಟ್ ಆಯ್ತು. ಇನ್ನು ಉಳಿದಿರುವಂತ 10,000 ಏನಿದೆ ಅಲ್ಲ, ಇದು ನಮ್ಮ ಏನಾಗುತ್ತೆ? ಆರ್ಥಿಕ ಲಾಭ, ಎಕನಾಮಿಕಲಿ ಪ್ರಾಫಿಟ್ ಆಗುತ್ತೆ. ಹೌದಾ? ಈಗ ನೋಡಿ ಏನಪ್ಪಾ ಇದಕ್ಕೂ ಏನ್ ವ್ಯತ್ಯಾಸ? ಇಲ್ಲಿ ಎಕ್ಸ್ಪ್ಲಿಸಿಟ್ ಕಾಸ್ಟ್ಗಳು ಅಂದ್ರೆ ಕಣ್ಣೆದುರಿಗೆ ಸ್ಪಷ್ಟ ವೆಚ್ಚಗಳನ್ನು ಮಾತ್ರ ನಾವು ಕಾಣ್ತೀವಿ. ಹೌದಾ? ನಮಗೆ ಗೊತ್ತು ಟೀ ಪುಡಿಗಿಷ್ಟು, ರೆಂಟ್ಗಿಷ್ಟು, ಹಾಲಿಗಿಷ್ಟು, ಶುಗರಿಗಿಷ್ಟು ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ನಾವು ಅದನ್ನ ಲೆಸ್ ಮಾಡಿದ್ವಿ. ಹೌದಾ? ಬಟ್ ಇಂಪ್ಲಿಸಿಟ್ ಕಾಸ್ಟ್ ಅಂತಂದ್ರೆ ನಿಮಗೆ ಗೊತ್ತಿರಲ್ಲ. ನೀನೇನಾದ್ರೂ ಕೆಲ್ಸಕ್ಕೆ ಹೋಗಿದ್ರೆ ನಿನ್ಗೆ 15,000 20,000 ಸಂಬಳ ಇರ್ಬೋದಾಗಿತ್ತು. ನೀನು ಅದನ್ನ ಸ್ಯಾಕ್ರಿಫೈಸ್ ಮಾಡಿರ್ತೀಯ. ಹೌದಾ? ಬಟ್ ನೀನು ಇರುವಂತ ಶಾಪ್ ಅನ್ನೇ ಬೇರೆಯವ್ರಿಗೆ ರೆಂಟ್ ಕೊಟ್ಟಿದ್ರೆ ನಿನಗೆ 30,000 ಬರ್ತಾ ಇತ್ತು. ಬಟ್ ನೀನ್ ಅದನ್ನ ಬರೀ 10,000 ಯೂಸ್ ಮಾಡ್ತಾ ಇದೀಯ. ಅದು ಇಂಪ್ಲಿಸಿಟ್ ಕಾಸ್ಟ್. ಈ ರೀತಿ ಸ್ಪಷ್ಟ ಮತ್ತು ಅಸ್ಪಷ್ಟ ವೆಚ್ಚಗಳನ್ನ ಇಟ್ಕೊಂಡಿದ್ರೆ ಅದು ಎಕನಾಮಿಕ್ ಪ್ರಾಫಿಟ್. ಬರೀ ಸ್ಪಷ್ಟ ವೆಚ್ಚಗಳು ಇದ್ವು ಅಂತಂದ್ರೆ ಅದು ಲೆಕ್ಕಪತ್ರ ಲಾಭ, ಅಂದ್ರೆ ಆ ಅಕೌಂಟಿಂಗ್ ಪ್ರಾಫಿಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಐ ಥಿಂಕ್ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ಅನ್ಕೊಂತೇನೆ. ನಾನು 2 ಮಾರ್ಕ್ಸ್ ಅಲ್ಲಿ ಕೂಡ ಇದನ್ನ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿಸಿದೀನಿ. ಹೌದಾ? ಸೊ ಈಗಲೂ ಕೂಡ ಕ್ಲಾಸ್ ಮಾಡ್ತಾ ಇದ್ದೀನಿ. ಅಲ್ಲಿ ಕಾಮೆಂಟ್ಸ್ ಅಲ್ಲಿ ಬರ್ತಾ ಇದೆ ಬಿಸ್ನೆಸ್ ಎಕನಾಮಿಕ್ಸ್ 5 ಮಾರ್ಕ್ಸ್ 15 ಮಾರ್ಕ್ಸ್, ಬಿಸ್ನೆಸ್ ಎಕನಾಮಿಕ್ಸ್ 5 ಮಾರ್ಕ್ಸ್ 15 ಮಾರ್ಕ್ಸ್ ಅಂತ ಹೇಳ್ಬಿಟ್ಟು.
ಸೊ ವೇಟ್ ಮಾಡಿ ಬರ್ತಾ ಇದೆ ವಿಡಿಯೋ ಅಂತ ಹೇಳ್ತಾ ಇದ್ದೇನೆ ಅವ್ರಿಗೂ ಕೂಡ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದರ ಒಂದು ಥಿಯರಿ ಪಾರ್ಟ್ ಓದೋಣ. 24th ಅಲ್ಲಿ ಇದೀವಿ ಅಂತಂದ್ರೆ ಲಾಸ್ಟ್ ಇನ್ನೊಂದು ಕ್ವಶನ್ ಉಳಿದಿರುತ್ತೆ, ನೋಡೋಣ. ವ್ಯವಹಾರದಲ್ಲಿ ಲಾಭವನ್ನು 2 ರೀತಿಯಲ್ಲಿ ಅಳೆಯಲಾಗುತ್ತದೆ ಹೇಳಿದೀನಿ. ಲೆಕ್ಕಪತ್ರ ಲಾಭ ಮತ್ತೆ ಆರ್ಥಿಕ ಲಾಭ. ಲೆಕ್ಕಪತ್ರ ಲಾಭದಲ್ಲಿ ಸ್ಪಷ್ಟ ವೆಚ್ಚಗಳನ್ನು ಮಾತ್ರ ಪರಿಗಣಿಸಲಾಗುತ್ತದೆ. ಸೊ ಆ ಆರ್ಥಿಕ ಲಾಭದಲ್ಲಿ ಆ ರೀತಿ ಆಗೋದಿಲ್ಲ. ಸ್ಪಷ್ಟ ವೆಚ್ಚ ಮತ್ತು ಅಸ್ಪಷ್ಟ ವೆಚ್ಚ, ಅವ್ಯಕ್ತ ಅಂದ್ರೂ ಒಂದೇ, ಅಸ್ಪಷ್ಟ ವೆಚ್ಚ ಅಂದ್ರೂ ಕೂಡ ಒಂದೇ. ಎರಡನ್ನೂ ಕೂಡ ನಾವೇನ್ ಮಾಡ್ತೀವಿ ಅಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಸೊ ಲೆಕ್ಕಪತ್ರ ಲಾಭದಲ್ಲಿ ಒಟ್ಟು ಆದಾಯದಲ್ಲಿ ಸ್ಪಷ್ಟ ವೆಚ್ಚಗಳನ್ನ ಕಳಿತೀವಿ. ಅಂದ್ರೆ ಆರ್ಥಿಕ ಲಾಭದಲ್ಲಿ ಒಟ್ಟು ಆದಾಯದಲ್ಲಿ ಒಟ್ಟು ವೆಚ್ಚ ಅಂದ್ರೆ ಸ್ಪಷ್ಟ ವೆಚ್ಚ ಮತ್ತು ಅಸ್ಪಷ್ಟ ವೆಚ್ಚ ಎರಡನ್ನೂ ಕೂಡ ನಾವು ಏನ್ ಮಾಡ್ತೀವಿ ಕಳೆದು, ಸೊ ಅದರಿಂದ ನಾವು ಆರ್ಥಿಕ ಲಾಭವನ್ನ ಎಷ್ಟು ಬಂದಿದೆ ನಮ್ಗೆ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇದು ಯಾರಪ್ಪ ಅಂತಂದ್ರೆ ಅಕೌಂಟೆಂಟ್ಸ್ ಗಳು ಯೂಸ್ ಮಾಡುವಂತಹ ಒಂದು ಪ್ರಾಫಿಟ್. ಇದು ಎಕನಾಮಿಸ್ಟ್ ಗಳು ಯೂಸ್ ಮಾಡುವಂತಹ ಒಂದು ಪ್ರಾಫಿಟ್ ಅಂತ ಹೇಳ್ಬೋದು, ಹೌದಾ. ಸೊ ಅಕೌಂಟೆಂಟ್ಸ್ ನ ಕೇಳಿದ್ರೆ ನಮ್ಮ ಒಂದು ಕಂಪನಿಯ ಪ್ರಾಫಿಟ್ ಎಷ್ಟು ಬಂದಿದೆ, 50,000 ಬಂದಿದೆ ಅಂತ ಹೇಳ್ತಾರೆ. ಬಟ್ ಎಕನಾಮಿಸ್ಟ್ ಅನ್ನ ಕೇಳಿದ್ರೆ ನಮ್ಮ ಒಂದು ಕಂಪನಿಯ ಪ್ರಾಫಿಟ್ ಓನ್ಲಿ 10 ರುಪೀಸ್ 10,000 ರುಪೀಸ್ ಅಂತ ಹೇಳ್ತಾರೆ, ಹೌದಾ. ಇದು ಸಾಮಾನ್ಯವಾಗಿ ಯಾವಾಗ್ಲೂ ಕೂಡ ಅಕೌಂಟಿಂಗ್ ಪ್ರಾಫಿಟ್ ಹೆಚ್ಚೇ ಇರ್ತತಿ. ಎಕನಾಮಿಕ್ ಪ್ರಾಫಿಟ್ ಸಾಮಾನ್ಯವಾಗಿ ಯಾವಾಗ್ಲೂ ಪ್ರತಿ ಬಿಸ್ನೆಸ್ಸಿನ ಎಕನಾಮಿಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿ ನೀವು ಕಡಿಮೆನೆ ಬರುತ್ತದೆ, ಹೌದಾ. ಇದು ಏನಾಗುತ್ತೆ ಲೆಕ್ಕ ಪುಸ್ತಕಗಳಲ್ಲಿ ದಾಖಲಾಗಿರ್ತೈತೆ ಅಕೌಂಟಿಂಗ್ ಪ್ರಾಫಿಟ್ ಅನ್ನುವಂಥದ್ದು. ಬಟ್ ಯಾವ್ದಪ್ಪ ಇದು ಸಾರಿ ವೆಯ್ಟ್ ಮಾಡಿ, ಆರ್ಥಿಕ ಲಾಭ ಅನ್ನುವಂಥದ್ದು ದಾಖಲಾಗಿರುವುದಿಲ್ಲ ಯಾವುದೇ ಬುಕ್ ಅಲ್ಲಿ. ವಾಸ್ತವ ಲಾಭವನ್ನು ಸಂಪೂರ್ಣವಾಗಿ ತೋರಿಸುವುದಿಲ್ಲ, ಬಟ್ ಇದು ನಿಜವಾದ ಲಾಭವನ್ನ ಸೂಚಿಸ್ತತಿ. ಏನಕ್ಕಪ್ಪ ಅಂತಂದ್ರೆ ನೀವು ನಿಜವಾಗ್ಲೂ ಟೀ ಬಿಸ್ನೆಸ್, ಕಾಫಿ ಬಿಸ್ನೆಸ್ ಮಾಡ್ತಾ ಇದ್ದಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ರಿ ಅದನ್ನ ಕೂಡ ಇದೇನ್ ಮಾಡುತ್ತೆ ತೋರಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳುವಂಥದ್ದು, ಓಕೆನಾ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅಕೌಂಟಿಂಗ್ ಕಾನ್ಸೆಪ್ಟ್ ಮತ್ತೆ ಎಕನಾಮಿಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಸರ್. ಓಕೆ, ನೆಕ್ಸ್ಟ್ ಅಕೌಂಟಿಂಗ್ ಅದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕೂಡ ಸೇಮ್ ಇದೆ. ವೆಯ್ಟ್ ಮಾಡಿ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕೂಡ ನನಗೆ ಈ ಕಡೆ ಮೆಸೇಜಸ್ ಬರ್ತಾ ಇರೋದು ನೋಡಿ ವಾಟ್ಸ್ಆಪ್ ಅಲ್ಲಿ. ಓಕೆ, ಅಕೌಂಟಿಂಗ್ ಪ್ರಾಫಿಟ್ ಮತ್ತೆ ಎಕನಾಮಿಕ್ ಪ್ರಾಫಿಟ್ ಸೇಮ್, ಕನ್ಸಿಡರ್ ಓನ್ಲಿ ಎಕ್ಸ್ಪ್ಲಿಸಿಟ್ ಕಾಸ್ಟ್. ಇಲ್ಲಿ ಎಕ್ಸ್ಪ್ಲಿಸಿಟ್ ಮತ್ತೆ ಇಂಪ್ಲಿಸಿಟ್ ಎರಡು ಕಾಸ್ಟ್ಗಳು. ಫಾರ್ಮುಲಾ ಬಂದ್ಬಿಟ್ಟು ಎಪಿ ಈಕ್ವಲ್ಸ್ ಟಿಆರ್ ಮೈನಸ್ ಇಸಿ. ಇಲ್ಲಿ ಟಿಆರ್ ಮೈನಸ್ ಟಿಸಿ ಟೋಟಲ್ ಕಾಸ್ಟ್, ಇಪಿ ಇಸಿ ಪ್ಲಸ್ ಐಸಿ ಎರಡನ್ನೂ ಕೂಡ ಸೇರಿಸಿ ಟೋಟಲ್ ಕಾಸ್ಟ್ ಆಗುತ್ತೆ. ಅಕೌಂಟೆಂಟ್ಸ್ ಮಾಡುವಂಥದ್ದು, ಇದು ಎಕನಾಮಿಸ್ಟ್ ಮಾಡುವಂಥದ್ದು. ಇದು ಯೂಶುವಲಿ ಹೈಯರ್ ಆಗಿರುತ್ತೆ, ಇದು ಯೂಶುವಲಿ ಲೋವರ್ ಆಗಿರುತ್ತೆ. ಇದು ನಾರ್ಮಲ್ ಆಗಿ ರೆಕಾರ್ಡ್ ಇನ್ ಅಕೌಂಟ್ಸ್ ಅಲ್ಲಿ ರೆಕಾರ್ಡ್ ಆಗುತ್ತೆ, ಇದು ಯಾವುದೇ ಬುಕ್ ಅಲ್ಲಿ ರೆಕಾರ್ಡ್ ಆಗಲ್ಲ. ಡಸಂಟ್ ಶೋ ರಿಯಲ್ ಪ್ರಾಫಿಟ್, ಇದು ರಿಯಲ್ ಪ್ರಾಫಿಟ್ ಅನ್ನ ತೋರಿಸುತ್ತೆ. ಇದು ಅಕೌಂಟಿಂಗ್ ಕಾನ್ಸೆಪ್ಟ್ ಮೇಲೆ ಮಾಡುವಂಥದ್ದು, ಇದು ಎಕನಾಮಿಕ್ ಕಾನ್ಸೆಪ್ಟ್ ಮೇಲೆ ಮಾಡುವಂಥದ್ದು. ಸೊ ಲಾಸ್ಟ್ ದ ಫೈನಲ್ ಕ್ವಶನ್ ಬಂದ್ಬಿಟ್ಟು ಇದು ಆದ ತಕ್ಷಣ ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಎಕ್ಸ್ಪ್ಲೇನ್ ದ ವೇರಿಯಸ್ ಫೇಸಸ್ ಆಫ್ ಬಿಸ್ನೆಸ್ ಸೈಕಲ್ ಅಂತಾನೆ ಹೇಳ್ಬೋದು, ಹೌದಾ. ಪರಿಚಯ, ಆರ್ಥಿಕ ಚಟುವಟಿಕೆಗಳಲ್ಲಿ ನಿಯಮಿತವಾಗಿ ಉಂಟಾಗುವ ಏರಿಳಿತಗಳನ್ನು, ಒಂದು ದೇಶದಾಗಿರ್ಬೋದು, ಒಂದು ಮನೆಯದಾಗಿರ್ಬೋದು, ಒಂದು ಬಿಸ್ನೆಸ್ ಇಂದ ಆಗಿರ್ಬೋದು, ಹೌದಾ. ಸೊ ಆ ಆರ್ಥಿಕ ಚಟುವಟಿಕೆಗಳಲ್ಲಿ ನಿಯಮಿತವಾಗಿ ಉಂಟಾಗುವ ಏರಿಳಿತಗಳನ್ನು ವ್ಯವಹಾರ ಚಕ್ರ ಎಂದು ಕರೆಯುತ್ತಾರೆ ಅಂತ ಹೇಳ್ಬೋದು, ಹೌದಾ. ಸೊ ಏನಪ್ಪಾ ಅಂತಂದ್ರೆ ಆ ಒಂದು ಮನೆ ಆಗಿರ್ಬೋದು, ಒಂದು ದೇಶ ಆಗಿರ್ಬೋದು, ಅದರ ಒಂದು ಆರ್ಥಿಕ ಚಟುವಟಿಕೆಗಳು ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಮೇಲೆ ನೋಡೋದು. ಈಗ ಫಾರ್ ಎಕ್ಸಾಂಪಲ್ ಇದನ್ನೇ ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ, ಈ ಒಂದು ಬಿಸ್ನೆಸ್ ಸೈಕಲ್ ಅನ್ನ ಒಂದು ಹ್ಯೂಮನ್ ಲೈಫ್ ಅಂತ ತಿಳ್ಕೊಳ್ಳಿ. ಒಂದು ಎಕ್ಸಾಂಪಲ್ ಅಲ್ಲಿ ಒಂದು ಹ್ಯೂಮನ್ ಲೈಫ್ ಅಂತ ತಿಳ್ಕೊಳ್ಳಿ. ಏನಪ್ಪಾ, ಯಾರಾದ್ರೂ ಯಾವಾಗ್ಲೂ ಕೂಡ ಖುಷಿಯಾಗಿರ್ತಾರೆ, ಯಾರಾದ್ರೂ ಯಾವಾಗ್ಲೂ ಕೂಡ ಬೇಜಾರಾಗಿ ಇರ್ತಾರ, ಯಾವಾಗ್ಲೂ, ಹೌದಾ. ಸೊ ಇವತ್ತು ಖುಷಿ ಇದ್ದವ್ರು ನಾಳೆ ಹ್ಯಾಪಿ ಆಗ್ಬೋದು, ಇವತ್ತು ಹ್ಯಾಪಿ ಆಗಿದ್ದವ್ರು ನಾಳೆ ಸ್ಯಾಡ್ ಆಗ್ಬೋದು, ಹೇಳಕ್ಕಾಗಲ್ಲ, ಹೌದಾ. ಈ ರೀತಿ ಸೊ ಒಂದು ಬಿಸ್ನೆಸ್ ಸೈಕಲ್ ಅಲ್ಲಿ ಕೂಡ ಒಂದು ಆರ್ಥಿಕ ಚಟುವಟಿಕೆಯಲ್ಲೂ ಕೂಡ ಅದರಲ್ಲಾಗುತ್ತೆ ಎಕನಾಮಿಯಲ್ಲಿ ಯಾವ ರೀತಿ. ಸೊ ಹೆಂಗೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯನ ಲೈಫಲ್ಲಿ ಹ್ಯಾಪಿ ಡೇಸ್ ಇತ್ತು, ಹೌದಾ. ಅಲ್ಲಿಂತ್ರ ಏನಾಯ್ತು, ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಅಲ್ಲಿಂತ್ರ ಏನಾಯ್ತು, ವರ್ಸ್ಟ್ ಪೀರಿಯಡ್ ಬಂತು, ತೀರಾ ವರ್ಸ್ಟ್ ಆಯ್ತು. ಅದಾದ್ಮೇಲೆ ಏನಾಯ್ತು, ನಿಧಾನಕ್ಕೆ ಮತ್ತೆ ಇಂಪ್ರೂವ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅವನ ಲೈಫ್ ಮತ್ತೆ ಇಂಪ್ರೂವ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ಏನ್ ಬಂದು ಹ್ಯಾಪಿ ಡೇಸ್ ಅನ್ನೋದು ಬಂತು. ಮತ್ತೆ ಹ್ಯಾಪಿ ಡೇಸ್ ಇಂತ್ರ ಪ್ರಾಬ್ಲಮ್ ಇಂತ್ರ ಏನದು ವರ್ಸ್ಟ್ ಪೀರಿಯಡ್, ವರ್ಸ್ಟ್ ಇಂತ್ರ ಇಂಪ್ರೂವ್ಮೆಂಟ್, ಮತ್ತೆ ಹ್ಯಾಪಿ ಡೇಸ್. ಈ ರೀತಿ ಒಂದು ಸಿಸ್ಟಮ್ ಅನ್ನುವಂಥದ್ದು, ಒಂದು ಸೈಕಲ್ ಅನ್ನುವಂಥದ್ದು ಆಗ್ತಾ ಇರುತ್ತೆ ಮನುಷ್ಯನ ಜೀವನದಲ್ಲಿ. ಅದೇ ರೀತಿ ಎಕನಾಮಿಯಲ್ಲಿ ಯಾವ ರೀತಿ ಆಗುತ್ತಪ್ಪ ಅಂತಂದ್ರೆ, ಮೊದಲನೇದಾಗಿ ಪ್ರಾಸ್ಪೆರಿಟಿ, ಸಮೃದ್ಧಿ ಹಂತದಲ್ಲಿ ನಾವಿರ್ತೀವಿ, ಹೌದಾ. ಬೂಮ್ ಅಂತ ಅಂದ್ರೆ ಸಪೋಸ್ ಇಂಡಿಯಾ ಈಸ್ ಡೂಯಿಂಗ್ ವೆರಿ ವೆಲ್. ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಇಂಡಿಯಾ ದೇಶವನ್ನೇ ತಗೊಳ್ಳಿ ನೀವು, ಹೌದಾ. ಚೆನ್ನಾಗಿ ನಡೀತಾ ಇತ್ತು ಇಂಡಿಯಾ ದೇಶ ಅಂತಂದ್ರೆ ಏನಾಗುತ್ತೆ, ಎಲ್ಲಾ ಕಂಪನಿಗಳು ಪ್ರಾಫಿಟ್ ಅನ್ನ ಅರ್ನ್ ಮಾಡ್ತಾ ಇರ್ತವೆ, ಹೌದಾ. ಅದು ಉತ್ಪಾದನೆ ಜಾಸ್ತಿ ಇರ್ತೈತಿ, ಆದಾಯ, ಉದ್ಯೋಗ ಮತ್ತು ಲಾಭ ಎಲ್ಲವೂ ಕೂಡ ಹೆಚ್ಚಿರ್ತದೆ, ಹೌದಾ. ಅದೇ ನೆಕ್ಸ್ಟ್ ಸಮೃದ್ಧಿಯಲ್ಲಿ ಇದ್ದಿದ್ದು ನಿಧಾನಕ್ಕೆ ಏನಾಗುತ್ತೆ, ಹಿಂಜರಿತಕ್ಕದ್ದು ಅಂದ್ರೆ ರಿಸೆಷನ್. ಆರ್ಥಿಕ ಚಟುವಟಿಕೆಗಳು ನಿಧಾನವಾಗಿ ಕಡಿಮೆ ಆಗಕ್ಕೆ ಶುರು ಆಗ್ತವೆ. ಅದರಿಂದ ಏನಾಗುತ್ತೆ, ನಿಧಾನವಾಗಿ ಡಿಪ್ರೆಷನ್ ಸ್ಟೇಜ್ ಅಂದ್ರೆ ಕುಸಿತ ಹಂತಕ್ಕೆ ಬರ್ತೈತಿ. ಈ ಹಂತದಲ್ಲಿ ಉತ್ಪಾದನೆ ಆಗಿರ್ಬೋದು, ಆದಾಯ ಮತ್ತು ಉದ್ಯೋಗ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಇರ್ತಾವ, ಹೌದಾ. ನೆಕ್ಸ್ಟ್ ಅದರಿಂದ ಏನಾಗುತ್ತೆ, ನಿಧಾನಕ್ಕೆ ರಿಕವರಿ, ಪುನಶ್ಚೇತನ ಅಂತ ಹೇಳ್ಬಿಟ್ಟು ಕರಿತೀವಿ, ರಿಕವರಿ ಸ್ಟೇಜ್ ಬರ್ತೈತಿ. ಆರ್ಥಿಕ ಚಟುವಟಿಕೆಗಳು ಮತ್ತು ಹೆಚ್ಚಾಗಲು ಪ್ರಾರಂಭಿಸ್ತವೆ. ನಿಧಾನಕ್ಕೆ ಆರ್ಥಿಕ ಚಟುವಟಿಕೆಗಳು ಹೆಚ್ಚಾಗಲು ಪ್ರಾರಂಭಿಸ್ತವೆ, ಹೌದಾ. ಅದಾದ್ಮೇಲೆ ಏನಾಕತಿ, ಮತ್ತೆ ಉತ್ಪಾದನೆ ಹೆಚ್ಚಾಕತಿ, ಅದಾದ್ಮೇಲೆ ಉದ್ಯೋಗ ಹೆಚ್ಚಾಕತಿ. ಅದರಿಂದ ಏನ್ ಬರುತ್ತೆ, ನಿರುದ್ಯೋಗ ಕಡಿಮೆ ಆಗಿ
ಸೊ ಈ ರೀತಿಯಾದಂತ ಒಂದು ಕಂಟಿನ್ಯೂ ಪ್ರೊಸೆಸ್ ಆರ್ಥಿಕತೆ ಮತ್ತೆ ಸಮೃದ್ಧಿ ಹಂತವನ್ನು ತಲುಪ್ತತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಹೌದಾ? ಇದು ಯಾವ ಒಂದು ಎಕ್ಸಾಂಪಲ್‌ನ ಇಟ್ಕೊಂಡ್ರೆ ಇದನ್ನ ಗೊತ್ತಾಗುತ್ತಪ್ಪ ನಿಮಗೆ? ಹೌದಾ? ಈ 4 ಸ್ಟೇಜ್‌ಗಳು ನಿಮಗೆ ತಿಳಿಬೇಕಪ್ಪ ಅಂತಂದ್ರೆ, ನೀವು ಯಾವ ಒಂದು ಯಾವ ಒಂದು ಎಕ್ಸಾಂಪಲ್‌ನ ಇಟ್ಕೊಂಡು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಕೋವಿಡ್ ಟೈಮನ್ನ ಇಟ್ಕೊಳ್ಳಿ. ಹೌದಾ? ಕೋವಿಡ್ ಟೈಮನ್ನ ಇಟ್ಕೊಂಡ್ರಿ ಅಂತಂದ್ರೆ ನಿಮಗೆ ಗೊತ್ತಾಗುತ್ತೆ. ಕೋವಿಡ್ ಟೈಮಲ್ಲಿ ಕೋವಿಡ್ ಬರೋದಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ನಮ್ಮ ಒಂದು ಬಿಸ್ನೆಸ್‌ಗಳಾಗಿರ್ಬೋದು ತುಂಬಾ ಚೆನ್ನಾಗಿ ನಡೀತಾ ಇದ್ವು. ಎಲ್ಲರಿಗೂ ಕೂಡ ಕೆಲಸ ಇತ್ತು. ಎಲ್ಲರೂ ಕೂಡ ರೆಗ್ಯುಲರ್ ಲೈಫನ್ನ ಲೀಡ್ ಮಾಡ್ತಾ ಇದ್ರು. ನಿಧಾನಕ್ಕೆ ಕೋವಿಡ್ ಬಂತು ಏನಾಯ್ತು? ಎಲ್ಲರೂ ಕೂಡ ಸೊ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಆಫೀಸಲ್ಲಿ ಎಲ್ಲಾ ಕಡೆ ಕೂಡ ಮಾಸ್ಕ್ ಹಾಕೊಂಡು ಯೂಸ್ ಮಾಡಬೇಕು. ಈ ರೀತಿಯಾದಂತ ರೂಲ್ಸ್ ಬಂತು. ಆಮೇಲೆ ಸೀದಾ ಕುಸಿತ ಹಂತಕ್ಕೆ ಬಂತು. ಅಂದ್ರೆ ಯಾರೂ ಕೂಡ ಮನೆ ಬಿಟ್ಟು ಹೊರ ಬರೋ ಆಗಿಲ್ಲ. ಎಲ್ಲರೂ ಕೂಡ ಸ್ಯಾನಿಟೈಸರ್ಸ್‌ಗಳನ್ನ ಯೂಸ್ ಮಾಡುವಂಥದ್ದಾಗಿರ್ಬೋದು. ಪ್ರತಿಯೊಂದು ಮನೆಗೂ ಕೂಡ ಗವರ್ನಮೆಂಟ್ ಮಾಸ್ಕ್‌ಗಳನ್ನ ಹಂಚೋದಾಗಿರ್ಬೋದು. ಇದನ್ನೆಲ್ಲ ಮಾಡ್ತಾ ಆಮೇಲೆ ಏನಾಯ್ತು? ಸೊ ನಿಧಾನಕ್ಕೆ ನಮಗೆ ವ್ಯಾಕ್ಸಿನ್‌ಗಳು ಬರುವಂಥದ್ದಾಗಿರ್ಬೋದು. ನಾವು ವ್ಯಾಕ್ಸಿನ್‌ಗಳನ್ನ ಹಾಕಿಸ್ಕೊಳ್ಳೋದಾಗಿರ್ಬೋದು. ಹಾಕಿಸ್ಕೊಂಡು ಅಡ್ಡಾಡ್ಬೋದು. ಫಸ್ಟ್ ವ್ಯಾಕ್ಸಿನ್, ಸೆಕೆಂಡ್ ವ್ಯಾಕ್ಸಿನ್, ಥರ್ಡ್ ಡೋಸ್ ಈ ರೀತಿಯಾದಂಥದ್ದು ಬಂತು. ಅದಾದ್ಮೇಲೆ ನಿಧಾನವಾಗಿ ಶಾಲಾ ಕಾಲೇಜುಗಳು ಕೂಡ ಸ್ಟಾರ್ಟ್ ಆದವು. ಆಮೇಲೆ ನಿಧಾನವಾಗಿ ಬಿಸ್ನೆಸ್‌ಗಳು ಕೂಡ ರನ್ ಆಗ್ತಾ ಬಂದ್ವು. ಮತ್ತೆ ಏನಾಯ್ತು? ನಿಧಾನಕ್ಕೆ ಎಲ್ಲಾ ಬಿಸ್ನೆಸ್‌ಗಳು ಕೂಡ ಮತ್ತೆ ಸಮೃದ್ಧಿ ಹಂತಕ್ಕೆ ಬಂದ್ವು. ಹೌದಾ? ಅದೇ ರೀತಿ ಮತ್ತೆ ಸಮೃದ್ಧಿ ಹಂತಕ್ಕೆ ಬಂತ ಮತ್ತೆ ನೆಕ್ಸ್ಟ್ ಆ ಬಿಸ್ನೆಸ್ ಹಿಂಜರಿತದಲ್ಲಿರುತ್ತೆ. ಕುಸಿತನು ಫೀಲ್ ಮಾಡುತ್ತೆ. ಪುನಶ್ಚೇತನ ಮತ್ತೆ ಸಮೃದ್ಧಿ ಅಂತ. ಇದು ಏನಾಗಿರುತ್ತೆ? ಒಂದು ಸೈಕಲ್ ಒಂದು ಬಿಸ್ನೆಸ್ಸಲ್ಲಿ ನಡೀತಾನೆ ಇರುತ್ತೆ. ಹೌದಾ? ಈ ರೀತಿಯಾದಂತ ಒಂದಿಷ್ಟು ಪಾಯಿಂಟ್ಸ್‌ಗಳು ಬರ್ತವೆ. ಇಂಗ್ಲಿಷ್ ಮೀಡಿಯಮಲ್ಲಿ ಇದರ ಒಂದು ಡಯಾಗ್ರಾಮ್ ಇಲ್ಲಿದೆ ನೋಡಿ. ಮೊದಲನೇದಾಗಿ ಫಾರ್ ಎಕ್ಸಾಂಪಲ್ ಇಲ್ಲಿ ಎಕನಾಮಿಕ್ ಆಕ್ಟಿವ್‌ಗಳ ತೋರಿಸ್ತಾ ಇರುತ್ತೆ. ಇಲ್ಲಿ ಟೈಮ್‌ಗೆ ಯಾವ ರೀತಿ ಚೇಂಜ್ ಆಗ್ತಾ ಇರುತ್ತೆ. ಮೊದಲನೇದಾಗಿ ನಮ್ಮ ಒಂದು ಇಂಡಿಯಾ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ನೋ ಟೈಮಲ್ಲಿ ಪೀಕಲ್ಲಿ ಏನಾಗ್ತಾ ಇರುತ್ತೆ? ಎಲ್ಲಾ ಕಂಪನಿಗಳು ಕೂಡ ಚೆನ್ನಾಗಿ ಪ್ರಾಫಿಟ್ ಮಾಡ್ತಾ ಇರ್ತೈತೆ. ಎಲ್ಲರಿಗೂ ಕೂಡ ಎಂಪ್ಲಾಯೀಸ್‌ಗಳಿಗೆ ಉದ್ಯೋಗ ಅನ್ನುವಂಥದ್ದು ಇರುತ್ತೆ. ಈ ರೀತಿಯಾದಂತ ನಡೀತಾ ಇರುತ್ತೆ. ನಿಧಾನಕ್ಕೆ ರಿಸೆಷನ್ ಅಂತಂದ್ರೆ ಕಾಂಟ್ರಾಕ್ಷನ್ ಅಂದ್ರೆ ಕಡಿಮೆ ಆಗ್ತಾ ಬರ್ತೈತಿ ನಿಧಾನಕ್ಕೆ ಆ ಟೈಮಲ್ಲಿ. ನೆಕ್ಸ್ಟ್ ಸೀದಾ ಡಿಪ್ರೆಷನ್ ಅಂತಂದ್ರೆ ಯಾವುದೇ ರೀತಿಯಾದಂತ ಒಂದು ವರ್ಕ್ ನಡೀತಾ ಇರಲ್ಲ. ಹೌದಾ? ನೆಕ್ಸ್ಟ್ ಏನಾಗುತ್ತೆ? ರಿಕವರಿ ನಿಧಾನಕ್ಕೆ ಎಲ್ಲ ಕೂಡ ಸುಧಾರಿಸ್ತಾ ಬರುತ್ತೆ. ಮತ್ತೆ ಪ್ರಾಸ್ಪರಿಟಿ, ರಿಸೆಷನ್ ಇದೇ ರೀತಿ ಹಿಂಗೇ ಕಂಟಿನ್ಯೂ ಆಗ್ತಾ ಬರುತ್ತೆ. ಇದಕ್ಕೆ ನಿಮ್ಮ ಮನೆಯ ಒಂದು ಎಕ್ಸಾಂಪಲ್ ತಗೊಳ್ಳಿ. ನಿಮ್ಮ ಫಾದರ್ ಮೊದಲನೇ ಸಾರಿ ಕೆಲ್ಸಕ್ಕೆ ಸೇರಿದ್ದಾರೆ ಅಂದ್ರೆ ಪೀಕ್ ಟೈಮ್ ಅಂತ ಅವ್ರಿಗೆ ಬರುತ್ತೆ. ಆ ಟೈಮಲ್ಲಿ ಏನಾಗಿರುತ್ತೆ? ಪೀಕಲ್ಲಿ ಸೊ ತುಂಬಾ ಸ್ಯಾಲರಿಗಳು ಬರ್ತಾ ಇರ್ತೈತಿ. ಸೊ ತುಂಬಾ ಎಕ್ಸ್‌ಪೆನ್ಸಸ್‌ಗಳನ್ನ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಏನ್ ಮಾಡ್ತಾ ಇರ್ತಾರೆ? ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು ತಗೊಳ್ತಾ ಇರ್ತಾರೆ. ಹೌದಾ? ನೆಕ್ಸ್ಟ್ ನಿಧಾನಕ್ಕೆ ರಿಸೆಷನ್ ಅಂತ ಬಂತು ಅಂದ್ರೆ ಅವ್ರಿಗೆ ಸ್ಯಾಲರಿ ಕಡಿಮೆ ಮಾಡ್ತಾರೆ. ಸ್ಯಾಲರಿ ಕಡಿಮೆ ಆಗುತ್ತೆ. ಆ ಟೈಮಲ್ಲಿ ಏನ್ ಮಾಡ್ತಾರೆ? ಬೈಕ್ ತಗೊಂಡವರು ಕಾರ್ ತಗೊಳಕ್ ಹೋಗ್ತಾರೆ. ಇಲ್ಲ ಆ ಟೈಮಲ್ಲಿ ಮತ್ತೆ ಎಕ್ಸ್‌ಪೆನ್ಸಸ್‌ಗಳನ್ನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂತಾರೆ. ನೆಕ್ಸ್ಟ್ ರಿಸೆಷನ್ ನಿಂತ್ರ ಏನಾಯ್ತು? ಸೀದಾ ಡಿಪ್ರೆಷನ್‌ಗೆ ಹೋಯ್ತು. ಅಂದ್ರೆ ಕಂಪನಿಯಲ್ಲಿ ಯಾರಿಗೂ ಕೂಡ ಕೆಲಸ ಇಲ್ಲ. ಕ್ಲೋಸೇ ಆಗೋ ತರ ಬಂತು. ಅದೇ ಆಮೇಲೆ ಏನ್ ಮಾಡ್ತಾರೆ? ಅವರಿಗೆ ಕೆಲಸನೇ ಇರೋದಿಲ್ಲ. ಮನೇಲೇ ಇರ್ತಾರೆ. ಆಮೇಲೆ ಮತ್ತೆ ನಿಧಾನಕ್ಕೆ ಕಂಪನಿ ಕರೀತಾರೆ. ಬರ್ರಿ ಏನಾಗಲ್ಲ ಕೆಲಸ ಶುರು ಮಾಡಿದೀವಿ ಮತ್ತೆ ಅಂತ. ರಿಕವರಿ ಅಂತ ಮತ್ತೆ ಸೀದಾ ಪ್ರಾಸ್ಪರಿಟಿಗೆ ಹೋಗುತ್ತೆ. ಮತ್ತೆ ಸ್ಯಾಲರಿ ಹೈಕ್ ಮಾಡ್ತಾರೆ. ಮತ್ತೆ ಅದಾದ್ಮೇಲೆ ಇದೇ ರೀತಿ ರಿಸೆಷನ್ ಈ ರೀತಿ ಕಂಟಿನ್ಯೂ ಆಗುವಂತ ಒಂದು ಪ್ರೋಸೆಸ್. ಹೌದಾ? ಸೊ ಈ ರೀತಿ ನೋಡಿ ಪ್ರಾಸ್ಪರಿಟಿ ಅಂದ್ರೆ ಹ್ಯಾಪಿ ಪೀರಿಯಡ್ ಇರುತ್ತೆ. ಇದರಿಂದ ಪ್ರಾಬ್ಲಮ್ಸಿಗೆ ಬಂತು. ಪ್ರಾಬ್ಲಮ್ ಇಂದ್ರ ವರ್ಸ್ಟ್ ಸ್ಟೇಜಿಗೆ ಬಂದ್ವಿ. ಮತ್ತೆ ನಿಧಾನಕ್ಕೆ ಇಂಪ್ರೂವ್‌ಮೆಂಟ್ ಸ್ಟಾರ್ಟ್ ಆಯ್ತು. ಮತ್ತೆ ಹ್ಯಾಪಿ ಪೀರಿಯಡ್. ಮತ್ತೆ ಇಲ್ಲಿಂತ್ರ ಏನಾಗುತ್ತೆ? ಪ್ರಾಬ್ಲಮ್ ಇಂತ್ರ ವರ್ಸ್ಟ್ ಸ್ಟೇಜ್ ಇಂತ್ರ ಇಂಪ್ರೂವ್‌ಮೆಂಟ್ ಇಂತ್ರ ಹ್ಯಾಪಿ ಪೀರಿಯಡ್. ಈ ರೀತಿಯಾದಂತ ಒಂದು ಬಿಸ್ನೆಸ್ ಸೈಕಲ್. ಇದನ್ನ ನಾವು ಇಂಡಿಯನ್ ಎಕಾನಮಿಗೆ ಒಂದು ಏನ್ ಮಾಡ್ಬೇಕು ಅಂತಂದ್ರೆ ಕಂಪೇರ್ ಮಾಡಿ ಆನ್ಸರ್ಸ್‌ಗಳನ್ನ ಬರಿಬೇಕು. ಈ ಒಂದು ಪಿಡಿಎಫ್ ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿ ಅಪ್‌ಲೋಡ್ ರೆಡಿ ಆಗಿರುತ್ತೆ. ಸೊ ಅದನ್ನ ನೀವು ಯೂಸ್ ಮಾಡ್ಕೊಂಡು ಪ್ರತಿಯೊಂದು ಪಾಯಿಂಟ್ಸ್‌ಗಳನ್ನ ಕೂಡ ನೋಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. 5 ಮಾರ್ಕ್ಸ್ ಕ್ವೆಷನ್ಸ್ ಇಲ್ಲಿಗೆ ಮುಗೀತು. ಸೊ ಐ ಥಿಂಕ್ 1 ಹಾರ್ ಮೇಲ್ ಆಗಿರುತ್ತೆ ಈ ವಿಡಿಯೋ ಅಂತ ತಿಳ್ಕೊಂತೀನಿ. ಸೊ ನಿಮಗ್ ಬೇಕಾಗಿರೋದು ಏನಪ್ಪಾ ಅಂದ್ರೆ ಕಂಟೆಂಟ್. ಸೊ ಅದು ಸಿಕ್ಕಿರೋದು ಈ ವಿಡಿಯೋದಲ್ಲಿ. ನೀವು ನಿಜವಾಗ್ಲೂ ಪೂರ್ತಿ ವಿಡಿಯೋ ನೋಡಿದ್ರಿ ಅಂತಂದ್ರೆ ಬಿಸ್ನೆಸ್ ಎಕನಾಮಿಕ್ಸ್ ಮೇಲೆ ಇರುವಂತ ಎಲ್ಲಾ ಡೌಟ್ಸ್‌ಗಳನ್ನ ಕಳ್ಕೊಂತೀರಿ. ಎಲ್ಲಾ ಭಯ ಕೂಡ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. 15 ಮಾರ್ಕ್ಸ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ಬಿಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ವೆರಿ ಮಚ್.